ನಮಸ್ಕಾರ. ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯ ಸಮಾರೋಪ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ವಿಶಾಲ ಭೌಗೋಳಿಕ ವ್ಯಾಪ್ತಿ ಇರುವಂತಹ ನಮ್ಮ ಕರ್ನಾಟಕದ ಮೂಲೆ ಮೂಲೆ ಪ್ರದೇಶವು ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿದೆ. ಸಾವಿರಾರು ವರ್ಷಗಳ ಸಾಂಸ್ಕೃತಿಕ, ಧಾರ್ಮಿಕ, ರಾಜಕೀಯ ಇತಿಹಾಸ ಹೊಂದಿರುವಂತಹ ನಮ್ಮ ಈ ನಾಡಿನಲ್ಲಿ ಒಂದೊಂದು ಕಲ್ಲು, ಗವಿ, ಬಂಡೆ, ಕೊಳ, ಕೆರೆ ಎಲ್ಲದರಲ್ಲೂ ಒಂದೊಂದು ಕತೆ ಇದೆ, ಐತಿಹ್ಯ ಇದೆ. ನಮ್ಮಲ್ಲಿ ವೀರಗಲ್ಲು, ಆತ್ಮಬಲಿ ಸ್ಮಾರಕ, ಮಾಸ್ತಿಕಲ್ಲು, ನಿಸದಿ ಮೊದಲಾದ ಸ್ಮಾರಕಗಳು, ಶಾಸನ, ಕಡತ, ಕಾವ್ಯ, ಕೈಫಿಯತ್ತು, ಬಕೈರು, ಪ್ರವಾಸಿ ಬರಹ ಹೀಗೆ ಎಲ್ಲದೂ ಕೂಡ ನಮ್ಗೆ ಇತಿಹಾಸಕ್ಕೆ ಒಂದು ಆಕರಗಳೇ ಆಗಿದೆ. ಇಷ್ಟೇ ಅಲ್ಲದೆ ಪ್ರಾಗೈತಿಹಾಸಿಕ ನೆಲೆ, ಪ್ರಾಚ್ಯ ನೆಲೆಗಳನ್ನ ಗುರುತಿಸಿ ಇಂತಹ ಆಕರಗಳಿಂದ ವಿಶಾಲ ಕರ್ನಾಟಕದ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೆಕ್ಕಿ ತೆಗೆದು ಚರಿತ್ರೆಯನ್ನ ಕಟ್ಟಿಕೊಡುವಂತಹ ಕೆಲಸವನ್ನ ನಮ್ಮ ನೂರಾರು ಜನ ವಿದ್ವಾಂಸರು ನಡೆಸ್ಕೊಂಡು ಬಂದಿದ್ದಾರೆ. ಆರಂಭದಲ್ಲಿ ಸಾಕಷ್ಟು ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಕೂಡ ಇಂತಹ ಆಕರಗಳನ್ನ ಹುಡುಕೋದೇ ಒಂದು ದೊಡ್ಡ ಶ್ರಮ ಇರುವಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಇತಿಹಾಸವನ್ನ ನಿರ್ಮಿಸುವಲ್ಲಿ ದಿಟ್ಟ ಹೆಜ್ಜೆಯನ್ನ ಇಟ್ಟು ಒಂದು ನಮ್ಮ ಕರ್ನಾಟಕದ ಒಂದು ಚರಿತ್ರೆಯನ್ನ ಕಟ್ಟುವಂತಹ ಕೆಲಸವನ್ನ ನಮ್ಮ ಇತಿಹಾಸಕಾರರು ನಡೆಸ್ಕೊಟ್ಟಿದ್ದಾರೆ, ಒಂದು ಹಾದಿಯನ್ನ ನಿರ್ಮಿಸಿಕೊಟ್ಟಿದ್ದಾರೆ. ಇಂತಹ ವಿದ್ವಾಂಸರ ಜೀವನ ಸಾಧನೆಗಳನ್ನ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು, ಅದಕ್ಕೊಂದು ಸೂಕ್ತ ವೇದಿಕೆಯನ್ನ ಇತಿಹಾಸ ಅಕಾಡೆಮಿನಲ್ಲಿ ಆರಂಭಿಸಬೇಕು ಅಂತ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವರಕೊಂಡರೆಡ್ಡಿ ಅವರು ಆಲೋಚನೆ ನಡೆಸಿ, ಆರಂಭದಲ್ಲಿ ನಾವು ಪ್ರತಿ ಸೋಮವಾರ ಅಕಾಡೆಮಿನಲ್ಲಿ ಭೇಟಿ ಮಾಡ್ತಾ ಇದ್ದಂತಹ ಎಲ್ಲರೂ ಸೇರ್ತಾ ಇರುವಂತಹ ಸಂದರ್ಭದಲ್ಲಿ ಸೋಮವಾರ, ತಿಂಗಳ 2ನೇ ಸೋಮವಾರವನ್ನ ಈ ಕಾರ್ಯಕ್ರಮಕ್ಕೆ ನಾವು ಮೀಸಲಿಡೋದು. ನಮ್ಮ ಅಕಾಡೆಮಿ ಆಫೀಸಿನ ಮೇಲ್ಭಾಗದಲ್ಲಿ BM ಶ್ರೀ ಕಲಾಭವನದ 1ನೇ ಮಹಡಿನಲ್ಲಿ ತಿಂಗಳ 2ನೇ ಸೋಮವಾರ ಈ ಕಾರ್ಯಕ್ರಮವನ್ನ ಆರಂಭಿಸಬೇಕು, ತಿಂಗಳಿಗೆ 1ರ ಹಾಗೆ ಉಪನ್ಯಾಸವನ್ನ ನಡೆಸಬೇಕು ಅಂತ ನಾವು ಆಲೋಚನೆಯನ್ನ ನಡೆಸಿದ್ವಿ. ಇದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಕರೋನಾ ತುಂಬಾ ವ್ಯಾಪಕವಾಗಿ ಹರಡಿ ಮೊದಲನೇ ಲಾಕ್ಡೌನ್ ಶುರು ಆಯ್ತು. ಆ ಸಂದರ್ಭದಲ್ಲಿ ಇಂಥ ಆಲೋಚನೆಯನ್ನ ನಾವು ಕೈ ಬಿಡ್ಬೇಕಾಯ್ತು. ಇದು ಸಂಪೂರ್ಣ ಆಲೋಚನೆ ನಿಂತೇ ಹೋಗಿತ್ತು. ಆದ್ರೆ 1-2 ತಿಂಗಳು ಕಳೆದ್ಮೇಲೆ ಜುಲೈ ತಿಂಗಳಲ್ಲಿ ಇದನ್ನ ಯಾಕೆ ಆನ್ಲೈನ್ ನಲ್ಲಿ ಶುರು ಮಾಡಬಾರ್ದು, ನಡೆಸಬಾರ್ದು ಅಂತ ಒಂದು ಆಲೋಚನೆ ನಡೆಸಿದ್ವಿ. ಹೆಚ್ಚಾಗಿ ಎಲ್ಲರೂ ಫೇಸ್ಬುಕ್ ನ ಬಳಸ್ತಾರೆ, ಹಾಗಾಗಿ ಫೇಸ್ಬುಕ್ ನಲ್ಲೇ ನಡೆಸಬಹುದು ಅಂತ ನಮ್ಮ ಸೀತಾಲಕ್ಷ್ಮಿರಾವ್ ಅವರು ಇದಕ್ಕೆ ಮುಂದಾಳತ್ವವನ್ನ ವಹಿಸಿ ಈ ಕಾರ್ಯಕ್ರಮವನ್ನ ನಡೆಸಬಹುದು ಫೇಸ್ಬುಕ್ ನಲ್ಲಿ ಅಂತ ಒಂದು ಆರಂಭಿಸಿದ್ರು. ಹೀಗೆ ಆರಂಭಿಸಿದಾಗ ನಾವು ತಿಂಗಳಿಗೆ 1 ಕಾರ್ಯಕ್ರಮ ಯಾಕೆ, ಪ್ರತಿ ವಾರನೂ ನಡೆಸಬಹುದು. ಯಾಕಂದ್ರೆ ನಮ್ಮಲ್ಲಿ ನೂರಾರು ಜನ ವಿದ್ವಾಂಸರ ಕಾರ್ಯಕ್ರಮ ನಡಿಬೇಕಾಗಿದೆ. ಹಾಗಾಗಿ ವಾರಕ್ಕೊಂದು ಕಾರ್ಯಕ್ರಮವನ್ನ ನಡೆಸಬಹುದು, ನೋಡೋಣ ಇದೊಂದು ಪ್ರಾಯೋಗಿಕವಾಗಿ ಅಂತ ಹೇಳಿ ಈ ಕಾರ್ಯಕ್ರಮ ಆರಂಭ ಆಯಿತು. ಈ ಕಾರ್ಯಕ್ರಮವನ್ನ ಹೀಗೆ ಆರಂಭಿಸ್ತಾ ಇದ್ದೀವಿ ಅಂತಂದಾಗ ನಮ್ಮ ಅಕಾಡೆಮಿಯ ಸದಸ್ಯರು ನಮ್ಗೆ ಬೆನ್ ತಟ್ಟಿ ಇದನ್ನ ನಡೆಸಬೇಕಾಗಿರುವಂತ ಕಾರ್ಯಕ್ರಮ ಅಂತ ಸಹಕಾರ ನೀಡಿದ್ರು. ಡಾಕ್ಟರ್ HS ಗೋಪಾಲರಾವ್ ಅವರು ನಮ್ಗೆ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಬೆಂಬಲವನ್ನ ನೀಡ್ತಾ ಬಂದಿದ್ದಾರೆ, ಇದಕ್ಕೆ ಸಲಹೆಗಳನ್ನ ನೀಡಿದ್ದಾರೆ, ಹಲವಾರು ಕಾರ್ಯಕ್ರಮವನ್ನ ಅವರು ಆಯೋಜಿಸಿಕೊಟ್ಟಿದ್ದಾರೆ. ಅವ್ರನ್ನೇ ನಾವು ಮೊದಲನೇ ಉಪನ್ಯಾಸವನ್ನ ನೀವು ನಡೆಸ್ಕೊಡ್ಬೇಕು ಅಂತ ಕೇಳಿದಾಗ ಒಂದು ಮಾತು ಹೇಳ್ತಾರೆ, ವೆಲ್ ಬಿಗನ್ ಇಸ್ ಹಾಫ್ ಡನ್ ಅಂತ. ಒಂದು ಒಳ್ಳೆಯ ಉಪನ್ಯಾಸದ ಮೂಲಕ ಈ ಕಾರ್ಯಕ್ರಮವನ್ನ ನಮ್ಗೆ ಶುಭಾರಂಭವನ್ನ ಮಾಡಿಕೊಟ್ರು. ಆನಂತರ ಕೂಡ ಒಂದು ಹೇಳಿಕೆ ಇದೆ, ದ್ವಿತೀಯ ವಿಘ್ನ ಆಗ್ಬಾರ್ದು ಅಂತ. JM ನಾಗಯ್ಯ ಅವರು ನಮ್ಗೆ 2ನೇ ಉಪನ್ಯಾಸವನ್ನ ನಡೆಸ್ಕೊಟ್ರು. ಯಾವುದೇ ವಿಘ್ನ ಬರದಲೇ ಇರೋ ಹಾಗೆ 3ನೇ ಕಾರ್ಯಕ್ರಮವನ್ನ ಶ್ರೀನಿವಾಸ ಮೂರ್ತಿ ಅವರು ಒಂದು ಹ್ಯಾಟ್ರಿಕ್ ರೀತಿನಲ್ಲಿ 4ನೇ ಕಾರ್ಯಕ್ರಮವನ್ನ ನಾಡೋಜ ಹಂಪನ ಅವರು ನಡೆಸ್ಕೊಟ್ರು. ಹೀಗೆ ಈ ವೇದಿಕೆಯಲ್ಲಿ ನಮ್ಮ ಅಕಾಡೆಮಿಯ ವಿದ್ವಾಂಸರೆಲ್ಲ ನಮಗೆ ಅತ್ಯುತ್ತಮವಾದಂತಹ ಉಪನ್ಯಾಸವನ್ನ ನಡೆಸ್ಕೊಟ್ಟು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಒಂದು 70 ಉಪನ್ಯಾಸ ಈ ಸರಣಿಯಲ್ಲಿ ನಡೆದು ಬಂದಿದೆ. 1.5 ವರ್ಷಗಳ ಕಾಲ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ದಲೆ ಈ ಕಾರ್ಯಕ್ರಮದಲ್ಲಿ ದೇಶೀಯ ವಿದ್ವಾಂಸರು, ವಿದೇಶಿ ವಿದ್ವಾಂಸರು ಹೀಗೆ ಎಲ್ಲರನ್ನ ಒಳಗೊಂಡಂತಹ ಕಾರ್ಯಕ್ರಮ, ಕರ್ನಾಟಕದ ರಾಜಕೀಯ ಚರಿತ್ರೆ, ಸಾಂಸ್ಕೃತಿಕ ವಿಚಾರ, ಪ್ರಾಗೈತಿಹಾಸಿಕ ಶೋಧ, ಹೀಗೆ ಎಲ್ಲ ನೆಲೆಯಲ್ಲಿ ನಮ್ಗೆ ಕೊಡುಗೆಯನ್ನ ಕೊಟ್ಟಿರುವಂತಹ ವಿದ್ವಾಂಸರನ್ನ ಕುರಿತಾಗಿ ನಾವು ಈ ಸರಣಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನ ತಿಳ್ಕೊಳ್ತಾ ಇದ್ದೀವಿ. ಈ ಉಪನ್ಯಾಸ ಇಂದಿನ ಸಂಶೋಧಕರಿಗೆ ಒಂದು ದೊಡ್ಡ ಆಕರ ಅಂತ ಹೇಳಬಹುದು. ಇದನ್ನ ಯಾವಾಗ ಬೇಕಾದ್ರೂ ನಮ್ಮ ಇತಿಹಾಸ ಅಕಾಡೆಮಿಯ ಯೂಟ್ಯೂಬ್ ನಲ್ಲಿ ವೀಕ್ಷಿಸಬಹುದು. ಇದನ್ನ ಈ ಸರಣಿನಲ್ಲಿ ನಮಗೆ ತಿಳಿಸ್ಕೊಟ್ಟಿರುವಂತಹ ಮಹತ್ವದ ವಿಚಾರಗಳು ನಮ್ಗೆ ಇವತ್ತಿಗೆ ಎಷ್ಟೊಂದು ಪುಸ್ತಕಗಳು ನಮ್ಗೆ ಲೈಬ್ರರಿನಲ್ಲಿ ಕೂಡ ಸಿಗದಲೇ ಇರೋಷ್ಟು ಜೀರ್ಣ ಆಗ್ಬಿಟ್ಟಿದೆ. ಅಂತಹ ಹಲವಾರು ಅಮೂಲ್ಯವಾದ ವಿಚಾರಗಳನ್ನ ಈ ಸರಣಿನಲ್ಲಿ ನಮ್ಮ ವಿದ್ವಾಂಸರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನಾವು ಸದುಪಯೋಗ ಗೊಳಿಸ್ಕೊಳ್ಳೋಣ. ಮತ್ತೆ ಈ ಸರಣಿ ಕಾರ್ಯಕ್ರಮದಲ್ಲಿ
ಇದು ಒಂದು ಸರಣಿಯಾಗಿ ನಿಂತಿದೆ. ಮುಂದಿನ ಒಂದು ಸರಣಿಯನ್ನ ಶುರು ಮಾಡೋಷ್ಟು, ಮತ್ತೆ ಮುಂದಿನ ಇನ್ನೊಂದು ಸರಣಿನಲ್ಲಿ ಇನ್ನು 70-100 ಜನರಷ್ಟು ಮಾಡುವಂತಹ ಕಾರ್ಯಕ್ರಮ ಕೂಡ ನಮ್ಗೆ ಉಳಿದಿದೆ. ಸೊ ಮುಂದಿನ ಸರಣಿನಲ್ಲಿ ಕೂಡ ನಾವು ಈ ಕಾರ್ಯಕ್ರಮವನ್ನ ಮಾಡಿದಾಗ ನೇರವಾಗಿ ನಾವು ಯೂಟ್ಯೂಬ್ ನಲ್ಲಿ ಇದನ್ನ ಉಪನ್ಯಾಸವನ್ನ ಅಪ್ಲೋಡ್ ಮಾಡ್ತೀವಿ. ಈ ಯೂಟ್ಯೂಬ್ ನಿಂದ ನಾವೇನಾರ ಮಾಹಿತಿ ತಿಳ್ಕೊಳ್ಬೇಕು ಅಂದ್ರೆ ಅಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ. ಅದನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಾವು ಈಗ ಇದನ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಒಂದು ಮಾಹಿತಿ ಸಿಗತ್ತೆ. ನಮ್ಗೆ ನಾವು ಯೂಟ್ಯೂಬ್ ನಲ್ಲಿ ಇತಿಹಾಸ ಅಕಾಡೆಮಿಯ ಕಾರ್ಯಕ್ರಮವನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಗೆ ಮಾಹಿತಿ ಸಿಗತ್ತೆ. ಅದನ್ನ ನಾವು ಉಪನ್ಯಾಸವನ್ನ ನೋಡಬಹುದು. ಈ ಉಪನ್ಯಾಸದ ಸರಣಿಯನ್ನ ಪುಸ್ತಕದ ರೂಪದಲ್ಲಿ ತರುವಂತಹ ಆಲೋಚನೆ ಕೂಡ ಇದೆ. ನಾವು ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನ ಕೂಡ ನಡೆಸ್ತೀವಿ. ಸೊ ಆಧುನಿಕ ತಂತ್ರಜ್ಞಾನ ನಮ್ಗೆ ಬರೀ ಕಿರಿಯರಿಗಷ್ಟೇ, ಈ ಒಂದು ಏರಾದವರಷ್ಟೇ ಇದನ್ನ ನಡೆಸ್ಕೊಳ್ತಾರೆ ಅಂತ ಅನ್ನುವಂತಹ ಒಂದು ಮಾತನ್ನ ನಮ್ಮ ಅಕಾಡೆಮಿಯ ಹಿರಿಯ ವಿದ್ವಾಂಸರು ಸುಳ್ಳು ಮಾಡಿದ್ರು. ಅವರು ಈ ಆಧುನಿಕ ತಂತ್ರಜ್ಞಾನದ ಮೂಲಕ ಕೂಡ ನಮಗೆ ಯಶಸ್ವಿಯಾಗಿ ಹಲವಾರು ಉಪನ್ಯಾಸಗಳನ್ನ ಈ ಸರಣಿನಲ್ಲಿ ನಡೆಸ್ಕೊಟ್ಟಿದ್ದಾರೆ. ಸಾಕಷ್ಟು ದೂರದಿಂದ ಕೂಡ ಈ ಉಪನ್ಯಾಸದ ಸರಣಿಯನ್ನ ನಡೆಸ್ಕೊಟ್ಟಿದ್ದಾರೆ. ವಿಯೆಟ್ನಾಂನಿಂದ ಜಿ.ಬಿ. ಹರೀಶ್ ಅವರು, ಮುಂಬೈನಿಂದ ಉಪಾಧ್ಯಾಯ ಅವರು, ಬಿಜಾಪುರದಿಂದ ಕೃಷ್ಣ ಕೊಲ್ಹಾರ ಕುಲಕರ್ಣಿ ಅವರು, ಹೀಗೆ ಹಂಪಿಯಿಂದ, ಚಿತ್ರದುರ್ಗದಿಂದ, ಶಿವಮೊಗ್ಗ, ಉಡುಪಿ ಮೊದಲಾದ ಕಡೆಯಿಂದ ನಮ್ಮ ಅಕಾಡೆಮಿಯ ಸದಸ್ಯರು, ವಿದ್ವಾಂಸರು ಈ ಉಪನ್ಯಾಸವನ್ನ ನಡೆಸ್ಕೊಟ್ಟಿದ್ದಾರೆ. ನಮ್ಮ ಈ ಆಧುನಿಕ ತಂತ್ರಜ್ಞಾನ ಎಷ್ಟು ಅನುಕೂಲ ಆಗಿದೆ ಅಂತಂದ್ರೆ, ಕೆಲವೊಂದ್ಸತಿ ಇದಕ್ಕೆ ಅವ್ರ ಮನೆಯವರು ಕೂಡ ಸಹಕಾರ ನೀಡಿದ್ದಾರೆ. ಮತ್ತೆ ಅಕಾಡೆಮಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವರ ಸ್ನೇಹಿತರು ಕೂಡ ಸಹಕಾರವನ್ನ ನೀಡಿದ್ದಾರೆ. ಇದರಲ್ಲಿ ನಾವು ಒಂದು ಹೆಸರನ್ನ ಹೇಳ್ಬೋದು. ಅಂದ್ರೆ ಎಚ್.ಎಸ್. ಗೋಪಾಲರಾವ್ ಅವ್ರ ಮಗ ಕಾರ್ತಿಕ್ ಅವರು, ಜೆ.ಎಂ. ನಾಗಯ್ಯ ಅವರ ಮಗ, ಅದೇ ರೀತಿ ಜೆ.ಎಂ. ಹೆಗ್ಡೆ ಅವರು ಅವರ ಕಾರ್ಯಕ್ರಮಕ್ಕೆ ಮಗಳನ್ನ ಬೇರೆ ಊರಿಂದ ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ತುಮಕೂರಿಂದ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತಹ ನಂಜುಂಡ ಸ್ವಾಮಿ ಅವರಿಗೆ ಅವರ ಸ್ನೇಹಿತರು ಸಹಕಾರ ನೀಡಿದ್ದಾರೆ. ಚಿತ್ರದುರ್ಗದಿಂದ ಕಾರ್ಯಕ್ರಮ ನಡೆಸ್ಕೊಟ್ಟಂತ ಸಂದರ್ಭದಲ್ಲಿ ಬಿ ರಾಚಕೃಪ್ಪ ಅವರ ಉಪನ್ಯಾಸಕ್ಕೆ ಡಾಕ್ಟರ್ ತಿಪ್ಪೇಸ್ವಾಮಿ ಅವರು ಸಹಕಾರವನ್ನ ನೀಡಿದ್ದಾರೆ. ಮತ್ತೆ ಮೈಸೂರಿನಿಂದ ನಡೆದಂತಹ ಎಲ್ಲ ಕಾರ್ಯಕ್ರಮವನ್ನ ನಮ್ಮ ಅಕಾಡೆಮಿ ಸದಸ್ಯರಾದಂತಹ ಎಂ.ಎನ್. ಪ್ರಭಾಕರ್ ಅವರು ನಡೆಸ್ಕೊಟ್ಟಿದ್ದಾರೆ. ಅವ್ರ ಜೊತೆ ಡಾಕ್ಟರ್ ಮಂಜುಶ್ರೀ ಅವರ ಮಗ ಅನಿರುದ್ಧ ಅವರು ತಾಂತ್ರಿಕ ಸಹಾಯವನ್ನ ನೀಡಿದ್ದಾರೆ. ಹೀಗೆ ನಮಗೆ ಅಕಾಡೆಮಿಯ ಕಾರ್ಯಕ್ರಮಕ್ಕೆ ಅಕಾಡೆಮಿಯ ಎಲ್ಲ ಸದಸ್ಯರು ಕೈಗೂಡಿ ಈ ಕಾರ್ಯಕ್ರಮವನ್ನ ಇವತ್ತು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಥಳದಿಂದ ನಮ್ಮ ಅಕಾಡೆಮಿಯ ಸದಸ್ಯರು ನಿರೂಪಣಾ ಕಾರ್ಯಕ್ರಮವನ್ನ ಮಾಡಿಕೊಟ್ಟಿದ್ದಾರೆ. ಹೀಗೆ ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಈ ಒಂದು ಸಾಂಕೇತಿಕವಾಗಿ ನಾವು ಇವತ್ತು ಒಂದು ಸಮಾರೋಪ ಅಂತ ನಡೆಸ್ತಾ ಇದೀವಿ. ನಾನು ಆಗ್ಲೇ ಹೇಳ್ದಂಗೆ ಮುಂದೆ ಕೂಡ ಈ ಸರಣಿ ಯೂಟ್ಯೂಬ್ ಮೂಲಕ ನಾವು ನಡೆಸ್ಕೊಂಡು ಹೋಗುವಂತಹ ಒಂದು ಆಲೋಚನೆ ಇದೆ. ಈ ಒಂದು ಸರಣಿನಲ್ಲಿ ನಮ್ಗೆ ತಂತ್ರಜ್ಞಾನ ಎಷ್ಟು ಅನುಕೂಲ ಆಗಿದೆಯೋ ಅಷ್ಟೇ ಅನಾನುಕೂಲ ಕೂಡ ನಮ್ಗೆ ಆಗಿದೆ. ಎಷ್ಟೊಂದ್ಸತಿ ನಮ್ಗೆ ದೊಡ್ಡ ಈ ಅಡೆತಡೆ ಅಂತಂದ್ರೆ ಈ ತಂತ್ರಜ್ಞಾನನ, ಇಂಟರ್ನೆಟ್ ಕೈ ಕೊಟ್ಟು ನಮ್ಗೆ ಎಷ್ಟೊಂದು ಕಿರಿಕಿರಿ ಕೂಡ ಉಂಟು ಮಾಡಿದೆ. ಅದನ್ನೆಲ್ಲ ತಾವು ಸಹಿಸ್ಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀರಾ, ಮಾಡೋದಕ್ಕೆ ಸಹಕಾರವನ್ನ ನೀಡಿದ್ದೀರಾ. ನಮ್ಗೆ ಈ ಇಂಟರ್ನೆಟ್ ಎಷ್ಟರ ಮಟ್ಟಿಗೆ ಒಂದು ಕಿರಿಕಿರಿ ಉಂಟು ಮಾಡ್ಬಿಟ್ಟಿದೆ ಅಂದ್ರೆ, ಒಂದು ರಸಾಭಾಸ, ಈ ಸಂಶೋಧನಾ ಉಪನ್ಯಾಸ ಕಾರ್ಯಕ್ರಮದಲ್ಲಿ ರಸಾಭಾಸ ಅಂತಂದ್ರೆ ನಮ್ ಚಿದಾನಂದ ಮೂರ್ತಿ ಅವ್ರು ಹೇಳೋ ಹಂಗೆ ಪಾಂಡಿತ್ಯ ರಸ, ಈ ಪಾಂಡಿತ್ಯ ರಸ ಭಾಸ, ಇದು ಪಾಂಡಿತ್ಯ ರಸ ಕೂಡ ಒಂದು ರಸದಲ್ಲಿ ರಸ ಸೇರಿಸಬಹುದು ಅಂತ ಚಿದಾನಂದ ಮೂರ್ತಿ ಅವರು ಹೇಳ್ತಾರೆ. ಅದೇ ಹೆಸರಿನಲ್ಲಿ ಒಂದು ಪುಸ್ತಕ ಕೂಡ ಅವ್ರು ಬರೆದಿದ್ದಾರೆ. ಈ ಇಂಟರ್ನೆಟ್ ಇಂದ ನಮ್ಗೆ ಇಂತಹ ಒಂದು ರಸಾಭಾಸ ಕೂಡ ಆಗಿದೆ. ಅದ್ರನ್ನು ಮೀರಿ ಕೂಡ ನಮ್ಗೆ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಈ ಕಾರ್ಯಕ್ರಮವನ್ನ ನಡೆಸ್ಕೊಡುವಲ್ಲಿ ನಮ್ಮ ಈ ಅಕಾಡೆಮಿಯ ಸದಸ್ಯರಲ್ಲಿ ನಮ್ಮ ವಿದ್ವಾಂಸರು ಸಾಕಷ್ಟು ನಮಗೆ ಸಹಕಾರವನ್ನ ನೀಡಿದ್ದಾರೆ, ಬೆನ್ ತಟ್ಟಿದ್ದಾರೆ, ಪ್ರೋತ್ಸಾಹ ನೀಡಿದ್ದಾರೆ. ಒಂದು ಇನ್ಸಿಡೆಂಟ್ ಹೇಳೋದಾದ್ರೆ, ಪುಂಡಿಕಾಯಿ ಗಣಪಯ್ಯ ಭಟ್ ಅವರು ಉಪನ್ಯಾಸವನ್ನ ನಡೆಸ್ಕೊಡುವಂತಹ ಒಂದು ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಅನಾನುಕೂಲ ಆಯಿತು, ಅವರ ಆರೋಗ್ಯ ಸಮಸ್ಯೆ ಇತ್ತು. ಹಾಗಿದ್ರು ಕೂಡ ಕಾರ್ಯಕ್ರಮವನ್ನ ನಿಲ್ಸೋದ್ ಬೇಡ, ನಾವು ಹೇಳಿದ್ವಿ ನಿಮ್ಗೆ ಅನಾನುಕೂಲ ಆಗಿದೆ ಇವತ್ತು, ಬೇಡ ಮುಂದಿನ ವಾರಕ್ಕೆ ಇದನ್ನ ಇಟ್ಕೊಳ್ಳೋಣ ಅಂತ. ಆದ್ರೂ ಕೂಡ ಅವರಂತಹ ಅನಾರೋಗ್ಯದ ಸಂದರ್ಭದಲ್ಲಿ ಕೂಡ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದಾರೆ. ನಾವು ಇಂತಹ ವಿದ್ವಾಂಸರಿಗೆ ನಾವು ಅತ್ಯಂತ ಕೃತಜ್ಞರಾಗಿದ್ದೀವಿ. ಈ ಸರಣಿ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತಹ ಎಲ್ಲ ವಿದ್ವಾಂಸರಿಗೂ ಕೂಡ ನಾವು ಈ ದಿನ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀವಿ. ಹೀಗೆ ನಮ್ಮ ಇಂದಿನ ಒಂದು 70 ದಿನಗಳ ಒಂದು ಜರ್ನಿಯಲ್ಲಿ ಈ ಒಂದು ಸಾಂಕೇತಿಕವಾಗಿ ಒಂದು ಸಮಾರೋಪವನ್ನ ಈ ದಿನ ನಾವು ಇಟ್ಕೊಂಡಿದ್ದೀವಿ. ಇಂದಿನ ಒಂದು ಸಮಾರಂಭಕ್ಕೆ ಡಾಕ್ಟರ್ ಎಂ.ಜಿ. ನಾಗರಾಜ್ ಅವರು ಒಂದು ಅತಿಥಿಯಾಗಿ ಆಗಮಿಸಿದ್ದಾರೆ.
ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರು ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ. ಈ ಗಣ್ಯರನ್ನ ಈ ವೇದಿಕೆಗೆ ಸ್ವಾಗತಿಸಿ ಅವರನ್ನ ಪರಿಚಯ ಮಾಡ್ಕೊಡ್ಬೇಕು ಅಂತ ನಾವು KL ರಾಜಶೇಖರ್ ಅವ್ರನ್ನ ಕೇಳ್ಕೊಳ್ತೀನಿ. ರಾಜಶೇಖರ್ ಅವರು ಇವರ ನಮ್ಮ ಇಂದಿನ ವೇದಿಕೆಯನ್ನ ಅಲಂಕರಿಸಿರುವಂತಹ ವಿದ್ವಾಂಸರನ್ನ ಪರಿಚಯ ಮಾಡಿಕೊಟ್ಟು ಅವ್ರನ್ನ ಸ್ವಾಗತ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸ ಅಕಾಡೆಮಿಯ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆ 70 ಸಂಚಿಕೆಗಳನ್ನು ಮುಗಿಸಿ ಇವತ್ತು 71ನೇ ಸಮಾರಂಭಕ್ಕೆ ಎಲ್ಲರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಈಗಾಗಲೇ ಸಂಧ್ಯಾ ಅವರು ಈ ಉಪನ್ಯಾಸ ಮಾಲಿಕೆಯ ವಿವರಗಳನ್ನ ಮತ್ತು ಅದನ್ನ ನಾವು ಕರ್ನಾಟಕ ಇತಿಹಾಸ ಅಕಾಡೆಮಿ ಮೂಲಕ ಯಾಕಾಗಿ ಆಯೋಜಿಸಿದ್ವಿ ಅನ್ನೋದನ್ನೆಲ್ಲ ಬಹಳ ವಿವರವಾಗಿ, ಸಂಕ್ಷಿಪ್ತವಾಗಿ ಮತ್ತು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಕರ್ನಾಟಕ ಇತಿಹಾಸ ನಿರ್ಮಿಸುವಲ್ಲಿ ಮಹತ್ವದ ಕೊಡುಗೆ ನೀಡಿದ ಇತಿಹಾಸಕಾರರನ್ನ ಕುರಿತಾದ ಈ ಸರಣಿ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ಸಮಾರಂಭ ಇವತ್ತು ಜರುಗ್ತಾ ಇದೆ. ಈ ಸಮಾರಂಭದಲ್ಲಿ ಈ ಸಮಾರೋಪ ಭಾಷಣ ಮಾಡ್ತಿರೋರು ಡಾಕ್ಟರ್ MG ನಾಗರಾಜ್ ಅವರು ಮುಖ್ಯ ಅತಿಥಿಗಳಾಗಿಯೂ ಮತ್ತು ಭಾಷಣಕಾರರಾಗಿ ಇವತ್ತು ಅವರು ಇಲ್ಲಿದ್ದಾರೆ. ತಮ್ಗೆಲ್ಲ ಗೊತ್ತಿದೆ, MG ನಾಗರಾಜ್ ಬಗ್ಗೆ ನಾವೇನು ಹೊಸದಾಗಿ ಪರಿಚಯ ಮಾಡ್ಕೊಡೋ ಅಗತ್ಯ ಇಲ್ಲ. ನಾವಂತೂ ಅವ್ರನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಭೀಷ್ಮರ್ ಅಂತಲೇ ಕರಿತೀವಿ. ಅಂದ್ರೆ ಕರ್ನಾಟಕ ಇತಿಹಾಸ ಅಕಾಡೆಮಿ ಸ್ಥಾಪನೆಗೊಂಡಂತ ಸಂದರ್ಭದಲ್ಲಿ ಅದರ ಸ್ಥಾಪಕ ಸದಸ್ಯರಾಗಿದ್ದಂಥವ್ರು, ಒಂದು ಹಿರಿಯ ಚೇತನ ಇವತ್ತು ಕರ್ನಾಟಕ ಇತಿಹಾಸ ಅಕಾಡೆಮಿ ಜೊತೆಗೆ ನಿರಂತರವಾಗಿ 35 ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ದೊಡ್ಡ ವಿದ್ವಾಂಸರು ಹೌದು, ಸಜ್ಜನಿಕೆ ಮೂರ್ತಿ ಅನ್ನೋದೆಲ್ಲ ತಮ್ಮ ಒಡನಾಟ ಇದೆ. ಈಗಲೂ ಅವರಿಗೆ 92 ವರ್ಷಗಳಾಗಿದೆ. ಅಂದ್ರೆ 1930 ಸ್ವಾತಂತ್ರ್ಯ ಪೂರ್ವದಲ್ಲಿ ಜನಿಸಿದಂತವ್ರು 92 ವರ್ಷಗಳಾಗಿದ್ರು ಸಹ ಇವತ್ತು ಯುವ ಉತ್ಸಾಹದ ರೀತಿ ಅಕಾಡೆಮಿಯನ್ನ ನಡೆಸ್ಕೊಂಡು ಬರ್ತಿದ್ದಾರೆ. ಅಷ್ಟೇ ಅಲ್ಲ, ಅಕಾಡೆಮಿಯ ಸದಸ್ಯರಿಗೆ, ಸಂಶೋಧಕರಿಗೆ ಮಾರ್ಗದರ್ಶಕರಾಗಿ ತಮ್ಮ ಅಮೂಲ್ಯವಾದ ಸಲಹೆಗಳನ್ನ ಕೊಡ್ತಾ ಬಂದಂಥವ್ರು. ಅವರು ವೃತ್ತಿಯಲ್ಲಿ ವಿಜ್ಞಾನದ ಮೇಷ್ಟ್ರು, ಆದ್ರೆ ಪ್ರವೃತ್ತಿಯಲ್ಲಿ ಕನ್ನಡದ ಇತಿಹಾಸ ಮತ್ತು ಸಂಸ್ಕೃತಿ ಕುರಿತಂತೆ ಚಿಂತನೆ ಮಾಡಿದವರು, ಆ ನಿಟ್ಟಿನಲ್ಲಿ ಸಂಶೋಧನೆ ಮಾಡಿದಂಥವ್ರು. ಅವರ ಆಸಕ್ತಿ ಕ್ಷೇತ್ರ ಕೊಡಗು ಮತ್ತು ಬೆಂಗಳೂರು ಜಿಲ್ಲೆ ಆದ್ರೂ ಸಹ ಅದರ ಆಚೆಗೂ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದ್ರೆ ಹೆಚ್ಚಿನ ಆಸ್ಥೆ ವಹಿಸಿದ್ದು ಮಾತ್ರ ಕೊಡಗು ಜಿಲ್ಲೆ ಮತ್ತು ಬೆಂಗಳೂರು ಜಿಲ್ಲೆಗೆ. ಅಲ್ಲಿರುವ ಶಾಸನ ಇರ್ಬೋದು, ಇತಿಹಾಸ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಪ್ರಾಚೀನ ಆಕಾರಗಳ ಸಂಗ್ರಹಣೆ, ಹೀಗೆ ಅದನ್ನ ಒಂದು ನಿರಂತರವಾಗಿ ಹೇಳ್ತಾ ಹೋಗ್ಬೇಕಾಗತ್ತೆ. ಇಡೀ ದಿನ ಹೇಳ್ಬೇಕಾಗತ್ತೆ ಅವ್ರ ಬಗ್ಗೆ ಹಾಗೆ ಹೇಳೋದಾದ್ರೆ. ಆ ರೀತಿಯ ಒಂದು ಬಹುಮುಖ ಪ್ರತಿಭೆಯ ವಿದ್ವಾಂಸರವರು. ಅವರ ಕೆಲವು ಕೃತಿಗಳಂತೂ ನಾನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗುತ್ತೆ. ಕೊಡಗು ಜಿಲ್ಲೆ ಸುಗ್ಗಿ ಕಟ್ಟೆಗಳಾಗಿರ್ಬೋದು, ಕೆಂಬಟ್ಟಿ ಒಲೆಯರ ಸಂಸ್ಕೃತಿ, ಒಂದು ಸಬಾಲ್ಟರ್ನ್ ಸ್ಟಡಿ ಬಗ್ಗೆ ಒಂದು ಆಕರ ಗ್ರಂಥವನ್ನ ಕಟ್ಕೊಟ್ಟಂತವ್ರು MG ನಾಗರಾಜ್ ಅವರು. ಅಷ್ಟೇ ಅಲ್ಲ, ಕೊಡಗಿನ ಕೈಮಡುಗಳಾಗಿರ್ಬೋದು, ಕೊಡಗಿನ ಅರಸರಾಗಿರ್ಬೋದು, ಅವರ ಶಾಸನ ಶಿಲ್ಪಗಳಾಗಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾನು ಆ ಕೊಡಗಿನ ಬಗ್ಗೆ ನಾನು ಹೆಚ್ಚು ಗುರುತಿಸೋದು ಅಂದ್ರೆ ಕೊಡಗಿನ ಆಲೇರಿ ಅರಸರು ಕೃತಿ ಏನಿದೆಯಲ್ಲ, ಅವರ ಸಮಗ್ರವಾಗಿ ಆ ಆಲೇರಿ ಅರಸರ ಬಗ್ಗೆ ಅಧ್ಯಯನ ಮಾಡಿದಂಥದ್ದು. ಅದರಲ್ಲೂ ಅದು ಬಹಳ ಮಹತ್ವದ ಕೃತಿ, ಪ್ರಕಟ ಆಗಿರುವಂತ ಕೃತಿ. ಅದರ ಇನ್ನೊಂದು ವಿಶೇಷ ಅಂದ್ರೆ ಆ ಕೃತಿಗಳಿಗೆ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಡಿಲಿಟ್ ಪದವಿಯನ್ನ ನೀಡುತ್ತೆ. ಆ ರೀತಿಯ ಒಂದು ಮಹತ್ವದ ಒಂದು ಕೃತಿ. ಹೀಗೆ ಸುಮಾರು ಒಂದು 25ಕ್ಕೂ ಹೆಚ್ಚು ಕೃತಿಗಳು, ಅದು ಬೆಂಗಳೂರಾಗಿರ್ಬೋದು, ಕೊಡಗು, ಈ ತರ ಮಾಡಿರೋದು. ಅಷ್ಟೇ ಪ್ರಮಾಣದ ಸಂಪಾದಿತ ಕೃತಿಗಳನ್ನು ಸಹ ಅವರು ಸಂಪಾದಿಸಿದ್ದಾರೆ. ಯಾಕಂದ್ರೆ ಇಲ್ಲಿ ಸಮಯ ಅಭಾವ ಇರೋದ್ರಿಂದ ನಾನು ಎಲ್ಲಾ ಶೀರ್ಷಿಕೆಗಳನ್ನು ಹೇಳಲಿಕ್ಕೆ ಆಗೋದೇ ಇಲ್ಲ. ಇನ್ನೊಂದು ಬಹಳ ಮುಖ್ಯವಾಗಿ ಅವರ ಜೀವಮಾನದ ಸಾಧನೆ ಅಂತ ನಾನು ಗುರುತಿಸಿರೋದು, ಅದನ್ನು ಹೇಳಲೇಬೇಕು. ಯಾಕಂದ್ರೆ ಕರ್ನಾಟಕದ ರೈತ ಚಳುವಳಿಗಳ ಕುರಿತಂತೆ ಅವರು ಮಾಡಿದಂತ ಯೋಜನೆ ಇದೆಯಲ್ಲ, 6 ಸಂಪುಟಗಳಲ್ಲಿ ಕರ್ನಾಟಕ ಸರ್ಕಾರದ ವಿಧಾನಮಂಡಲದ ಒಂದು ಇದಕ್ಕೆ ಮಾಡಿಕೊಟ್ಟಂತ ಸಂಪುಟಗಳು ಏನಿದೆಯಲ್ಲ, 6 ಸಂಪುಟಗಳು. ಆ 6 ಸಂಪುಟಗಳು ದೊಡ್ಡ ಆಕಾರ ಗ್ರಂಥ. ಸ್ವಾತಂತ್ರ್ಯ ಪೂರ್ವದ ಮತ್ತು ನಂತರದ ಇಡೀ ಕರ್ನಾಟಕದ ರೈತ ಚಳುವಳಿಗಳನ್ನ ಅವರು ಅದರಲ್ಲಿ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಿದ್ದಾರೆ. ಇವತ್ತು ನೀವು ಯಾವುದೇ ಒಂದು ರೈತ ಚಳುವಳಿಗೆ ಸಂಬಂಧಪಟ್ಟಂತ ಮಾಹಿತಿ ಬೇಕು ಅನ್ನೋದಾದ್ರೆ ಆ 6 ಸಂಪುಟಗಳಲ್ಲಿ ನೀವು ಎಕ್ಕೆ ನೋಡಿದ್ರು ಸಾಕು, ನಿಮಗೆ ಮಾಹಿತಿ ಸಿಗುತ್ತೆ. ಅಂತ ಒಂದು ಉಪಯುಕ್ತ ಒಂದು ಕಾರ್ಯಕ್ರಮನ ಅವರು ಕರ್ನಾಟಕ ಸರ್ಕಾರಕ್ಕೆ ಮಾಡಿಕೊಟ್ಟಂತ ಯೋಜನೆ. ಇನ್ನು ಅವರು ಅದ್ರ ಜೊತೆಗೆ ಸಂಪಾದಕರಾಗಿ ಕಳೆದ 50 ವರ್ಷಗಳಿಂದ ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಇರ್ಬೋದು, ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿ ತರ್ತಾ ಇರ್ತಕ್ಕಂಥ ಇತಿಹಾಸ ದರ್ಶನ ಇರ್ಬೋದು, ಮಾಬುಡಿ ಪತ್ರಿಕೆ ಇರ್ಬೋದು, ಮಹಾಮನೆ, ಹೀಗೆ ಹಲವಾರು ಪತ್ರಿಕೆಗಳ
ಸಂಪಾದಕರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದಾರೆ. ತಮ್ಮ ಬಹುಮುಖವನ್ನ ಅಲ್ಲಿ ಅವರು ಅನಾವರಣಗೊಳಿಸಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ಸುಮಾರು ನಾನು ತಿಳಿದಂಗೆ ಸುಮಾರು ಇತಿಹಾಸ ದರ್ಶನ, ಪರಿಷತ್ ಪತ್ರಿಕೆ, ಹೀಗೆ ಇನ್ನೂ ಹಲವು 6 ಅಲ್ಲದೆ ಅವರು ಸುಮಾರು 200ಕ್ಕೂ ಹೆಚ್ಚಿನ ಸಂಶೋಧನಾ ಬರಹಗಳನ್ನ ಅವರು ಈ ಸಂದರ್ಭದಲ್ಲಿ ಪ್ರಕಟಿಸಿದ್ದಾರೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಬ್ರು ಹಿರಿಯ ವಿದ್ವಾಂಸರು ಈ ಒಂದು ಸರಣಿಯ ಸಮಾರೋಪ ಭಾಷಣ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸಂದಂತ ಸನ್ಮಾನಗಳು ಸಿಕ್ಕಾಪಟ್ಟೆ ಇದೆ, ಅವ್ರಿಗೆ ಸಂದಂತ ಗೌರವಗಳು ಸಾಕಷ್ಟಿವೆ. ಈ ಸಾಹಿತ್ಯ ಸೇವಾ ಸನ್ಮಾನ ಇರ್ಬೋದು, ರಾಮನಗರ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು. ಅದಕ್ಕಿಂತ ಹೆಚ್ಚಾಗಿ ರಾಮನಗರ ತಾಲೂಕಲ್ಲಿ ಅವ್ರು ಇದ್ದಂತಹ ಸಂದರ್ಭದಲ್ಲಿ ಪ್ರಾಂಶುಪಾಲರಾಗಿ ಅವ್ರನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗ್ತಾರೆ ಅದಕ್ಕೆ. ಆಮೇಲೆ ಮುಂದೆ ನಮ್ಮ ಕರ್ನಾಟಕ ಇತಿಹಾಸ ಬಾಳೆಹೊನ್ನೂರಲ್ಲಿ ಜರುಗಿದಂತ ಸಂದರ್ಭದಲ್ಲಿ ಅವರು ಇತಿಹಾಸ ಅಕಾಡೆಮಿಯ ಸರ್ವಾಧ್ಯಕ್ಷರಾಗಿಯೂ ಅವರು ಆಯ್ಕೆ ಆಗಿದ್ದಾರೆ. ಅಷ್ಟು ಒಂದು ಪ್ರಮಾಣದ ಒಂದು ದೊಡ್ಡ ಸಂಶೋಧಕರು. ಅವರಿಗೆ ಸಾಹಿತ್ಯ ಭೂಷಣ, ಪ್ರಾಚ್ಯ ಇತಿಹಾಸ ಸಂಶೋಧನಾ ರತ್ನ, ಹೀಗೆ ಇನ್ನು ಮುಂತಾದ 25ಕ್ಕೂ ಹೆಚ್ಚು ಪ್ರಶಸ್ತಿಗಳು ಅವರಿಗೆ ಲಭ್ಯವಾಗಿದೆ. ಇಂಥ ಬಹುಮುಖ ಪ್ರತಿಭೆಯ ಹಿರಿಯ ವಿದ್ವಾಂಸರು ಈ ಒಂದು ಏನು ಇತಿಹಾಸ ನಿರ್ಮಾತೃ ಉಪನ್ಯಾಸ ಮಾಲಿಕೆಯ ಸಮಾರೋಪ ಭಾಷಣ ಮಾಡಲು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಕರ್ನಾಟಕ ಇತಿಹಾಸ ಅಕಾಡೆಮಿ ಪರವಾಗಿ ಹೃತ್ಪೂರ್ವಕವಾಗಿ ಈ ಜಾಲತಾಣದ ಇದಕ್ಕೆ ಸ್ವಾಗತಿಸುತ್ತೇನೆ. ಮತ್ತೆ ಈ ಇತಿಹಾಸ ಮಾಲಿಕೆಯ ಅಧ್ಯಕ್ಷತೆ ವಹಿಸಿರೋರು ನಿಮ್ಮೆಲ್ಲರ ಪ್ರಿಯರಾದಂತ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರು. ಅವರು ಸಹ 2011ರಿಂದ ಅಧಿಕೃತ ಅಧ್ಯಕ್ಷರಾದ್ರು ಕರ್ನಾಟಕ ಇತಿಹಾಸ ಅಕಾಡೆಮಿ ಸ್ಥಾಪಿತ ಸದಸ್ಯರಲ್ಲಿ ಅವರು ಒಬ್ರು. ಅವತ್ತಿನಿಂದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಜೊತೆಗೆ ಇದರ ಒಡನಾಟವನ್ನು ಇಟ್ಟುಕೊಂಡು ಬೆಳೆಸಿದಂಥವ್ರು ಇತಿಹಾಸ ಅಕಾಡೆಮಿ. ಇವತ್ತಂತೂ ಅವರ ಅಧ್ಯಕ್ಷರ ಅವಧಿಯಲ್ಲಂತೂ ಬಹಳ ಅಚ್ಚುಕಟ್ಟಾಗಿ ಲವಲವಿಕೆಯಿಂದ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಿ ಜರುಗ್ತಾ ಇದೆ ಅಂತಲೇ ನಾನು ಭಾವಿಸ್ತೇನೆ. ಅವರು ಸಹ ಈ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಗೆ ದೊಡ್ಡ ಕೊಡುಗೆ. ಅದರಲ್ಲೂ ಕರ್ನಾಟಕದ ಶಾಸನ ಮತ್ತು ಲಿಪಿ ಕ್ಷೇತ್ರದಲ್ಲಿ ಅಗ್ರಗಣ್ಯ ವಿದ್ವಾಂಸರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ದೇವರಕೊಂಡ ರೆಡ್ಡಿ ಅವರು ಮಾಡಿರುವಂತ ಆ ಕ್ಷೇತ್ರಕ್ಕೆ ಸಲ್ಲಿಸಿರುವಂತ ಕೊಡುಗೆ ಏನಿದೆಯಲ್ಲ, ಅದನ್ನ ಮತ್ತೊಬ್ಬರ ಜೊತೆ ನಾವು ಕಂಪೇರ್ ಮಾಡಕ್ ಸಾಧ್ಯತೆ ಇಲ್ಲ. ಆ ರೀತಿಯ ಒಂದು ವಿದ್ವಾಂಸರು ನಮ್ಮ ದೇವರಕೊಂಡ ರೆಡ್ಡಿ ಅವರು. ಅವರು ಸಹ ಆರಂಭದಲ್ಲಿ ಅಧ್ಯಾಪಕರಾಗಿ, ಅನ್ವೇಷಕರಾಗಿ ಕರ್ನಾಟಕ ಗೆಜೆಟಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಂಶೋಧಕರಾಗಿ ಈ ನಾಡಿನ ಸಾಂಸ್ಕೃತಿಕ ಚರಿತ್ರೆಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಅಂತಲೇ ನಾನು ಭಾವಿಸ್ತೀನಿ. ಕನ್ನಡ ವಿಶ್ವವಿದ್ಯಾಲಯದ ಶಾಸನಶಾಸ್ತ್ರದ ಮುಖ್ಯಸ್ಥರಾಗಿ, ಸಮಾಜ ವಿಜ್ಞಾನಿಕದ ಡೀನ್ ಆಗಿ, ಜೊತೆಗೆ ಅಲ್ಲಿ ಇವೆಲ್ಲದಕ್ಕಿಂತ ಭಿನ್ನವಾಗಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವ್ರನ್ನ ಗುರುತಿಸೋದು ಅಂದ್ರೆ ಪರಿಸರ ಪ್ರೇಮಿಯಾಗಿ. ಯಾಕೆಂದ್ರೆ ಒಂದು ಬೆಂಗಾಡು ಬಯಲು ನಾಡು ತರದ ಇದ್ದಂತ ಬಳ್ಳಾರಿ ಅಂದ್ರೆ ತಮಗೆಲ್ಲ ಗೊತ್ತಿದೆ. ಅಲ್ಲಿ ಯಾವುದೇ ಹಸಿರು ಇಲ್ಲದಂತ ಜಾಗದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ 1,000 ಎಕರೆಯಲ್ಲಿ ಹಸಿರು ವನವನ್ನ ನಿರ್ಮಿಸಿದವರು ನಮ್ಮ ದೇವರಕೊಂಡ ರೆಡ್ಡಿ ಅವರು. ಇವತ್ತಿಗೂ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇರ್ತಕ್ಕಂಥ ಮರಗಳು ದೇವರಕೊಂಡ ರೆಡ್ಡಿ ಅವರ ಹೆಸರು ಹೇಳುತ್ತೆ. ಈ ವಿಷಯ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದನ್ನ ನಾನು ಈ ಸಂದರ್ಭದಲ್ಲಿ ಯಾಕೆ ಹೇಳ್ಬೇಕು, ಆ ರೀತಿಯ ಒಂದು ಪರಿಸರ ಪ್ರೇಮ ಅವರಲ್ಲಿತ್ತು. ಆ ಗೆದ್ದಿದ್ರಿಂದಲೇ ಅವರು ಸಾವಿರಾರು ಮರಗಳು ಇವತ್ತು ಇಡೀ ಬಳ್ಳಾರಿ ಬೈಲಾಕಂಡ್ರೆ ಕನ್ನಡ ವಿಶ್ವವಿದ್ಯಾಲಯ ಆವರಣ ಮಲೆನಾಡ ರೀತಿ ಕಾಣ್ತಾ ಇದೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ದೇವರಕೊಂಡ ರೆಡ್ಡಿ. ಈ ಮಾತನ್ನ ನಾವು ಯಾವತ್ತೂ ನೆನಪಿಸ್ಬೇಕು. ವೃತ್ತಿಗೆ ಪೂರಕವಾದಂತೆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರು, ಅದರಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ರು. ಅವರ ತಲಕಾಡು ಗಂಗಾರ ದೇವಾಲಯಗಳು ಒಂದು ಅಧ್ಯಯನ PhD ಪ್ರಬಂಧ ಇರಬಹುದು, ಒಂದು ಮಾರ್ಗದರ್ಶಿ ಪ್ರಬಂಧಗಳು ಇವೆಲ್ಲ. ಹಾಗೆ ಲಿಪಿ ಹುಟ್ಟು ಮತ್ತು ಬೆಳವಣಿಗೆ ಏನ್ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸಿತು ಅವ್ರದ್ದು, ಈಗ ಮರುಮುದ್ರಣ ಸಹ ಆಗ್ತಾ ಇದೆ. ಅಂತ ಕೃತಿಗಳು ಇಡೀ ಕರ್ನಾಟಕ ಸಾಂಸ್ಕೃತಿಕ ವಲಯಕ್ಕೆ ಮತ್ತು ಕನ್ನಡ ಶಾಸನಶಾಸ್ತ್ರ ವಲಯಕ್ಕೆ ಜೊತೆ ಲಿಪಿಶಾಸ್ತ್ರ ವಲಯಕ್ಕೆ ಒಂದು ಮಹತ್ವದ ಕೊಡುಗೆಯನ್ನ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇನ್ನ ಕರ್ನಾಟಕ ಶಾಸನಗಳಲ್ಲಿ ಶಾಪಾಶಯ ಅನ್ನೋ ಕೃತಿ ಇರ್ಬೋದು, ಕರ್ನಾಟಕದ ಶಾಸನಗಳಿರ್ಬೋದು, ಭಾರತೀಯ ವಾಸ್ತುವಿದ್ಯೆ ಇರ್ಬೋದು, ಕರ್ನಾಟಕ ಚರಿತ್ರೆ ಇರ್ಬೋದು, ಶ್ರವಣ ಬೆಳಗೊಳ ಬಸಗಳು, ಹೀಗೆ 20ಕ್ಕೂ ಹೆಚ್ಚು ಕೃತಿಗಳು ಈ ನಿಟ್ಟಿನಲ್ಲಿ ಶಾಸನ ಮತ್ತು ಅದರ ಸಂಬಂಧಿತ ಬರಹಗಳಿಗೆ ಅವರು ತಮ್ಮ ಕೃತಿಗಳನ್ನ ಮೀಸಲಿಟ್ಟಿದ್ದಾರೆ ಅಂತಲೇ ನಾನು ಭಾವಿಸ್ತೇನೆ. ಇನ್ನು ಸಂಪಾದಿತ ವಿಷಯಕ್ಕೆ ಬಂದಾಗಂತೂ ಅವರ ಕೊಡುಗೆಯನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯಕ್ಕಾಗದೇ ಇಲ್ಲ. ಅದರಲ್ಲೂ ಕನ್ನಡ ವಿಶ್ವವಿದ್ಯಾಲಯದ ಶಾಸನ ಸಂಪುಟ ಯೋಜನೆ ಏನಿದೆಯಲ್ಲ, ಅವರ ಅವಧಿಯಲ್ಲಿ ಪ್ರಧಾನ ಸಂಪಾದಕತ್ವದಲ್ಲಿ 10 ಸಂಪುಟಗಳು ಏನು ಬಂದವಲ್ಲ, ಬಳ್ಳಾರಿ ಒಂದು ಆರಂಭಗೊಂಡು ಬಿಜಾಪುರ ಜಿಲ್ಲೆಯವರೆಗೂ ಅವರ ಬಾಗಲಕೋಟೆ ಇರ್ಬೋದು, ಬೀದರು, ಮಹಾರಾಷ್ಟ್ರ ಕನ್ನಡ ಶಾಸನ, ಹಂಪಿ ಶಾಸನ, ಕೊಪ್ಪಳ, ಬಾಗಲಕೋಟೆ, ಈ ರಾಯಚೂರು, ಇವೆಲ್ಲ ಏನಿದೆಯಲ್ಲ, ಈ ಎಲ್ಲ ಶಾಸನ ಸಂಪುಟಗಳು ಇವತ್ತು ಮೈಸೂರು ಯೂನಿವರ್ಸಿಟಿ ತಂದಂತ ಎಪಿಗ್ರಿಫಾ ಕರ್ನಾಟಕಕ್ಕೆ ಪರ್ಯಾಯವಾಗಿ
ರೂಪುಗೊಂಡಂತ ಸಂಪುಟಗಳು. ಹಳೆಯ ಮೈಸೂರು ಭಾಗಕ್ಕೆ ಎಪಿಗ್ರಫಿ ಕರ್ನಾಟಕನ ನೀವು ಇಷ್ಟಪಡೋದಾದ್ರೆ, ಉತ್ತರ ಕರ್ನಾಟಕ ಭಾಗಕ್ಕೆ ಕನ್ನಡ ವಿಷಯದ ಶಾಸನ ಸಂಪುಟವನ್ನ ನೀವು ಅಲೆಗಳಕ್ಕೆ ಸಾಧ್ಯವೇ ಇಲ್ಲ. ಅವುಗಳನ್ನು ಇಟ್ಟುಕೊಂಡೇ ಮುಂದಿನ ಸಂಶೋಧನೆ ಮತ್ತು ಆಕಾರಗಳನ್ನು ನೀವು ನಿರ್ಮಿಸಬೇಕು. ಅಂತ ಒಂದು ಬೃಹತ್ ಯೋಜನೆಯನ್ನ ನಿರ್ಮಿಸಿಕೊಟ್ಟಂತವ್ರು ನಮ್ಮ ದೇವರಕೊಂಡ ರೆಡ್ಡಿ ಅವರು. ಅದೇ ರೀತಿ ಇತ್ತೀಚೆಗೆ ಅದೇ ಪ್ರಮಾಣದ ಒಂದು ಮಹತ್ವದ ಕಾರ್ಯ ಅಂದ್ರೆ ಕರ್ನಾಟಕದ ಜೈನ ಶಾಸನಗಳು 5 ಸಂಪುಟದಲ್ಲಿ ಬಂದಿದ್ದು ಇತ್ತೀಚೆಗೆ ಪ್ರಕಟ, ಅದು ಕನ್ನಡ ವಿಶ್ವವಿದ್ಯಾಲಯ ಪ್ರಕಟಿಸಿರುವಂತ ಮಹತ್ವದ ಕಾರ್ಯ. ಹೀಗೆ ಇದು ಅವರ ಜೀವನದ ಮಹತ್ವದ ಮೈಲಿಗಲ್ಲುಗಳಾದ ಯೋಜನೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ಇತಿಹಾಸ ಇತಿಹಾಸ ದರ್ಶನ ಇಂಥವೆಲ್ಲ ಸಂಪಾದನೆ ಮಾಡಿದ್ರೆ ಇದು ಹಲವಾರು ಪುಸ್ತಕಗಳು ಸಂಪಾದನೆ ಮಾಡಿದ್ರು. ಕೆಂಪೇಗೌಡ ವಂಶಸ್ಥರು ಇರ್ಬೋದು, ಇನ್ನು ಆ ರೀತಿ ಹೇಳಕ್ ಹೋದ್ರೆ ಒಂದು 25-30 ಪಟ್ಟಿಗಳೇ ಇದೆ. ಹಂಪಿ ಉತ್ಸವದ 2008ರಲ್ಲಿ ಜರುಗಿದಂತ ವಿಜಯನಗರ ಅಧ್ಯಯನ ವಿಚಾರ ಸಂಕಿರಣದ ಸರ್ವಾಧ್ಯಕ್ಷರ ಮನ್ನಣೆಗೂ ಪಾತ್ರರಾಗ್ತಾರೆ. ಬಾರಗೋಪಾಲ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು, ಹಲವಾರು ಮನ್ನಣೆಗಳಿಗೆ ಬಯಲಾದಂತ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಇವ್ರಿಗೂ ಸಹ ಕರ್ನಾಟಕ ಇತಿಹಾಸ ಅಕಾಡೆಮಿ ಹಾಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇನ್ನು ಉಳಿದಂತೆ ನಮ್ಮ ಸಂಧ್ಯಾ, ಸೀತಾಲಕ್ಷ್ಮಿ ಅವರ ಜೊತೆಗೆ ಕಾರ್ತಿಕ್ ಅವರು ಈ ಆಯೋಜಿಸ್ತಾ ಬಂದಿರತಕ್ಕಂಥ ಈ ಕರ್ನಾಟಕ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಗೆ ವಿಶೇಷವಾಗಿ ಅವ್ರಿಗೂ ನಾನು ಸ್ವಾಗತಿಸ್ತೀನಿ. ಯಾಕೆಂದ್ರೆ ಅವ್ರು ಇಲ್ಲದೆ ಹೋಗಿದ್ರೆ ನಾನು ಈ 70 ಸಂಚಿಕೆಗಳು ಬಿತ್ತರವಾಗ್ಲಿಕ್ಕೆ ಸಾಧ್ಯ ಇಲ್ಲ ತಾಂತ್ರಿಕವಾಗಿ. ಅದು ಇವತ್ತಿನ ಅವರ ಮಾತಲ್ಲಿ ಸಂಧ್ಯಾ ಅವ್ರು ಹೇಳಿದಾರಲ್ಲ, ಈ ಕೊರೋನಾ ಕಾಲಗತ ಸಂದರ್ಭದಲ್ಲಿ ಈ ಯೋಜನೆಗಳನ್ನ ನಾವು ರೂಪಿಸೋಕೆ ಬಹಳ ಕಷ್ಟಪಡ್ಬೇಕಾಯ್ತು, ತಾಂತ್ರಿಕವಾಗಿ ಎಂತೆಂಥ ಕಷ್ಟಗಳು ಅನ್ಸೋದ್ರಲ್ಲ ತಮ್ಮ ಅನುಭವಗಳು ಹೇಳ್ಕೊಡು. ಇಂಥ ಸಂಕಷ್ಟಗಳ ನಡುವೆಯೂ ಅವರು ತಮ್ಮನ್ನ ತಾವು ಪ್ರತಿನಿಧಿಸ್ಕೊಂಡು ಈ ಅಕಾಡೆಮಿ ವತಿಯಿಂದ ಅಕಾಡೆಮಿಗೆ ಒಂದು ಒಳ್ಳೆ ಹೆಸರು ಬರುವಂತ ಕೆಲಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಮತ್ತೆ ಈ ಜಾಲತಾಣದ ಮೂಲಕ ಇದನ್ನೆಲ್ಲವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ನಮ್ಮ ಅಕಾಡೆಮಿ ಸದಸ್ಯರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಎಲ್ಲರನ್ನೂ ಸಹ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ಇತಿಹಾಸ ಅಕಾಡೆಮಿ ವತಿಯಿಂದ ಸ್ವಾಗತಿಸ್ತೇನೆ. ಈಗ ಈ ಸಮಾರೋಪ ಭಾಷಣವನ್ನ ಮಾಡಬೇಕು ಅಂತೇಳಿ ಡಾಕ್ಟರ್ MG ನಾಗರಾಜ್ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಓವರ್ ಟು ಡಾಕ್ಟರ್ MG ನಾಗರಾಜ್. ಕರ್ನಾಟಕ ಇತಿಹಾಸ ಅಕಾಡೆಮಿ 1986ರ ಡಿಸೆಂಬರ್ನಲ್ಲಿ ತಾತ್ಕಾಲಿಕ ಸಮಿತಿ ಆಗಿತ್ತು. ಆ ತಾತ್ಕಾಲಿಕ 15ನೇ ತಾರೀಕು ನಂತರ ಅಧಿಕೃತವಾಗಿ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದಂಥವರು ಡಾಕ್ಟರ್ JS ದೀಕ್ಷಿತ್ ಅವರು. ಸೂರ್ಯನಾಥ್ ಕಾಮತ್ ಮತ್ತು ಹಾಗೂ ದೀಕ್ಷಿತ್ರವರ ಮಾರ್ಗದರ್ಶನದಲ್ಲಿ ಸಂಸ್ಥೆ ನಡೀತಕ್ಕಂಥ ಸಂದರ್ಭ ಗಾಂಧಿ ಸಾಹಿತ್ಯದ ಉದ್ಘಾಟನೆ ನಾನೇ ಆ ಸಮಾರಂಭದ ಅಧ್ಯಕ್ಷತೆ ವಹಿಸಿದೆ. ಆ ಸಂದರ್ಭದಲ್ಲಿ CEO ಅಂದು ಸುಮಾರು 15 ಜನ ಸದಸ್ಯರು ಇದ್ದಂಥ ಸಂದರ್ಭ ಇವತ್ತು 2000 ಕೂಡ ಸದಸ್ಯರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ. ಇಷ್ಟು ಮಟ್ಟಿಗೆ ನಮ್ಮ ಜನ ಸ್ಪಂದಿಸಲಿಕ್ಕೆ ಕಾರಣ ಏನು ಕೂಡ ವಿಷಯ. ಇತಿಹಾಸ ಕೇವಲ ಪ್ರಾಧ್ಯಾಪಕರ ಸೊತ್ತಾಗಲಿಲ್ಲ, ಸಾಮಾನ್ಯ ಜನರು ಕೂಡ ಇತಿಹಾಸದ ಸಂದರ್ಭಗಳನ್ನು ತಮ್ಮದಾಗಿ ಮಾಡಿಕೊಂಡಂಥ ಸಂದರ್ಭಕ್ಕೆ ಉದಾಹರಣೆಯಾಗಿ ಅಕಾಡೆಮಿ ತನ್ನ ಸದಸ್ಯರ ಸಂಖ್ಯೆ ಇಷ್ಟು ಮಟ್ಟಿಗೆ ಹೆಚ್ಚಿಸಿಕೊಂಡಿದೆ. ಅಲ್ಲಿ ಮಂಡಿಸಿದ ಪ್ರಬಂಧಗಳು ಕೆಲವು ವಿದ್ವಾಂಸರು ಮಾತ್ರನೇ ಮಂಡಿಸ್ತಾ ಇಲ್ಲ, ಸಾಮಾನ್ಯ ಜನರು ಕೂಡ, ಅಂದರೆ ಸಾಮಾನ್ಯ ಜನರು ಕೂಡ ಇತಿಹಾಸದ ಆಸಕ್ತಿ ತೆಗೆದುಕೊಂಡು ತಮ್ಮ ಭಾವನೆ, ತಮ್ಮ ಶೋಧನೆಗಳನ್ನು, ತಮ್ಮ ಚಿಂತನೆಗಳನ್ನು ಮಂಡಿಸ್ತಕ್ಕಂಥ ಒಂದು ಸಂದರ್ಭವನ್ನು ಇತಿಹಾಸ ಅಕಾಡೆಮಿ ಸೃಷ್ಟಿ ಮಾಡಿದೆ. ಆದರೆ ಈ ಸಂದರ್ಭದಲ್ಲಿ ಇತಿಹಾಸ ಅಕಾಡೆಮಿ ತನ್ನ ಪಥದಲ್ಲಿ, ಬೆಳವಣಿಗೆಯ ಪಥದಲ್ಲಿ ಇತಿಹಾಸ ದರ್ಶನ ಅಂತಕ್ಕಂಥ ಸಂಪುಟವನ್ನು, ಅಂದರೆ ಪ್ರತಿ ವರ್ಷ ವಾರ್ಷಿಕ ಸಮ್ಮೇಳನದಲ್ಲಿ ನಮ್ಮ ಸದಸ್ಯರು ಏನು ಪ್ರಬಂಧ ಮಂಡಿಸ್ತಾರೆ ಆ ಪ್ರಬಂಧಗಳನ್ನು ಸಂಪಾದನೆ ಮಾಡಿ ಪ್ರಕಟ ಮಾಡ್ತಕ್ಕಂಥ ಈ ಇತಿಹಾಸ ದರ್ಶನದ ಸಂಪುಟದ ಪ್ರದರ್ಶನಕ್ಕೆ, ಸಂಪುಟದ ಸಂಚಿಕೆಗೆ, ಪ್ರಕಟಣೆಗೆ ಮಠಗಳು ನೆರವಾಗಿವೆ, ಸಂಸ್ಥೆಗಳು ನೆರವಾಗಿವೆ. ಮಿಥಿಕ್ ಸೊಸೈಟಿ ಅಂತ ಇದು, ಮತ್ತು ರಂಭಾಪುರಿ ಪೀಠ, ಮತ್ತು ಹಾನಗಲ್ ಕುಮಾರಸ್ವಾಮಿಗಳ ಸಂದರ್ಭ, ಹೀಗೆ ದಾನಿಗಳು, ವಿವಿಧ ಸಾಂಸ್ಕೃತಿಕ ಸಂಸ್ಥೆಗಳು ನೆರವಾಗಿವೆ. ಹೀಗಾಗಿ
ಇತಿಹಾಸ ಅಕಾಡೆಮಿ ಸುಮಾರು 37 ವರ್ಷಗಳ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸಿಕೊಂಡು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಇದರಲ್ಲಿ ಪಥದಲ್ಲಿ ಯಾವ ರೀತಿ ತನ್ನ ಕಾರ್ಯಕ್ರಮ ಹಮ್ಮಿಕೊಂಡು ಬಂತು ಅದು ಕೂಡ ಅಷ್ಟೇ ಮುಖ್ಯ ಆಗ್ತದೆ. ಕೇವಲ ಒಂದೊಂದು ದಿನ ಕೂತ್ಕೊಂಡು ಮಾತಾಡೋದು ಅಷ್ಟೇ ಆಗಲಿಲ್ಲ. ಅದು ಇತಿಹಾಸ ಪರಂಪರೆ ಉಳಿಸಿರ್ತಕ್ಕಂಥ ಉಳಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಅದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟರ್ಗಳನ್ನು ತಯಾರು ಮಾಡಿ ಕೊಡ್ತಕ್ಕಂಥದ್ದು. ಇದು ಇಡೀ ನಮ್ಮ ಸದಸ್ಯರು ಇಡೀ ಕರ್ನಾಟಕದ ಎಲ್ಲ ಮೂಲೆಗಳಿಂದ ಕೂಡ ನಮ್ಮ ಸದಸ್ಯರಿದ್ದಾರೆ. ಹೀಗಾಗಿ ಈ ಪರಂಪರೆ ಉಳಿಸಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಸದಸ್ಯರು ಪ್ರತಿಯೊಂದು ಕಾಲೇಜುಗಳಲ್ಲಿ ಹಮ್ಮಿಕೊಂಡು ಅದನ್ನು ಜನಪ್ರಿಯ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನಮ್ಮ ಸದಸ್ಯರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಇದಲ್ಲದೆ ಇತಿಹಾಸ ಪರೀಕ್ಷೆಯನ್ನು ಕೂಡ ಹಿಂದೆ ನಡೆಸ್ತಾ ಇತ್ತು. ಅಂದರೆ ವಿದ್ಯಾರ್ಥಿಗಳಿಗೆ ಕರ್ನಾಟಕದ ಇತಿಹಾಸದ ಬಗ್ಗೆ ಒಂದು ಪರಿಕಲ್ಪನೆ ಕೊಡಬೇಕಾಗಿತ್ತಲ್ಲ. ಈ ಕಾರಣಕ್ಕೋಸ್ಕರ ಅವರಿಗೆ ಪ್ರತಿ ವರ್ಷವೂ ಕೂಡ ಪರೀಕ್ಷೆ ಮಾಡಿ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಇದನ್ನು ಕೂಡ ಮಾಡ್ತಾರೆ. ಹೀಗಾಗಿ ಇತಿಹಾಸ ಪರಂಪರೆ ಉಳಿಸಿ ಇತಿಹಾಸ ದರ್ಶನ ಸಂಪುಟದ ಪ್ರಕಟಣೆ ಮಾಡ್ತಕ್ಕಂಥದ್ದು, ವಾರ್ಷಿಕ ಸಮ್ಮೇಳನ ನಡೆಸ್ತಕ್ಕಂಥದ್ದು ಮತ್ತು ಸಂಪರ್ಕಗಳನ್ನು ನಾವು ತಮ್ಮದೇ ಆದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಕೂಡ ಇತಿಹಾಸ ಅಕಾಡೆಮಿ ಮಾಡ್ಕೊಂಡು ಬಂದಿದೆ. ಈ ದಿಶೆಯಲ್ಲಿ ಕಾಮತ್ರು ಮತ್ತು ದೀಕ್ಷಿತರು ತೋರಿದಂಥ ಮಾರ್ಗದರ್ಶನದಲ್ಲಿ ನಮಗೆ ನೆರವಾಗಿ ಬಂದಂಥ ಲಕ್ಷ್ಮೀ ತೆಲಗಾವಿ ಇರ್ಬೋದು, ದೇವರ ಕೊಂಡಾರೆಡ್ಡಿ ಇರ್ಬೋದು, ಎಚ್ ಎಸ್ ಗೋಪಾಲರಾವ್ ಇರ್ಬೋದು, ಪಿ ವಿ ಕೃಷ್ಣಮೂರ್ತಿ ಇರ್ಬೋದು, ಕೆ ಆರ್ ರಾಜಶೇಖರ ಇರ್ಬೋದು, ಸಂಧ್ಯಾ ಇರ್ಬೋದು, ಹೀಗೆ ಮತ್ತು ಹಳಬರ ಇತಿಹಾಸದ ಪ್ರಾಧ್ಯಾಪಕರಾದ ಶ್ಯಾಮಲ ರತ್ನಕುಮಾರ್ ಇರ್ಬೋದು, ಬಾಂಬೆಯಿಂದ ಬಿ ಲೀಲಾ ಅಂತಕ್ಕಂಥವ್ರು ಬಂದು ಪ್ರಬಂಧ ಮಾಡಿಸಿದ್ರು. ಹಾಗೆ ಸಿ ಆರ್ ಶ್ಯಾಮಲ ಅಂತಕ್ಕಂಥ, ಹೀಗೆ ಅನೇಕರು, ಮತ್ತು ನಿರ್ಮಲ ಅಂತಕ್ಕಂಥವ್ರು ಟೈಪಿಂಗ್ ಇದರಲ್ಲಿ ಸಹಕಾರ ಕೊಡ್ತಕ್ಕಂಥದ್ದು. ಹೀಗೆ ಅನೇಕರು ಅಕಾಡೆಮಿ ಬೆಳೆಯೋದಕ್ಕೆ ತಮ್ಮದೇ ಆದಂಥ ಒಂದು ಸೇವೆಯನ್ನು ಸಲ್ಲಿಸಿರೋದ್ರಿಂದ ಅಕಾಡೆಮಿ ಇಷ್ಟು ಮಟ್ಟಿಗೆ ಜನಪ್ರಿಯವಾಗಿ ಬೆಳೆಯೋದಕ್ಕೆ ಅವಕಾಶ ಆಗಿದೆ. ಅದರಲ್ಲೂ ಕೂಡ ಯುವಕರಿಗೆ ಬಹಳ ಉತ್ಸಾಹ. ಹಿರಿಯರು ಬಂದು ತಾವು ಮಾಡಿದಂಥ ಶೋಧಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಆ ಶೋಧಗಳು ಹೇಗಿವೆ ಅನ್ನೋದು ಕೂಡ ನಾವು ನೋಡಬೇಕು. ಇತಿಹಾಸ ಅಕಾಡೆಮಿಯನ್ನು ಮಂಡಿಸ್ತಕ್ಕಂಥ ಪ್ರಬಂಧಗಳ ವಸ್ತು ಎಷ್ಟು ವೈವಿಧ್ಯವಾಗಿದೆ ಅಂತಂದರೆ, ಶಾಸನ ಇರಬಹುದು, ಸಾಹಿತ್ಯ ಇರಬಹುದು, ಚರಿತ್ರೆ ಇರಬಹುದು, ಜಾನಪದ ಇರಬಹುದು, ಶಿಲ್ಪ ಇರಬಹುದು, ಹೀಗೆ ಜೀವನದ ಪ್ರತಿಯೊಂದು ಸಮಕಾಲೀನ ಸಂದರ್ಭಗಳನ್ನೆಲ್ಲೂ ಕೂಡ ಇತಿಹಾಸದಲ್ಲಿ ನೋಡ್ತಕ್ಕಂಥದ್ದು. ಅದರ ವಿಶೇಷ ಅಂದರೆ ಇವತ್ತು ತಿಲ್ಲನಗೌಡ ಪಾಟೀಲ್, ಕಲ್ಲನಗೌಡ ಈ ಪಾಟೀಲ್ ಅಂತ ಬೆಳದಡಿಯವರು ಇವತ್ತೆಲ್ಲ ತೀರ್ಕೊಂಡಿದ್ದಾರೆ. ಆ ಮನುಷ್ಯನು ಸಾಮಾನ್ಯ ರೈತ, ಆದರೆ ಆತ ಮಂಡಿಸ್ತಿದ್ದಂಥ ಪ್ರಬಂಧ ಯಾವುದು ಅಂದರೆ ಅಡುಗುಳಿ ಮನೆ ಬಗ್ಗೆ ಇತಿಹಾಸ, ತಮ್ಮ ಊರಿನಲ್ಲಿ ಇರ್ತಕ್ಕಂಥ ಗ್ರಾಮ ದೇವತೆಗಳ ಬಗ್ಗೆ ಇತಿಹಾಸ, ಮತ್ತು ಸಂಸಾರಗಳಿರ್ತಕ್ಕಂಥ ಹೆಣ್ಮಕ್ಳು ಹೇಗೆ ನಡ್ಕೊಳ್ತಾರೆ ಇರ್ತಕ್ಕಂಥ ಒಂದು ಚಿತ್ರಣ. ಅದರ ಜೊತೆಗೆ ಅವರು ರಂಗೋಲಿ ಇತಿಹಾಸವನ್ನು ಹಾಗೆ ಒಬ್ಬ ಸಾಮಾನ್ಯ ರೈತ ಇಷ್ಟು ಮಟ್ಟಿಗೆ ಯೋಚನೆ ಮಾಡ್ತಕ್ಕಂಥ ಇದನ್ನು. ಹೀಗಾಗಿ ಸಮ್ಮೇಳನ ನಡೆಸ್ಕೊಟ್ರಂಥವ್ರು ಕೂಡ ನಮ್ಮಲ್ಲಿ ನಮ್ಮ ಗುರುಮೂರ್ತಿ ಪಂಡಿತರು ಹಾರನಹಳ್ಳಿಯಲ್ಲಿ ಸಮ್ಮೇಳನ ನಡೆಸ್ಕೊಟ್ರು. ಹೀಗೆ ನಮ್ಮ ಸದಸ್ಯರೇ ಇನಿಷಿಯೇಟಿವ್ ತೆಗೆದುಕೊಂಡು ತಮ್ಮ ಸೇವೆಯನ್ನು ಹೀಗೆ ಸಲ್ಲಿಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ನಾವು ಶೋಧಗಳು ಯಾವ್ಯಾವ ರೀತಿ ಇದೆ ಅನ್ನೋದು ಕೂಡ ನೋಡಬೇಕು. ಅದು ಬಹಳ ಜನ ನಮ್ಮ ಸದಸ್ಯರಲ್ಲಿ ಕೇವಲ ಬರೀ ಚರಿತ್ರಕಾರ ಅಷ್ಟೇ ಅಲ್ಲ ಇರ್ತಕ್ಕಂಥದ್ದು. ಗಣಿತಶಾಸ್ತ್ರಜ್ಞರಿದ್ದಾರೆ, ಭೂವಿಜ್ಞಾನಿಗಳಿದ್ದಾರೆ, ಎಂಜಿನಿಯರ್ಸ್ ಇದ್ದಾರೆ, ಕಾರ್ಮಿಕರಿದ್ದಾರೆ, ಮತ್ತು ಕಾರುಗಳನ್ನು ಓಡಿಸ್ತಕ್ಕಂಥ ಬಸ್ಸುಗಳನ್ನು ಓಡಿಸ್ತಕ್ಕಂಥ ಕಾರ್ಮಿಕರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಶಾಸ್ತ್ರಗಳನ್ನು ಕಂಡುಹಿಡಿತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ತಮ್ಮೂರಲ್ಲಿ ಶಾಸ್ತ್ರ ಹೇಗಿದೆ ಬಂದು ಹೇಳಿ ಕರ್ಕೊಂಡು ಹೋಗಿ ಶಾಸ್ತ್ರ ಓದಿಸಿ ಪ್ರಕಟ ಮಾಡ್ತಕ್ಕಂಥ ಪ್ರಯತ್ನಗಳು ಬೇಕಷ್ಟು ಮಾಡಿದ್ದೀವಿ. ಹೀಗಾಗಿ ಎಲ್ಲರ ಹೆಸರು ಹೇಳೋಕ್ಕಾಗದೇ ಕೂಡ ಕೆಲವಷ್ಟು ಹೆಸರುಗಳು ಮಾತ್ರ ಹೇಳಿದೆ ಇರಲಿ. ಹೀಗಾಗಿ ಆ ಸಂಸ್ಥೆ ತಾನು ಬೆಳ್ಕೊಂಡು ಬಂದಂಥ ಸಂದರ್ಭದಲ್ಲಿ ಆ ವಿಷಯಗಳ ವಿಫಲತೆ ಹೇಗಿದೆ ಅಂದರೆ ಬಹುಮುಖಿ ಸಾಮಾನ್ಯ ವರ್ತಮಾನದ ಬದುಕಿನ ಸಂಗತಿಗಳಷ್ಟೇ ಅಲ್ಲದೆ ಪ್ರಾಚೀನ ಸಂಗತಿಗಳಿಂದ, ಇವಾಗ ಪುರಾತತ್ವ ಇಲಾಖೆ ಡಾಕ್ಟರ್ ಆರ್ ಗೋಪಾಲ್ ಅವರು ನಾಣ್ಯಗಳ ಮೇಲೆ ಒಂದು ಸುಂದರವಾದ ಪ್ರಬಂಧ ಮಂಡಿಸ್ತಾರೆ. ಅಧಿಕಾರಿಯಾದರೂ ಕೂಡ ಸಾಮಾನ್ಯರಾಗಿ ಬಂತು ಕೂತ್ಕೊಂಡು ಪ್ರಬಂಧ ಮಂಡಿಸ್ಕೊಂಡು ಹೋಗ್ತಾರೆ. ಇದನ್ನು ನಾವು ಯೋಚನೆ ಮಾಡಬೇಕು. ಹೀಗಾಗಿ
ಶಿಲ್ಪಗಳ ಮೇಲೆ ಮೊಸರು ಭಾಳ ಸುಂದರವಾದ ಕೆಲಸ ಮಾಡಿದರು. ದೇವಕೊಂಡಾಡಿಯವರು ಈ ಅಕಾಡೆಮಿ ವತಿಯಿಂದ ಇದಂಥ ಸಂದರ್ಭಗಳಲ್ಲಿ ಕನ್ನಡ ಲಿಪಿ ಉಗಮ ಮತ್ತು ವಿಕಾಸ ಮತ್ತು ಒಂದು ಪ್ರಸಿದ್ಧವಾದ ಪುಸ್ತಕ ಬರೆದರು ಅವರು. ಗಂಗೆಯ ದೇವಾಲಯಗಳ ಮೇಲೆ ಕೆಲಸ ಮಾಡಿದ್ರು. ಹಾಗೆ ಮಂಜುನಾಥ್ ಅವರ ಬಗ್ಗೆ ಪುಸ್ತಕ ತಂದರು. ಹೀಗೆ ತಾವು ಮಾಡಿದಂಥ ಶೋಧನ ಸಂಬಂಧಪಟ್ಟಂಥ ವಸ್ತುಗಳನ್ನು ಇಟ್ಕೊಂಡು ಪುಸ್ತಕಗಳನ್ನು ತಂದಿದ್ದಾರೆ. ಹಾಗೆ ಪಿ ವಿ ಕೃಷ್ಣರು ಅನೇಕರು ಡಾಕ್ಟರೇಟ್ ಪದವಿಯನ್ನು ಕೂಡ ಇದನ್ನು ಪ್ರೇರಣೆ ಪಡೆದು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ್ರು. ನಮ್ಮ ಪಿ ವಿ ಕೃಷ್ಣರು ಭಾಳ ಮೇಲೆ ಕೆಲಸ ಮಾಡಿದ್ರು. ಆಡಳಿತಗಳಿಗೆ ಸಂಬಂಧಪಟ್ಟಂತೆ ವಿಭಾಗಗಳನ್ನೆಲ್ಲ ಕೂತ್ಕೊಂಡು ಕೆಲಸ ಮಾಡಿದರು. ನಮ್ಮ ಪ್ರಭಾಕರ್ ವಿವಿಧ ಶಿಲ್ಪಗಳ ಬಗ್ಗೆ, ಶಿಲ್ಪಶಾಸ್ತ್ರದ ಬಗ್ಗೆ, ನಮ್ಮ ಕೂಸ ಆಭರಣ, ಹೆಣ್ಣುಮಗಳು ಟೆಲಿಫೋನ್ ಉದ್ಯೋಗದಲ್ಲಿದ್ದಂಥ ಕಚೇರಿ ಉದ್ಯೋಗದ ಹೆಣ್ಣುಮಗಳು ದೇವಾಲಯದ ವಾಸ್ತುಶಿಲ್ಪವನ್ನು ಎಷ್ಟೊಂದು ಸುಂದರವಾದ ಕೆಲಸ ಮಾಡೋದು. ಹೀಗೆ ಬಂದಕ್ಕೆ ನಮ್ಮ ಕರ್ನಾಟಕದ ಎಲ್ಲ ವಿಭಾಗಗಳಿಂದ ಕೂಡ ಬಂದು ತಮಗಾಂಥ ಚಿಂತನೆಗಳಿಂದ ಶೋಧನೆಗಳಿಂದ ಪ್ರಕಟಣೆ ಮೂಲಕ ತಮ್ಮ ಇದನ್ನ ಆಸೆ ಆಕಾಂಕ್ಷೆ ಪೂರೈಸ್ಕೊಂಡಾಗ ನಮಗನಿಸುತ್ತೆ. ಈ ನಿಟ್ಟಿನಲ್ಲಿ ಏನು ಶೋಧಗಳು ಕೂಡ ನಡೆದಿವೆ. ನಾವು ಯೋಚನೆ ಮಾಡಬೇಕಾದ ರೀತಿ ಹೇಗಿದೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ವಾಸ್ತವವಾಗಿ ಸಿಂಧೂ ಸಂಸ್ಕೃತಿಯಿಂದ ನಾವು ಗಮನಿಸೋದಾದರೆ ಸಿಂಧೂ ಸಂಸ್ಕೃತಿಯಲ್ಲಿ ಶಿವನ ಒಂದು ಸ್ವರೂಪ ನೀವು ಗಮನಿಸಿರಬಹುದು. ತಲೆಗಳಲ್ಲಿರ್ತಕ್ಕಂಥ ಆ ಶಿರೋವೇಷ ಇದೆಯಲ್ಲ, ಅದು ತಿರ್ಯಕ್ ಸ್ಥಿತಿಯಲ್ಲಿ ನೋಡಿದಾಗ ಮಧ್ಯೆ ಇರತಕ್ಕಂಥದ್ದು ಜನಪದದಲ್ಲಿ ಹುಡುಲಿಂಗ ಅಂತಾರೆ. ಅದನ್ನು ತ್ರಿಶೂಲಾಕಾರದ ಮಧ್ಯದಲ್ಲಿ ಇರ್ತಕ್ಕಂಥ ಊರ್ಧ್ವಲಿಂಗ ಸ್ವರೂಪವನ್ನು ಹೋಗೋದು, ಮಸ್ತಕೆ ಲಿಂಗ ಧಾರಣೆ ಲಿಂಗ ಸ್ವರೂಪ ಇರ್ತಕ್ಕಂಥದ್ದು. ಅದನ್ನು ನಮ್ಮ ಚಂದ್ರಾಪುರದ ಮಳಿನೇನೋ ಗ್ರಾಮದಲ್ಲಿ ತಲೆ ಮೇಲೆ ಹುಟ್ಟುಲಿಂಗ ಇಟ್ಟು ದೇವತೆಗಳಿಗೆ ಇಟ್ಟು ಪೂಜೆ ಮಾಡ್ತಾರೆ. ಸಿಂಧೂ ಸಂಸ್ಕೃತಿಯ ಒಂದು ಪ್ರಭಾವ ಸಾಮಾನ್ಯ ಜನರಲ್ಲಿ ಹೇಗಿದೆ ಅಂತಕ್ಕಂಥ ಉದಾಹರಣೆ ನಾನು ಕೊಡ್ತಾರೆ. ಅದನ್ನು ತಿರ್ಯಕ್ ಸ್ಥಿತಿಯಲ್ಲಿದ್ದಾಗ ಒಂದು ತ್ರಿಶೂಲ ಆಕಾರ ಕಾಣುತ್ತಷ್ಟೇ. ಅದನ್ನೇ ನೇರವಾಗಿಟ್ಟಾಗ ಏನಾಗುತ್ತೆ, ಲಂಬಾಕಾರ ಓಂಕಾರ ಬರ್ತದೆ. ನಟರಾಜ ಅವರು ಸಿಂಧೂ ಸಂಸ್ಕೃತಿಯ ಈ ಶಿಲ್ಪಗಳಲ್ಲಿ ಕ್ರಿಯಾಯೋಗದ ಸಂಕೇತ ಇದೆ ಅಂತ ಹೇಳಿದರು. ನೀವು ಓಂ ನಮ ಶಿವಾಯ ಅಂತ ಹೇಳಿ ಉಸಿರನ್ನು ತೆಗೆದುಕೊಂಡು ಉಸಿರು ಬಿಡ್ತಕ್ಕಂಥದ್ದು ಶಿವಾಯ ಅನ್ನುವಾಗ ಅಂದರೆ ಕ್ರಿಯಾಯೋಗದ ಒಂದು ಸ್ವರೂಪದ ಕಾಣಬೇಕು. ಹೀಗೆ ಇಂಥ ಸಿಂಧೂ ಸಂಸ್ಕೃತಿಯ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾದಾಗ ಬೆಲೂಚಿಸ್ತಾನದಲ್ಲಿ ಬ್ರಾಹ್ಮಿ ಗುಡ್ಡಗಾಡು ಜನ ಇದ್ದರು. ಈ ಬ್ರಾಹ್ಮಿ ಗುಡ್ಡಗಾಡು ಜನರಲ್ಲಿ ದಕ್ಷಿಣದ ವಲಸೆ ಹೋದ ಜನ ಇದ್ದರು ಅಂತಕ್ಕಂಥದ್ದನ್ನು ನಮ್ಮ ವಿದ್ವಾಂಸ ಹೇಳ್ತಾರೆ. ಸ್ವಾಮಿನಾಥರು ಕೂಡ ಹೇಳ್ತಾರೆ, ಕೋಶಗಳು ಕೂಡ ಆ ಕಡೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಹೋದಂಥ ಜನ ಕನ್ನಡ ಮತ್ತು ಗೊಂಡಿ ಭಾಷೆಯನ್ನು ಬಳಕೆಯಲ್ಲಿತ್ತು. ಹೀಗಾಗಿ ಸಿಂಧೂ ಸಂಸ್ಕೃತದ ಪ್ರಭಾವ ಬಿದ್ದಿರಕ್ಕೆ ಒಂದು ಸೂಚನೆ ಎಂದರೆ ನಮಗೆ ಹರಪ್ಪ ಅಂತೀವಿ. ನಾವು ಹರಪ್ಪ ಸಂಸ್ಕೃತಿ ಅಂತೀವಿ. ಹರ ಪ್ಲಸ್ ಅಪ್ಪ ಅನ್ನೋದೇನು ಶಬ್ದ ಗಮನಿಸಿ. ನಮ್ಮ ಯಳಂದೂರು ಹತ್ತಿರ ಮದ್ದೂರು ಅನ್ನೋ ಗ್ರಾಮ ಇದೆ. ಆ ಮದ್ದೂರು ಗ್ರಾಮದಲ್ಲಿ 1328ರ ಒಂದು ಶಾಸನದಲ್ಲಿ ಸಾಹಾಣಿಯ ಮಗ ಹರಪ್ಪ ಅಂತ ಬರ್ತದೆ. ಅಂದರೆ ಸಿಂಧೂ ಸಂಸ್ಕೃತಿ ಬಳಸಿದಂಥ ಒಂದು ಇದು ಮತ್ತು ಮಧ್ಯೆ ಬೇರೆ ಬೇರೆ ಇರ್ಬೋದು, ಇಲ್ಲ ಅಂತ ಬೇರೆ ಬೇರೆ ಕಡೆ ಬಳಸಿರ್ಬೋದು. ಅದರಲ್ಲಿ ಹರಪ್ಪ ಅನ್ನೋ ಶಬ್ದ ಅವ್ರ ಹೆಸರು ವ್ಯಕ್ತಿ ನಾಮವನ್ನು ಸೂಚಿಸುತ್ತೆ. ಅದರ ಅಪ್ಪ ಅನ್ನುವಾಗ ಕನ್ನಡದ ಧ್ವನಿ ನಮಗೆ ಕೇಳಿಸುತ್ತೆ. ಹೀಗಾಗಿ ಆ ಹಿಂದೆ ಹೇಳಿದಂಥ ಒಂದು ಮಾತಿಗೆ ಇದು ಪೂರಕ ಸಿಗುತ್ತೆ. ಮತ್ತು ಸಿಂಧೂ ಸಂಸ್ಕೃತಿಯ ಅನೇಕ ಚಹರೆಗಳು ಮತ್ತು ಸಂದರ್ಭಗಳು ನಮ್ಮ ಕರ್ನಾಟಕದಲ್ಲೂ ಹೊರದಿತ್ತು ಅಂತಕ್ಕಂಥದ್ದು ಆ ಸುಂದರವರು ಕೂಡ ವಂಶಗಳನ್ನು ಹೇಳ್ತಾರೆ. ಹಾಗೆ ಹೇಳ್ತಾರೆ ಅವರು, ಗುಡ್ನಾಪುರದಲ್ಲಿರ್ತಕ್ಕಂಥ ಕಲ್ಲಿನ ಮೇಲೆ ಉಳಿದಂಥ ಆ ಲಿಪಿಯನ್ನು ನಾವು ಗಮನಿಸಿದರೆ ತಾಮ್ರದ ಪೆಟ್ಟಿಗೆಯಲ್ಲಿ ನಾವು ಮಹೇಂದ್ರ ಹರಪ್ಪ ಬಂಜಾರ ಸಂಸ್ಕೃತಿಗಳನ್ನು ತಾಮ್ರದ ಪೆಟ್ಟಿಗೆಯಲ್ಲಿರ್ತಕ್ಕಂಥ ಚಿತ್ರಗಳು ಹೋಗುತ್ತೆ. ಹೀಗೆ ಹಿರೇಕೆರೂರು ಸಂಬಂಧಗಳು ಹೇಳಿಕೊಂಡು ಹೀಗಾಗಿ ಸಿಂಧೂ ಸಂಸ್ಕೃತಿಯ ಒಂದು ಪ್ರಭಾವ ಕರ್ನಾಟಕದಲ್ಲಿ ಈ ಸಾಮಾನ್ಯ ರೂಪದಲ್ಲಿ ಜನಪದ ರೂಪದಲ್ಲಿ ಕೂಡ ಬೆಳ್ಕೊಂಡು ಬಂದಿದೆ ಅನ್ನೋದು ಕೂಡ ನಾವು ನೋಡ್ಬೋದು. ಇನ್ನು ಮುಂದಕ್ಕೆ ಇಂತಹ ಸಿಂಧೂ ಸಂಸ್ಕೃತಿ ಬೆಳ್ಕೊಂಡು ಬಂದಂಥ ನಮ್ಮ ಇದರಲ್ಲಿ ಲಿಪಿ ದೃಷ್ಟಿಯಿಂದ ಕೂಡ ಸಾಕಷ್ಟು ಸಂಶೋಧನೆಗಳು ನಡೆದಿವೆ, ಶಾಸನಗಳು ಕೂಡ ಸಾಕಷ್ಟು ಬಂದಿವೆ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೇನು ಗಮನಿಸ್ಕೊಂಡು ಹೋಗ್ತೀವಿ ಇರೋದನ್ನು ಯೋಚನೆ ಮಾಡಬೇಕು. ಇವಾಗ ಉದಾಹರಣೆಗಾಗಿ ರೈತ ಚಳವಳಿಯ ಸಂದರ್ಭ ಅಂತ ಇಟ್ಕೊಳ್ಳಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈತ ಪ್ರತಿಭಟನೆಯ ಒಂದು ಶಾಸನ ನಮಗೆ ಮಾವಳಿ ಶಾಸನ 8ನೇ ಶತಮಾನದ ಮಾವಳಿ ಶಾಸನದಲ್ಲಿ ಆ ಕುಲಬುದ್ಧ ವೀರನಾದ ಮೇಲೆ ಊರಿನವರಿಗೆ ಕೊಟ್ಟಿದ್ದಂಥ ಒಂದು ದತ್ತಿ. ಆ ದತ್ತಿ ಮೇಲೆ
ಸುಂಕ ದತ್ತಿ ಕೊಟ್ಟಂಥ ಸಂದರ್ಭದಲ್ಲಿ ಅಧಿಕಾರಿ ಬಂದು ಏನು ಮಾಡ್ತಾರೆ, ಸುಂಕಕ್ಕೆ ತಯಾರು ಮಾಡ್ತಾರೆ. ಆ ಇಡೀ ಗ್ರಾಮದ ಜನತೆ ವಿರುದ್ಧವಾಗಿ ಈ ಸುಂಕ ಕೆಳಗೆ ಅಧಿಕಾರಿಗಳಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಂದು ಶಾಸನದಲ್ಲಿ 8ನೇ ಶತಮಾನದ ಶಾಸನದಲ್ಲಿ ನಮ್ಮ ರೈತ ಚಳವಳಿಯ ಮೊದಲ ಉದಾಹರಣೆ ನಮಗೆ ಸಿಗುತ್ತೆ. ಹೀಗೆ ಅದೇ ಊರಿನಲ್ಲಿ 797 ಶಾಸನದಲ್ಲಿ ನೇಗಿಲ ಚಿಹ್ನೆ, ಮಾವಳಿ ಶಾಸನದಲ್ಲೂ ಕೂಡ ನೇಗಿಲ ಚಿಹ್ನೆ ಇದೆ ಮತ್ತು ಅಳತೆ ಮಾನ ಇದೆ. ಅಂದರೆ ಅರ್ಥವೇನು, ರಾಷ್ಟ್ರಕೂಟ ಕಾಲದ ಆ ಶಾಸನದಲ್ಲಿ ಒಂದು ಕೃಷಿಗಿದ್ದಂಥ ಪ್ರಾಮುಖ್ಯತೆಯನ್ನು ಈ ಮೂಲಕ ತೋರಿಸ್ತಾರೆ. ಇದರ ಈ ನಿಟ್ಟಿನಲ್ಲಿ ನಮ್ಮ ಕೃಷಿಯನ್ನು ಮೊಟ್ಟ ಮೊದಲು ಅಹಿಂಸಾತ್ಮಕವಾಗಿ ಕೃಷಿ ಮೂಲಕ ತುತ್ತು ಕೊಟ್ಟವಳ ಹೆಣ್ಣು, ಅಹಿಂಸಾತ್ಮಕ. ಗಂಡು ಬೇಟೆಗೆ ಹೋಗ್ತಿದ್ದ, ಅದರ ಹೆಣ್ಣು ಅಹಿಂಸಾ ತುತ್ತು ಕೊಟ್ಟವಳು ಹೆಣ್ಣು. ಅದಕ್ಕೋಸ್ಕರ ಇವತ್ತಿಗೂ ಕೂಡ ನೇಗಲು ಬಂದ ಮೇಲೆ ಶಕ್ತಿ ಬೇಕಾಗಿತ್ತು, ಸಹಜವಾಗಿ ದೈಹಿಕ ಶಕ್ತಿ ದೃಷ್ಟಿಯಿಂದ ಮಾಡೋದು. ಆದರೆ ಅಲ್ಲಿ ತನಕ ಹೆಣ್ಣು ಮಗಳು ನಮಗೆ ತುತ್ತು ನಾಟಿ ಹಾಕಿ ತುತ್ತು ಕೊಟ್ಟು ಇವತ್ತು ಕೂಡ ನಾಟಿಗೆ ಅವರಿಗೆ ವಿಶೇಷ ಪ್ರಾಶಸ್ತ್ಯ ಇದೆ. ಕೊಡಗಿನಲ್ಲಂತೂ ಸಾಮಾನ್ಯ ಹೆಣ್ಣು ಮಕ್ಕಳಂತ ನಾಟಿ ಮಾಡ್ತಕ್ಕಂಥ ಚಿತ್ರಗಳು ನಾವು ಕೂಡ ನೋಡ್ತೀವಿ, ಇರಲಿ ಅದೆಲ್ಲ ಕಂಡು ಬರ್ತೀವಿ. ಹೀಗಾಗಿ ಈ ನಿಟ್ಟಿನಲ್ಲಿ ಚಳುವಳಿಯ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಹೇಗೆ ನೀರಾವರಿ ದೃಷ್ಟಿಯಿಂದ ಅಣೆಕಟ್ಟನ್ನು ಕಟ್ಟಿ ಕೃಷಿ ಮಾಡಿದಂಥ ಉದಾಹರಣೆ ನಮ್ಮ ಶ್ರೀರಂಗಪಟ್ಟಣದ ಶ್ರೀರಾಮಪುರ ಅಂತಿದೆ. ಶ್ರೀರಂಗಪಟ್ಟಣದ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಕಾವೇರಿ ಕವಲಾಗ್ತಕ್ಕಂಥ ಜಾಗ ಕಾಣುತ್ತೆ. ಅಲ್ಲಿ ಒಂದು ಸ್ತಂಭನ ಕೂಡ ನೆಟ್ಟಿದೆ. ಅದರ ಪಕ್ಕದಲ್ಲಿ ಎಣ್ಣೆ ಹೊಳೆಕೊಪ್ಪಲು ಅಂತಿದೆ. ಕಾವೇರಿ ಎರಡಾಗ್ತದೆ. ಆ ಎಣ್ಣೆ ಹೊಳೆಕೊಪ್ಪಲು ಇವತ್ತು ಎಣ್ಣೆ ಹೊಳೆಕೊಪ್ಪಲು, ಆಗಲು ಬೇರೆ ಹೆಸರು ಹೇಳ್ತಿದೆ ಏನು. ಕೇಸಿಗ ಅನ್ನೋ ಇಮ್ಮಡಿ ರಾಜಮನ್ನನ ಕಾಲದ 904 ಕೇಸಿಗ ಅಂತಕ್ಕಂಥವನು ಶ್ರವಣ ಬೆಳಕದ ಮಧುಸಾಗರ ಪಂಡಿತರ ಒಂದು ಆದೇಶದ ಮೇಲೆ ಅಲ್ಲಿ ಅಣೆಕಟ್ಟು ಕಟ್ಟತಕ್ಕಂಥ ಒಂದು ಸಂದರ್ಭ ಆಗ್ತದೆ. ಅದು ಜಿನಾಲಯಕ್ಕೆ ಬರ್ತಕ್ಕಂಥ ಉತ್ಪನ್ನಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದ್ದಿರ್ಬೋದು. ಹಾಗೆ ಅಣೆಕಟ್ಟು ಕಟ್ಟಿದ ಮೇಲೆ ಕೇಸಿಗ ಅಂತಕ್ಕಂಥ ಅಣೆಕಟ್ಟು ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಮೊಟ್ಟದ ಅಣೆಕಟ್ಟು ಕಟ್ಟದಂಥ ಸಂದರ್ಭದಲ್ಲಿ ಒಂದು ಷರತ್ತೇನಿತ್ತು ಹಾಕಿದ್ರು, ಮೊದಲನೇ ವರ್ಷ ನಿನ್ನ ಉತ್ಪನ್ನದ 10ನೇ ಭಾಗ ಕೊಡಬೇಕು, 2ನೇ ವರ್ಷ 7ನೇ ಭಾಗ ಕೊಡಬೇಕು, 3ನೇ ವರ್ಷ 5ನೇ ಭಾಗ ಕೊಡಬೇಕು ಅಂತಕ್ಕಂಥ ಒಂದು ನಿಯಮ ಆಗ್ತದೆ. ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾರೆ. ಇದಕ್ಕೆ ಸಂವಾದಿಯಾಗಿ ವರ್ತಮಾನದಲ್ಲಿ ನಮಗೆ ಚಳವಳಿ ಯಾವುದಾಯಿತು, HK ವೀರಣ್ಣಗೌಡರ ಚಳವಳಿ. ಕನ್ನಂಬಾಡಿ ಕಟ್ಟಿದ 1931 ಕಟ್ಟಿದ ಮೇಲೆ ಆ ಕಟ್ಟೋದಕ್ಕೆ ಸರ್ಕಾರ ಕೆಲವು ಷರತ್ತುಗಳನ್ನು ವಿಧಿಸ್ತು. ಆ ಷರತ್ತು ವಿಧಿಸಿದಾಗ ಕಾಂಟ್ರಿಬ್ಯೂಷನ್ ಹಣ ಮೊದಲು ಹೇಳಿಕ್ಕಿಂತ ಜಾಸ್ತಿ ಆದ್ದರಿಂದ ರೈತರು ಏನು ಮಾಡಿದ್ರು, ಚಳವಳಿ ಮಾಡಬೇಕು ಸರಿ. ಆ ಇಡೀ ಮದ್ದೂರು ಮಂಡಿ ಸುತ್ತಮುತ್ತಲು ಅತ್ಯಂತ ಶಿಸ್ತುಬದ್ಧವಾಗಿ ಇಡೀ ಕರ್ನಾಟಕದಲ್ಲಿ ರೈತ ಚಳವಳಿ ಸುಮಾರು 2000 ವರ್ಷದಿಂದ ನಡೆದಿರುವಂಥ ಚಳವಳಿ ಅತ್ಯಂತ ಶಿಸ್ತುಬದ್ಧವಾದ ಚಳವಳಿ ಅಂದರೆ ವೀರಣ್ಣಗೌಡರು ರೂಪಿಸಿದಂಥ ಈ ಇರ್ವಿನಾಳ ಚಳವಳಿ. ಈ ಚಳವಳಿಯಲ್ಲಿ ಈ ಥರ ನಮಗೆ ದುಡ್ಡು ಜಾಸ್ತಿ ಬಂದಂಥ 1000 ರೈತರು ಎತ್ತಿನ ಬಂಡಿನಲ್ಲಿ ಮದ್ದೂರಿನಿಂದ ಅಠಾರ ಕಚೇರಿವರೆಗೂ ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ನಡ್ಕೊಂಡ್ಬಂದರು. ಇಲ್ಲಿ ಅವ್ರಿಗೆ ಓತ್ತರ ಕೊಟ್ಟು ಚಿಕ್ಕವೀರಪ್ಪ ಅಂತಕ್ಕಂಥವ್ರು ಆ ಕಾಲಕ್ಕೆ ಅಷ್ಟೂ ಜನ ರೈತರಿಗೆ ಓತ್ತರ ಕೊಟ್ಟು ದಾರಿ ಉದ್ದಾರಿ ಸ್ವಾತ ಮಾಡೋದು, ಎಲ್ಲೂ ಕೂಡ ತೊಂದರೆ ಆಗಲಿ, ಎಲ್ಲೂ ಕೂಡ ಹಿಂಸೆ ಆಗಲಿ ಅಥವಾ ಘೋಷ ಸಹಜ ಶಿಸ್ತಿನಿಂದ ಬಂದು ಮಾಡಿದರೆ ದಿವಾನ್ ಮಿರ್ಜಾ ಅವರು ಎಲ್ಲ ಪ್ರತಿನಿಧಿಗಳು ಬನ್ನಿ ಅಂತ ಹೇಳಿದ್ರು. ಆದರೆ ಇಲ್ಲ, ಪ್ರತಿನಿಧಿಗಳಲ್ಲ, ಅಷ್ಟು ಜನರು ಬರಬೇಕು ಅಂದಾಗ ಅವರು ಕೂಡ ಅಷ್ಟು ಜನ ಬಂದು ದಿವಾನ್ ಅದನ್ನು ಅವರ ಅಹವಾಲುಗಳನ್ನು ಕೇಳಿ ಅದಕ್ಕೆ ಅನುಗುಣವಾಗಿ ತಮ್ಮದೇ ಸರ್ಕಾರದ ಪರಿಹಾರ ಕೊಡ್ತಾರೆ. ಹಾಗೆ ಕನ್ನಂಬಾಡಿ ಕಟ್ಟೋದಕ್ಕೆ ಯಾರು ಮುಖ್ಯ ಕಾಲ ಅಂದರೆ ಯಜಮಾನ ವಿಶ್ವೇಶ್ವರರು ಪ್ಲ್ಯಾನ್ ಮಾಡೆಲ್ಲ ಮಾಡಿದರು. ಆದರೆ ಕಟ್ಟೋ ಸಂದರ್ಭದಲ್ಲಿ ಹಣದ ಕೊರತೆ ಬಂದಾಗ ನಮ್ಮ ರಾಜರ್ಷಿ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಮನೆ ಆಭರಣಗಳನ್ನು ಒಡಬಿಟ್ಟು ಕನ್ನಂಬಾಡಿ ಕಟ್ಟೋದಕ್ಕೆ 1912 ಅದು ಆರಂಭ ಲಕ್ಷ ಇದಾದರೂ ಕೂಡ 31 ಆಗೋದಕ್ಕೆ ಅದು ಆ ಹಣ ಕೊಟ್ಟು ಕನ್ನಂಬಾಡಿ ಪೂರ್ತಿ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಆ ಕಾವೇರಿಯಿಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಎಂದು ಗಮನಿಸಬೇಕು. ಇದಕ್ಕೆ ಪೌರಾಣಿಕವಾಗಿ ಮತ್ತು ಐತಿಹಾಸಿಕವಾಗಿ ಗಮನಿಸೋದಾದರೆ ಈ ಕಾವೇರಿ ಹುಟ್ಟೋದಲ್ಲೇ ಕೊಡಗಿನಲ್ಲಿ ಹುಟ್ಟುತ್ತೆ. ಈ ಕಾವೇರಿಗೆ ಮೊದಲು ಕಾವೇರಿ ಅಂತ ಹೆಸರಿತ್ತ
ಅನ್ನೋಕ್ಕೆ ಮುಂಚೆ ಇನ್ನೊಂದು ಹೇಳ್ತೀನಿ. ರೈಸರು ಏನು ಮಾಡಿದ್ರು, 1001ನೇ ಶಾಸ್ತ್ರ ಕೊಡಗಿನ ಕೂಡ್ಲೂರು ಅಂತಕ್ಕಂಥ ಇದು ಕಡೆ ಬರ್ತದೆ. ಅದರಲ್ಲಿ ಮೊದಲು ಕಾವೇರಿಯನ್ನಿಂದು ರಾಮೇಶ್ವರಂ ಮರ್ಚಿ, ಅಂದರೆ ರಾಮಸ್ವಾಮಿ ಕಡೆ ಇರುತ್ತೆ, ಕಾವೇರಿ ನದಿ ಹೇಗಿತ್ತಲ್ಲ, ಅಂದರೆ ಮೊದಲು ಕಾವೇರಿಯಲ್ಲಿ ಸ್ನಾನ ಮಾಡಿ ರಾಮೇಶ್ವರ ಪೂಜಿಸಿದ್ರು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಮೊದಲು ಕಾವೇರಿಯನ್ನಿಂದು ಗಮನಿಸಿ, ಯಾರೇ ಆಗಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವಸ್ಥಾನಕ್ಕೆ ದೇವರ ಶಿವಸ್ಥಾನ ಆ ನದಿ ಇದೆ, ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಅದು ಯಾವತ್ತೂ ಅದು ಮೊದಲು ಕಾವೇರಿಯನ್ನಿಂದು ಅಂದರೆ ಅಲ್ಲಿ ಅರ್ಥ ನಾನು ಮಾಡೋ ಕೆಲಸ ಹೇಳಿದಾಗ ಆಗ್ಬಿಡುತ್ತಲ್ಲ, ಅದರ ಅರ್ಥ ಅದಲ್ಲ. ಮೊದಲು ಕಾವೇರಿ ಅಂದರೆ ಯಾವುದು? ತಲಕಾವೇರಿಯಲ್ಲಿ ಸ್ನಾನ ಮಾಡಿ, ಅಂದರೆ ಪವಿತ್ರ ನೆಲೆ, ತೀರ್ಥೋದ್ಭವದ ನೆಲೆ, ಅಲ್ಲಿ ಅವರು ಸ್ನಾನ ಮಾಡಿ ರಾಮೇಶ್ವರ ಬರ್ತಿದ್ದು ಯಾವುದು? ಆಗ ರಾಮಸ್ವಾಮಿ ಕಡಿಮೆ ಅಂತ ರಾಮೇಶ್ವರ ದೇವಸ್ಥಾನ ಇರಲಿಲ್ಲ. ಹೊಯ್ಸಳರ ಕಾಲದಲ್ಲಿ 1238ನಲ್ಲಿ ರಾಮೇಶ್ವರ ಪ್ರತಿಷ್ಠೆ ಮಾಡಿರ್ತಕ್ಕ ಹೊಯ್ಸಳರ ಕಾಲದಲ್ಲಿ ಪ್ರತಿಷ್ಠೆ ಆಗಿದೆ. ಆಗ ಆಗಿದ್ದದ್ದು ಯಾವುದು? ಈರ್ಪು ರಾಮೇಶ್ವರ, ಲಕ್ಷತೀರ್ಥ ಜಲಪಾತ ಇರ್ತಕ್ಕಂಥದ್ದು ಕೊಡಗಿನ ಕೊನೆಯಲ್ಲಿ ದಕ್ಷಿಣ ಭಾಗ ಇರ್ತಕ್ಕಂಥ ಈರ್ಪು, ಅಲ್ಲಿರ್ತಕ್ಕಂಥ ರಾಮೇಶ್ವರ ಅದು ಅಷ್ಟು ಪ್ರಸಿದ್ಧವಾದಂಥ ಕ್ಷೇತ್ರ. ಪೌರಾಣಿಕವಾಗಿ ಹೇಳ್ತಾರೆ, ಲಕ್ಷ್ಮಣ ಬಹಳ ವಿರೋಧವಾಗಿ ನೋಡ್ಕೊಳ್ತಿದ್ದಂತೆ. ಕೇಳಿದ್ರೆ ಇಲ್ಲಿ ಬಂದ ತಕ್ಷಣ ಶಾಸ್ತ್ರ ಆಗ್ಬಿಟ್ಟಂತೆ. ಅಂದರೆ ಈರ್ಪು ಅಷ್ಟು ಪ್ರಸಿದ್ಧವಾದ ಕ್ಷೇತ್ರ. ಮತ್ತು ಹನುಮಂತ ಲಿಂಗ ತಂದಂಥ ಸಂದರ್ಭದಲ್ಲಿ ಮರಣ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದ. ಅಲ್ಲಿ ಮುಂದಕ್ಕೆ ಬೇರೆ ಇನ್ನೊಂದು ರಾಮತೀರ್ಥ ಕಡೆ ಪ್ರತಿಷ್ಠಾಪನೆ ಆಯಿತು. ಇರಲಿ, ಅಷ್ಟು ಅತ್ಯಂತ ಸುಂದರವಾದ ಜಲಪಾತ ಅದು. ಆ ಪ್ರದೇಶ ಇಟ್ಟು ರಾಮೇಶ್ವರನ ಅವರು ದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಗಮನಿಸಿ. ಇಂಥ ಕಾವೇರಿ ಬದಲಾಯಿಸಿ, ಕಾವೇರಿಗೆ 3 ಕವಲು 2 ಕವಲು ಅಲ್ಲ. ಯಾಕೆಂದರೆ ಪಶ್ಚಿಮದಲ್ಲಿ 2 ಪ್ರಬಲವಾದ ಕವಲು ಇತ್ತು. ಗುಹ್ಯಾಕ್ಕೆ ಸಿದ್ದಾಪುರದ ಹತ್ರ ಬಂದಂಥದ್ದು ಒಂದು ಕವಲು, ಒಂದು ನಮ್ಮ ಗೋಡಿಕೊಪ್ಪದ ಹತ್ರ ಕೊಳತ್ತೋಡು ಬೈಗೊಡುತ್ತೆ ಅದ್ರ ಮೂಲಕ ಹೋಗ್ತಕ್ಕಂಥದ್ದು ಒಂದು, ಇನ್ನೊಂದು ಬರಪೊಳೆ ಪದ. ಅದೇ ಕಾವೇರಿ ರಿವರ್ ಕ್ಯಾಪ್ಚರ್ ಮಾಡಿ ತುಂಬೆ ಹೊಳೆ ಮಲೆ ಹುಟ್ಟತಕ್ಕಂಥ ಅದು ನದಿ. ಅದು ಹೋಗ್ತಾ ಮೊದಲು ಅರಬ್ಬಿ ಸಮುದ್ರದಲ್ಲಿ ಭೂಭಾಗ ಇತ್ತು, ಅದರ ಮೂಲಕ ಕಾವೇರಿ ಹೊರಟು ಆಫ್ರಿಕಾದಲ್ಲಿ ಹೋಗ್ತಿತ್ತು, ಮಹಾದ್ವೀಪ ಕರೆಸ್ಕೊಳ್ತಿತ್ತು. ಹಾಗಾದರೆ ಕಾವೇರಿ ಅಗಸ್ತ್ಯ ಕಾವೇರಿ ಕಥೆ ಬರೋಕ್ಕೆ ಮುಂಚೆ ಅದೇ ಪುರಾಣದ ಕಥೆ ಬರೋಕ್ಕೆ ಮುಂಚೆ ಏನೇ ಬೇಕಲ್ಲ. ಪಶ್ಚಿಮದ ಕಡೆ ಪ್ರಬಲವಾದ 2 ಕವಲಿದ್ದರಿಂದ ಪುನಃ ಹೊಳೆ ಎಂತಿದ್ದಿರಬೇಕು. ಇದರ ಪ್ರಭಾವ ನಿಮಗೇನಾಯಿತು? ತಮಿಳುನಾಡಿನಲ್ಲಿ ಕುಡಿನಾಡಾಧಿಪತಿ ಅಂತ ಕರೀತಿದ್ರು. ಕಾವೇರಿ ಅಧಿಪತಿ, ಕಾವೇರಿ ನಾಡು ಅಂತ ಕರೀಲಿಲ್ಲ. ಆಗ ಚೋಳರು ಮತ್ತು ಗಂಡೂರು ಇದು ಮಾಡಿದಂಥ ಕುಡಿನಾಡಾಧಿಪತಿ ಯಾರು ಅಂತ ಹೇಳ್ತಿದ್ರು ಇತಿಹಾಸ ಸಂದರ್ಭದಲ್ಲಿ. ಅಂದಮೇಲೆ ಪ್ರಬಲವಾಗಿ 2 ಕವಲಿದ್ದರಿಂದ ಯಾವ ಪಶ್ಚಿಮ ಘಟ್ಟಗಳಿಗೆ ಏರು ಜಾಸ್ತಿ ಆಯಿತು. ಅದು 7.3 ಮಿಲಿಯನ್ ವರ್ಷಗಳ ಹಿಂದೆ ಪಶ್ಚಿಮ ಘಟ್ಟಗಳಿಗೆ ಏರು ಜಾಸ್ತಿ ಆದಾಗ ಕಾವೇರಿ ಪಥವನ್ನು ಬಲಪಳೆ ಆಕ್ರಮಿಸ್ತು, ಪೂರ್ವ ಕವಲು ಮಾತ್ರ ಉಳ್ಕೊಳ್ತು. ಹೀಗಾಗಿ ತಮಿಳಿನ ಅದಾದಂಥ ಕೇರಳದ ಬಲ್ಲೆ ಪಥದಲ್ಲಿ ಹೋಗಿ ಬೀಳ್ತಾ ಇದೆ. ಹೀಗಾಗಿ ಕಾವೇರಿ ಪೂರ್ವ ಕವಲು ಅದೇನಾಯಿತು, ಅದು ತಮಿಳುನಾಡಿನ ಮೂಲಕ ಹೋಗಿ ಪೂಂಪುಹಾರ್ನಲ್ಲಿ ಇದಾಯಿತು. ಹೀಗಾಗಿ ಕಾವೇರಿ ಕೇರಳಕ್ಕೆ, ತಮಿಳುನಾಡಿಗೆ, ಕರ್ನಾಟಕಕ್ಕೆ ಸಂಪೂರ್ಣವಾಗಿ ತನ್ನದೇ ಅಂತ ಪಾವಿತ್ರತೆಯನ್ನು ಹೊಂದಿದೆ. ಅದರಿಂದ ಕೊಡಗು ಆ ದೃಷ್ಟಿಯಿಂದ ನಮಗೆ ಯೋಗ ಭೂಮಿ ಒಂದು ರೀತಿಯಿಂದ. ಗಂಗೆ ಹೇಳ್ತಾಳೆ, ಯಮುನೆ ಕೇಳ್ತಾಳೆ, ನಿನ್ನ ಕೂದಲು ಯಾಕಮ್ಮ ಇದಾಗಿದೆ, ಒದ್ದೆ ಆಗಿದೆ ಅಂದರೆ ನನಗಿಂತ ಹಿರಿಯಳಾದ ಕಾವೇರಿಯಲ್ಲಿ ನಿಂದು ಬಂದೆ ಅಂತೇಳಿ. ಅಂದರೆ ಕಾವೇರಿ ಮೊದಲಿದ್ದವಳು ಉತ್ತರ ಭಾರತ ಹಿಮಾಲಯ ಇರಲಿಲ್ಲ, 7.3 ಮಿಲಿಯನ್ ಬ್ಯಾಕ್ ಇರಲಿಲ್ಲ. ಯಾವಾಗ ಪಶ್ಚಿಮಗಳಿಗೆ ಏನು ಜಾಸ್ತಿ ಆಯಿತು ಅವಾಗ ಹಿಮಾಲಯ ಉತ್ಪತ್ತಿ ಆಯಿತು, ಗಂಗೋತ್ರಿ ಆಯಿತು. ಅದರಿಂದ ಗಂಗೆ ಹೇಳೋ ಮಾತಿನಲ್ಲಿ ಇದು ಇದೆ. ಹೀಗೆ ನಿಜಗುಂಡ್ರು ಕೂಡ ಮಾಡ್ತಾರೆ. ಹೀಗೆ ಇಂಥ ಕೊಡಗಿನ ಸಂಬಂಧಪಟ್ಟು ಮತ್ತು ಕರ್ನಾಟಕ ಸಂಬಂಧಪಟ್ಟ ಹಾಗೆ ಆಳಿದ ರಾಜವಂಶಗಳ ಯಾವ ಕಾಲದಲ್ಲಿ ಮುಖ್ಯವಾದವರಿಗೆ ಗಂಗಕ್ಕೆ ಬರ್ತಾರೆ, ಕದಂಬರು ಬರ್ತಾರೆ, ನಂತರ ಹೊಯ್ಸಳರು ಬರ್ತಾರೆ, ರಾಷ್ಟ್ರಕೂಟರು ಬರ್ತಾರೆ, ವಿಜಯನಗರ ಸೀಗೆ ಹೋಗ್ತಾರೆ. ಗಂಗನ ದೃಷ್ಟಿಯಲ್ಲಿ ಹೇಳಿದರೆ ಪೌರಾಣಿಕ ಕಥೆ ಇದ್ರೂ ಕೂಡ ಅದು ಮುಂದೆ ಬರ್ತಕ್ಕಂಥ ಅನೇಕ ಆಚರಣೆಗಳು ಮತ್ತು ಆಕಾರಗಳನ್ನು ಗಮನಿಸಿದಾಗ ಅದಕ್ಕೆ ಸಾರ್ಥಕತೆ ಬರ್ತದೆ. ಅಗಸ್ತ್ಯ ಕ್ರಿಸ್ತಪೂರ್ವ 1075ರಲ್ಲಿ 18 ಜನ ವೆಲೀರ ಕುಟುಂಬಗಳನ್ನು ಕರೆದುಕೊಂಡು ಮತ್ತು ಅರುವರ ಬುಡಕಟ್ಟಿನ ಕುರುಬರ ಗುರುಕೃಷ್ಣ ಅರುವರ ಬುಡಕಟ್ಟಿನವರನ್ನು ಕೂಡ ಕರ್ಕೊಂಡು ಪಶ್ಚಿಮ ಕಟ್ಟೆ ಬರ್ತಾ ಇರ್ತೀವಿ. ಕೇರಳದ ಗ್ರಂಥಗಳು ಕೆ ಮಮ್ಮನ್ ಅವರು ಬರೀತಾರೆ, ಕೇರಳ ಕಲ್ಚರದಲ್ಲಿ ಶ್ರೀಧರ ಮೆನನ್ ಬರೀತಾರೆ, ಹಾಗೆ
ತಮಿಳು ನಾಡಿನಲ್ಲೂ ಕೂಡ ರಾಘವಯ್ಯಗಾರದ ವೆಲೀರ್ ವರಲಾರು ಅಂತಕ್ಕಂಥ ಇದನ್ನು ಬರೀತಾರೆ. ಅಲ್ಲಿದ್ದ ಕೇಸ್ ನಮ್ಮ ಸ್ವಾಮಿನಾಥನ್ ಕೂಡ ಆ ಮಾತನ್ನು ಹೇಳಿ ಹೀಗೆ ಅಗಸ್ತ್ಯ ಕರೆದುಕೊಂಡು ಬಂದು ಏನು ಮಾಡ್ದ, 18 ಜನ ವೆಲಿಯ ಕುಟುಂಬಗಳನ್ನು ಕರ್ಕೊಂಡು ಕಾಡು ಕಡೆದ ರಾಜ್ಯವನ್ನು ಸ್ಥಾಪನೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಂಚುತ್ತಾರೆ. ಹೀಗೆ ವೆಲಿಯರಲ್ಲಿ ಕಂಡು ಬಂದಂಥ ಇದೇನಿದೆ, ಇವರು ತಮ್ಮದೇ ಆದಂಥ ರೀತಿಯಲ್ಲಿ ಯಾವಾಗ ನೀವು ಕಾಡು ಕಡಿತ ಕೃಷಿ ಅವರೇ ಮಾಡಬೇಕು, ಅಲ್ಲಿರ್ತಕ್ಕಂಥ ಕಸರುಗಳು ಅವರೇ ಮಾಡಬೇಕು. ಅವರು ವೆಲಿಯರ ರಾಜ ಕುಟುಂಬಗಳಾಗ್ಬಿಡ್ತವೆ. ಆಮೇಲೆ ಸಣ್ಣ ಸಣ್ಣ ರಾಜ ಕುಟುಂಬಗಳು. ಅದಾದ ನಂತರ ವೆಲಿಯರ್ ಅವರ ಸಂದರ್ಭಗಳು ಗಂಗರ ಮಾತುಗಳಲ್ಲಿ ತಮಿಳುನಾಡಿನಲ್ಲಿ ತಮಿಳರು ಕೂಡ ಹೇಳ್ತಾರೆ. ಅದರಲ್ಲಿ ಎರಬೇ ವೆಳಿಯರು ಅಂತ ಬರ್ತಾರೆ. 18 ಕುಟುಂಬಗಳಲ್ಲಿ ಎರಬೇ ವೆಳಿಯರು, ಎರಬೇ ವೆಳಿಯರಲ್ಲಿ ಪೆರುವೆಳಿಯರು ಅಂತ ಬರ್ತಾರೆ. ಪೆರುವೆಳಿಯಲ್ಲಿ ಎರಬೇ ವೆಳಿಯರು. ಎರಬೇ ವೆಳಿಯರು ಅಂತಕ್ಕಂಥದ್ದು ಯಾವುದಂದರೆ ಈ ಮಹಿಷ ಮಂಡಲ, ಕರ್ನಾಟಕ ಪ್ರದೇಶ, ಮೈಸೂರು ಭಾಗ. ಈ 5 ವೆಳಿಯರುಗಳಲ್ಲಿ ಏನಾಗುತ್ತೆ, ಮೊದಲು ಚೋಳ, ಪಾಂಡ್ಯ ಮತ್ತು ಚೇರ ಇವರು ಸ್ವಲ್ಪ ಪ್ರಾಬಲ್ಯಕ್ಕೆ ಬಂದಿದ್ದರಿಂದ ವೆಳಿಯರನ್ನ ಸಣ್ಣ ರಾಜವಂಶದ ಮಾಡಿಬಿಡ್ತಾರೆ. ವೆಳಿಯರು ಸಣ್ಣ ಪುಟ್ಟ ರಾಜವಂಶಗಳು. ಹಾಗಾದರೆ ಈ 3 ಜನ ಮೂವೇಂದ್ರು ಅಂತ ಕರೀತಾರೆ. ಈ 3 ಜನ ಇವರ ವೆಲಿಯರ ರಾಜಕುಮಾರ ಅಂತ ಮದುವೆ ಆಗ್ತಿದ್ರು. ಮತ್ತು ಆ ವೆಲಿಯರನ್ನ ತಮ್ಮ ಮುಖ್ಯಸ್ಥರಾಗಿ ಇಟ್ಕೊಂಡು ತಮ್ಮ ಮುಖ್ಯಾಧಿಕಾರಿ ಸೇನಾಪತಿಗಳು ಮಾಡ್ತಿದ್ರು. ಇದೆಲ್ಲ ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಅಂದರೆ ಅಗಸ್ತ್ಯ ಕರೆದುಕೊಳ್ಳುವಂಥ ವೆಲಿಯರನ್ನ ಸುಳ್ಳು ಅಂತ ಹೇಳೋಕ್ಕಾಗೋದೇ ಇಲ್ಲ. ವೆಲಿಯರಿಗೆ ಈ ರೀತಿ ಆಚರಣೆ ದೃಷ್ಟಿಯಿಂದ ಹೇಳೋಕ್ಕಾಗಲ್ಲ. ಹೀಗೆ ಎರಬೈನಲ್ಲಿ ಬಂದಂಥ ಈ ಜನ ಏನಿದ್ದಾರೆ, ಎರಬೈ ನಾಡು ಅಂತಕ್ಕಂಥದ್ದು ನನ್ನ ಅಂತ ಹೇಳ್ತಾರೆ. ಉಳಿದ ಅಂಶಗಳು ನಾವು ಗಮನಿಸೋದಾದರೆ ಸಂಗಮ ಕಾಲದಲ್ಲಿ ಹೊಸ ಒರೆಯುವರು ಅಂತಕ್ಕಂಥದ್ದು ಪೂಪು ಬರುತ್ತೆ. ಅವೆರಡೂ ಪಟ್ಟ ಕಟ್ಟೋದನ್ನು ಕರಿಕಾಲ ಚೋಳ. ಇದಕ್ಕೆ ಮುಂಚೆ ಈ ಎರಬೈ ವೆಳೆಯಲ್ಲಿ ಬರ್ತಕ್ಕಂಥ ನನ್ನನ್ ಅಂತಕ್ಕಂಥವನು ಬರ್ತಾರೆ. ಅಗಸ್ತ್ಯ ಕಲ್ಪಗಳನ್ನು 30 ತಲೆಮಾರು ನಂತರ ನನ್ನನ್ ಅಂತಕ್ಕಂಥವನು ಪ್ರಬಲ ವೆಳೆಯಲ್ಲ ನಾಯಕನಾಗಿ ದಕ್ಷಿಣ ಕರ್ನಾಟಕ ಕೊಂಕಣದವರು ಕೂಡ ತನ್ನ ರಾಜಸ್ಥಾನ ಮಾಡ್ತಾರೆ. ಅಂದರೆ ಅವರು ಕೊಡಗು ಮಾಡ್ತಾರೆ. ಮೊಟ್ಟ ಮೊದಲು ಕೊಡಗನ್ನು ಆಳದಂಥವ್ರು ನಣ್ಣನ್. ಅದಾದಮೇಲೆ ನಮ್ಮ ಮುನಿಕಲ್, ನಿಮ್ಮ ಎಡಕಾಲ ಗುಡ್ಡಲ್ಲಿ ಕೇಳಬೇಕು. ಆ ಮುನಿಕಲ್ ಗವಿನಲ್ಲಿ ಕ್ರಿಸ್ತಶಕ 3 ಮತ್ತು 4ನೇ ಶತಮಾನದಲ್ಲಿ ಕದಮರ ವಿಷ್ಣು ಬಲಮಾಲಿ ಇರ್ತಾನೆ. ಅಂದರೆ ಕದಮರ ಮಟ್ಟು ಕೊಡಗಿಗೆ ಬ್ರಾಹ್ಮಣರು ಕರ್ಕೊಂಡು ಬಂದಂಥ ನೆಲೆ ಆಯ್ತದಾಗ. ಹಾಗಾಗಿ ಈ ಮುನಿಕಲ್ ಗವಿ ಮುನಿಕಲ್ ಗವಿ ಅಗಸ್ತ್ಯ ಮುನಿ ಸಂಬಂಧದಲ್ಲಿ ನನ್ನಣ್ಣ ಏನು ಮಾಡ್ತಾರೆ, ಅಗಪ್ಪ ಕೋಟಾರು ಮಾಡ್ತಾರೆ ಅವರು. ಅಂದರೆ ಅಗಸ್ತ್ಯ ಮುನಿ ಕರ್ಕೊಂಡು ಬಂದಿದ್ದರಿಂದ ಹೀಗಾಗಿ ಅವರು ಆಳದಂಥ ಇದರಲ್ಲಿ ನಾವು ಎರಡನೇ ನಾಡು ಅಂದರೆ ಮಹಿಷ ಮಂಡಲಕ್ಕೆ ಸಂಬಂಧಪಟ್ಟಂಥ ಇದನ್ನು ಗಮನಿಸ್ಬೋದು. ಹಾಗಾಗಿ ಇವರು ಈ ಸತಿ ಕೊಂಗಾಡು ಕೂಡ ಅಲ್ಲಿ ಬರ್ತಾರೆ ಅಂತಂದರೆ ಅವ್ರು ಒರೆಯೂರು ಪೂರ್ವರಾಧೀಶ್ವರ ಅಂತ ಬರ್ತಾರೆ. ಅದು ಕೊಂಗಾಡು ಸಂದರ್ಭ ಹೇಳೋದು. ಅವರು ಒರೆಯೂರು ಪೂರ್ವರಾಧೀಶ್ವರ ಆಗಿರ್ತಕ್ಕಂಥದ್ದು ನಮ್ಮ ಮಾಲಂಬಿ ಪಕ್ಕದ ಕೊಡಗಿನ ಮಾಲಂಬಿ ಪಕ್ಕದಲ್ಲಿರ್ತಕ್ಕಂಥ ತುಳುಗೋಡು ಸೋಮರ ಶಾಸನದಲ್ಲಿ ಬರ್ತದೆ. ಒರೆಯೂರು ಪೂರ್ವರಾಧೀಶ್ವರ ಅಂತ ಬೇರೆ ಕಡೆ ಗೊತ್ತೇ ಆಗೋದಿಲ್ಲ. ಚೋಳರ ಆ 3 ಜನ ಚೋಳ ಪಾಂಡ್ಯ ಮತ್ತು ಈ ನನ್ನನ್ನು ಎದುರಿಸಬೇಕಾದ್ರೆ ಅವ್ರು ಕಷ್ಟಪಡ್ತಿದ್ದು. ಅಷ್ಟು ಒಳ್ಳೆಯ ವೀರ ಆಗಿದ್ದ. ಹೀಗೆ ಬಂದಂಥ ಎರಡನೇ ನಾಡಿನಲ್ಲಿ ಗಮನಿಸಿ ಮೈಸೂರು ಮಹಿಷ ಮಂಡಲ, ಅದು ತಲಕಾಡು ಇವೆಲ್ಲ ಅದು ಕೊಂಗನಾಡು ಅಂತಾರೆ. ಆ ಕೊಂಗನಾಡು ಸೇಲಂ ಇತ್ತು, ಈರೋಡಿತ್ತು, ತಂಜಾವೂರಿತ್ತು. ಆ ಪ್ರದೇಶ ಮತ್ತು ಮೈಸೂರಿನ ಕೆಲವು ಭಾಗಗಳಿತ್ತು. ಆದರೆ ತಲಕಾಡು ಮತ್ತು ಚಾವರ ಈ ನಮ್ಮ ಹೆಗ್ಗಡದಲ್ಲಿ ಕೂಡ ಈ ಪ್ರದೇಶಗಳು ಕೂಡ ಸೇರ್ಕೊಂಡಿತ್ತು. ಇವರು ಬಂದ ಆಳದಂಥ ಮಹಿಷ ಮಂಡಲದಲ್ಲಿ ಏನಾಗುತ್ತೆ, ಮಹಿಷ ಮಂಡಲ ಅಂದರೆ ಮೈಸೂರು ಪ್ರದೇಶದಲ್ಲಿ ಏನಿತ್ತು ಎರಮಿನಾಡು. ನೀವು ಗಂಗನನ್ನು ಗಮನಿಸಿ, ಎರೆಯಪ್ಪ, ಎರೆಯಮ್ಮ, ಎರೆಯನ್ನು ಹೊಯ್ಸಳು ಒಂದು ಕಡೆ ಬರ್ತದೆ. ಗಂಗನ ರಾಜಮಾತೆ ಹೋಗಿರಬೇಕು ಅಥವಾ ಅಲ್ಲಾಗಿರಬೇಕು. ಎರೆಯಪ್ಪ ಎರೆಯಕ್ಕೆ ಯಾಕೆ ಬಂದಿರಬಹುದು ಅನ್ನೋದು ನೋಡಿ. ಎರಮಿನಾಡಿನಿಂದ ತಮ್ಮ ಮೂಲದಲ್ಲೇ ಎರಮಿನಾಡು ಆದ್ದರಿಂದ ಎರಮಿನಾಡು ಬಂದಿರೋದಕ್ಕೆ ಸಾಧ್ಯತೆ ಆದ್ದರಿಂದ ಗಂಗನ ಮೂಲ ಈ ವೆಲಿಯರೆಲ್ಲ ಹುಡುಕಬೇಕಾಗುತ್ತೆ. ಅತ್ಯಂತ ಪ್ರಾಚೀನ ವೆಲಿಯರೆಲ್ಲ ಹುಡುಕಬೇಕಾಗ್ಬರ್ತದೆ. ಹೀಗಾಗಿ ಇದರ ಪ್ರಭಾವ ಏನಾಗುತ್ತೆ, ಗಂಗರ ಈ ಸಂದರ್ಭದಲ್ಲಿ ನಾವು ತಲಕಾಡಿನಲ್ಲಿ ಇದ್ದಂಥವ್ರು ಕೂಡ ಇವರ ವೆಲ್ಲಾಳ ಅಂತ ಹೇಳಿದ್ರೆ ವೆಲ್ಲಾಳ ಅಂತ ಲೇಟೆಸ್ಟ್ ಸ್ಟೇಜಲ್ಲಿ ಆಯಿತು. ಆದರೆ ವೆಲಿಯರು ಅವರು ವೆಲಿಯರು ಅಂದರೆ ಅರ್ಥ ಏನು, ಕೇವಲ ನೀರು ಅಂತಕ್ಕಂಥದ್ದಲ್ಲ, ಅವರು ಉಪಕಾರಿಗಳು ಹೌದು, ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ವೀರರು ಕೂಡ ಅವರು. ವೇಲಿಗೀರ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ವೇಲಿಗೀರ ಒಂದು ರೀತಿ ನಮ್ಮ ಶಾಸ್ತ್ರವು ಅಥವಾ ವೇಳಿ ಈ ಸಂದರ್ಭ ಕೂಡ ಬರತಕ್ಕಂಥ ಪೌರಾಣಿಕ ಬರೋ ಪ್ರಶ್ನೆ ಬೇರೆ. ಹೀಗಾಗಿ ಅಂಥ ವೀರ ಋಷಿಗಳು ಇದ್ದಂಥ ನಾಡು ಅದು ತಲಕಾಡಿನಲ್ಲೂ ಕೂಡ ಇವತ್ತು ಕೂಡ ಅವರ ಬುಡಕಟ್ಟಿದ್ದರಿಂದ ದಡಿಗ ಮತ್ತು ಬಹುಶಃ ಅವರಿಂದ ಉತ್ಪತ್ತಿ ಆಗ್ತದೆ. ನಾವು ಕೋಲಾರ ಮತ್ತು ನಂದಿಗಿರಿ ಅಥವೆಲ್ಲ ಹೇಳ್ಕೊಂಡು ಬರ್ತೀವಿ. ಅದ್ರ ಜೊತೆಗೆ ತಲಕಾಡು ಕೂಡ ಅಷ್ಟೇ ಮಟ್ಟಿಗೆ
ಅವರಿಗೆ ಒಂದು ಮೂಲನೇ ಆದಂಥ ಸಂದರ್ಭ. ದಡಿಗ ಮತ್ತು ಮಾಧವ, ದಡಿಗ ಶುದ್ಧ ಕನ್ನಡ ಪದ, ತಮಿಳದಲ್ಲ ಅದು. ದಡಿ ಅಂದರೆ ಕೋಲು ಅನ್ನೋ ಅರ್ಥದಲ್ಲಿ ಅದು. ಅವರಲ್ಲಿ ಬೇಲಾಯುಧ ಶೂಲವನ್ನು ಆಯುಧಗಳು ಹೊಂದಿರತಕ್ಕಂಥವ್ರು. ಹಾಗೆ ದಡಿಗ ಒಂದು ಶುದ್ಧ ಕನ್ನಡಿಗರು. ಅದರಿಂದ ಆ ಪದನ ಗಮನಿಸಬೇಕು. ಮತ್ತು ಇದರಲ್ಲಿ ನಮ್ಮ ಕೃಷ್ಣ ಅವರು ಹೇಳ್ತಾರೆ, ಕೆಂಪೇಗೌಡನ ಸಂದರ್ಭದಲ್ಲಿ ಬಂದಾಗ ಅವನು ರಣಬೇರಗೌಡ ಪೂರ್ವಜರು ಚೋಳನಾಡಿನಲ್ಲಿ ನಾಡಗೌಡರಾಗಿ ಹೋಗಿದ್ದರು. ಆ ಮಾತಕ್ಕೂ ಸ್ವಲ್ಪ ಯೋಚನೆ ಮಾಡಬೇಕು, ದಿಟ ಹೌದೋ ಇರುವುದು. ಯಾಕೆ ಗಂಗಾ ಒಂದನೇ ಮಾಧವ ಗಂಗರ ಒಂದನೇ ಮಾಧವ ಹಾಗೂ ತಡೆಗಾಲ ಮಾಧವನವರು ಕೂಡ ತಮಿಳುನಾಡಿನ ಭಾಗನ ಅವರು ವಶ ಮಾಡಿಕೊಂಡಿರ್ತಾರೆ. ಆ ಪ್ರದೇಶ 5ನೇ ಶತಮಾನದವರೆಗೂ ನಾವು ಯೋಚನೆ ಮಾಡಬೇಕು. ಆಗಿನಿಂದ ಅವರು ನಾಡಗೌಡರಾಗಿದೆ. ನಾಡು ಅಂದರೆ ಏನು, ಒಂದು ನಿರ್ದಿಷ್ಟ ಹಳ್ಳಿಗಳ ಸಮೂಹವನ್ನು ಒಂದು ನಾಡು ಅಂತ ಮಾಡಿಕೊಂಡಿರ್ತಾರೆ. ಸಂದರ್ಭಗಳು ಕೂಡ ಕಂಡುಬರ್ತದೆ. ಈಗ ಒಂದು ನಾಡು ಅಂದರೆ ಎಲ್ಲಿಂದ ಹೋದರೂ ಅವರು ಮರುಸನಾಡಿಂದ ಹೋದ ಸಂಪರ್ಕ ಜಾಸ್ತಿ ಇತ್ತು. ಅಲ್ಲಿಗೆ ತಮಿಳುನಾಡಿಗೆ ಹತ್ತಿರ ಆಗ್ತಿತ್ತು, ಮುಳುಬಾಗಿಲು ಆ ಕಡೆಯಿಂದ. ಹೀಗಾಗಿ ನಾಡಗೌಡರಿಗೆ ಅಧಿಕಾರ ಮಾಡಿಕೊಂಡು ಇವಲ್ಲಿದ್ದದ್ದು ಮರುಸನಾಡಿನಲ್ಲಿ ಪುತ್ತೂರು ಮತ್ತು ಸೀತಿ ಬೆಟ್ಟದ ಬೇರೆಯವರು ಅವರ ಮನೆದೇವರು, ಅವರ ಹೆಸರು ಒಬ್ಬರಲ್ಲೂ ಕೂಡ ತಮಿಳು ಹೆಸರು ಕಂಡು ಬರೋದಿಲ್ಲ. ಅದೇ ಆವತಿನಲ್ಲಿ ಅರ್ಕಾವತಿಯ ಮೂಲ ರೂಪ, ಅದಕ್ಕೆ ಇಲ್ಲಿ ಆವತಿ ಅರ್ಕಾವತಿ. ಅಲ್ಲಿ ಗಂಗಾ ವಂಶತ್ತು ಎಳೆಯ ಗಾವಣ್ಣ ಅಂತ ಬರ್ತಾರೆ. ತಮಿಳು ಪ್ರಭಾವದಿಂದ ಅಲ್ಲಿದೆ. ಆದರೆ ಇವರು ತಮಿಳುನಾಡು ಹೋದರೂ ಕೂಡ ಗರಳತನ ಉಳಿಸ್ಕೊಂಡ್ಬಂದರು, ಕೆಂಪೇಗೌಡರು ಕೂಡ ರಣಬೇರಗೌಡರು. ಹೀಗಾಗಿ ಅಲ್ಲಿಂದ ಎಲೆಪೇರ ಬಂದಂಥ ಸಂದರ್ಭದಲ್ಲಿ ಗಂಗರು ಅಲ್ಲಿಂದ ಬೆಳ್ಕೊಂಡು ಬಂದು ಅಭಿವೃದ್ಧಿ ಕಾಡುವಂತಕ್ಕಂಥ ಒಂದು ಸಂದರ್ಭವನ್ನು ತಮಿಳುನಾಡು ಕೂಡ ಅವರು ಗೆದ್ದಿದ್ದಿರತಕ್ಕಂಥದ್ದು ನಾವು ನೋಡಬೇಕು. ಆದರೆ ಇದರಲ್ಲಿ ಕೊಂಗಳ್ನಾಡು ಅಂದರೆ ಕೊಂಗಾಡು. ಇವರೇನು ಮಾಡ್ತಾರೆ, ನಮ್ಮ ಕೊಂಗಾಳದ ಮೂಲ ನೆಲೆ ಕೊಡಗು ಅಂತ ಮಾಡೋದು. ಕೊಂಗಾಳದ ಮೂಲ ನೆಲೆ ಅಲ್ಲ. ಆ ಶಾಸನ ನೋಡ್ತು ಅಂತಂದರೆ ತಮಿಳುನಾಡು ಒರೆಯೂರಿನಿಂದ ಬಂದಂಥ ಒರೆಯೂರು ಪೂರ್ವಾದರ್ಶರು, ಮಧ್ಯಂತರ ಕೊಂಗಾಳರು ಕೊಡಗಾಡು. ಹೀಗೆ ಕೊಡಗುವಿನಲ್ಲಿ ಕೊಂಗಾಳವರು 11ನೇ ಶತಮಾನ 1004 ಅದಕ್ಕೆ ಮುಂಚೆ ರವಿವರ್ಮನ ಬುಣ್ಣಾಪುರಿ ಶಾಸ್ತ್ರ ಸುಮಾರು 520 ಗಮನಿಸೋದಾದರೆ ಪಾಂಡ್ಯರನ್ನ, ಕೊಂಗಾಳರನ್ನ, ಗಂಗರನ್ನ ಅವರು ಸೋಲಿಸ್ತಾರೆ, ಬರ್ತಾರೆ. ಅಂದರೆ ಈ ಮೊದಲನೇ ಮುನಿಕಲ್ ಗವಿ ಏನಿದೆ ಅಲ್ಲಿ ಕಥೆ ಬರೆದರು. ಆ ಕಥೆ ಬರೆದರು. ಕಥೆ ಬರ ಆಳ್ವಿಕೆಲ್ಲ ಬರ್ತದೆ. ಈಗ ಗುಂಡಾಪುರ ಅಷ್ಟರಲ್ಲಿ ಯಾಕೋ ಕೊಂಗಾಳಗಳು ಯಾರೋ ವಿಶೇಷ ಕೊಂಗಾಳು ಕೊಡಗಿಗೆ ಬಂದಂಥ ಸುಮಾರು 2ನೇ ಶತಮಾನದ ಒರೆಯೂರು ಯಾವಾಗ ಆಕ್ರಮಣವಾಯಿತೋ, ಯಾಕೆಂದರೆ ಇದು ಪೂಂಪು ಹಾಲಿನಲ್ಲಿ ಪ್ರವಾಹ ಬಂದು ಅದು ಮುಳುಗಿ ಹೋದ ಆ ಸಂದರ್ಭ ಇದಾದ್ರಿಂದ ಒರೆಯೂರು ಮತ್ತೆ ಬರ್ತಾರೆ. ಕೊಂಗಾಳಗಳಿದ್ದವರು ಕೊಡಗಿನ ಕಡೆ ಬರ್ತಾರೆ ಸುಮಾರು 2ನೇ ಶತಮಾನ. ಹಾಗೆ ಬಂದ ಮೇಲೆ ಕೀರ್ತಿವರ್ಮನು ಕೂಡ ಇಲ್ಲಿ ನೆಲೆಸಿಸ್ತಾರೆ ಗಂಗರ ಪಾಂಡ್ಯರು ಚೋಳರು ಚೇರರು ಮೂರು ಕೂಡ. ಇದಾದಮೇಲೆ ವೇಳುಕುಡಿ ಶಾಸನದಲ್ಲಿ 770 ಶಾಸನದ ಪಾಂಡ್ಯರ ಶಾಸನದಲ್ಲಿ ಅವರು ಸ್ಪಷ್ಟ ವೇಳು ಕೊಂಗರಂತೆ, ಇನ್ನೊಂದು ಕೊಂಗು ವೇಳೆರು ಅಂತ ಹೇಳ್ತಾರೆ. ಅವರು ವೆಲಿರಲು ಕೆಲವರು ಜೈನರಿದ್ದರು. ಅವರಲ್ಲಿ ವೇಳು ಕೊಂಗರತಕ್ಕಂಥ ಒಬ್ಬ ಕವಿ ಇವ ಅರಸು 1ನೇ ಶತಮಾನದಲ್ಲಿ ಪೆರುಕತೆ ಅಂತ ಜೈನ ಕಾವ್ಯ ಬರೀತಾನೆ. ಅಂದರೆ ಅವಳು ಜೈನರು ಕೂಡ ಇದ್ದರು. ವೈದಿಕ ಧರ್ಮದ ಅಗಸ್ತ್ಯರಿದ್ದಾರೆ. ಅಗಸ್ತ್ಯ ಮುನಿ ಇದ್ದರಿಂದ ಬಹುಶಃ ಮುನಿಕಲ್ ಗವಿ ಪಾಂಡ್ಯರು ಅವರು ಆಶ್ರಯ ಕೊಟ್ಟಂಥ ನೆಲೆನೇ ಬರ್ತಕ್ಕಂಥ ಸಾಧ್ಯ ಆಗುತ್ತೆ. ಅಲ್ಲಿ ಕಾವೇರ ತಪ್ಪಮೆ ಅಂತಕ್ಕಂಥ ಶಾಸ್ತ್ರ ದೃಷ್ಟಿ ನೋಡಿದ್ರೆ ಕಾವೇರನು ಅಗಸ್ತ್ಯಗೆ ಅಲ್ಲೇ ಇದಾಗಿ ಪರಸ್ಪರ ಭೇಟಿಯಾಗಿ ಕಾವೇರಿ ಕಥೆ ಬೆಳ್ಕೊಂಡು ಹೋಗಿರತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಇಂಥ ಗಂಗರಿ ಇರಬಹುದು. ಆನಂತರ ನಮಗೆ ಕೊಂಗಾಳರು ಕೊಡಗಿನಾದಂತಹ ಇದಿರಬಹುದು. ಇದಲ್ಲದೆ ಮುಂದೆ ಬರ್ತಕ್ಕಂಥ ಅನೇಕ ಕೆಂಪೇಗೌಡ ಸಂದರ್ಭದಲ್ಲೂ ಕೂಡ ಗಂಗರ ಗಂಗರ ನೆಲೆಯಲ್ಲಿ ಇರ್ತಕ್ಕಂಥದ್ದಾದ್ದರಿಂದ ತಮಿಳುನಾಡಿಂದ ಬಂದರೂ ಕೂಡ ಅವರು ಕನ್ನಡತನ ಉಳಿಸ್ಕೊಂಡಿದ್ದರು. ಉಳಿಸ್ಕೊಂಡು ಬೆಂಗಳೂರು ಕಟ್ಟೋದಕ್ಕೆ ಅವರಿಗೆ ಅವಕಾಶ ಆಗ್ತದೆ ಕೂಡ ಗಮನಿಸಬೇಕಾಗ್ತದೆ. ಹೀಗಾಗಿ ನಾವು ಆಳಿದಂಥ ರಾಜವಂಶಗಳೆಲ್ಲ ಕಡೆ ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ್ರಕೂಟರು ಕೂಡ ಆಳಿದಂಥ ಸಂದರ್ಭ. ಆದರೆ ಏನಾಗುತ್ತೆ, ಸಂಗಮ್ ಚೋಳರು 3ನೇ ಶತಮಾನಕ್ಕೆ ತಮ್ಮ ಪ್ರಾಬಲ್ಯವನ್ನು, ಅಂದರೆ ಪಲ್ಲವರ ಕಾರಣ, ಆವಾಗ 9ನೇ ಶತಮಾನದ ಅಲ್ಲಿಯವರೆಗೂ ಕೂಡ ಅವರಿಗೆ ಅಷ್ಟು ಪ್ರಾಬಲ್ಯ ಇರೋದಿಲ್ಲ. ಆವಾಗಲೇ ಈ ನಮ್ಮ ಗಂಗರ ಮಾಧವ ಧರ್ಮಗಳು ಹೋಗಿ ತಮ್ಮ ಇದನ್ನು ಪ್ರತಿಷ್ಠೆಯನ್ನು ಅವರು ತಮ್ಮ ಶೌರ್ಯವನ್ನು ತೋರಿಸಿ ವಶ ಮಾಡಿಕೊಂಡಿದ್ದ ಸಂದರ್ಭ. ಹಾಗೆ ಮತ್ತೆ 2ನೇ ಸಂದರ್ಭ ಚೋಳರಿಗೆ ಯಾವಾಗ ಬರುತ್ತೆ, ವಿಜಯಾಲಪುರ ಕಟ್ಟಿನಿಂದ, ಅಂದರೆ ಸುಮಾರು 850. ಆ ವಿಜಯಾಲಪುರ ಕೊಟ್ಟಿದ್ದು ವಿಜಯಾಲಯ ಅಂತ ಅವನು ಸ್ಥಾಪನೆ ಮಾಡ್ತಾನೆ. ಅವನ ಮಗ ಆದಿತ್ಯ ಅಂತ ಬರ್ತದೆ, ಆದಿತ್ಯ ಪರಾಂತಕ. ಅವರ 9ನೇ ಶತಮಾನ ಅದಾದಮೇಲೆ
ಆ ಪರ್ವತಗಳಂತ ಬೆಳ್ಕೊಂಡು ಬಂದಂಥದ್ದು ರಾಜೇಂದ್ರ ಚೋಳ ಬುಡಕಟ್ಟು ವಿಜಯಾಲಯ ಬುಡಕಟ್ಟಿಂದ ಬಂದಂಥವರು. ಆ ರಾಜೇಂದ್ರ ಚೋಳ ಕೊಡಗಿನ ಇದನ್ನು ಕೊಂಗಣ ಸೋಲಿಸೋ ಸಂದರ್ಭದಲ್ಲಿ ಗಂಗೋಡಿಯಲ್ಲಿ ಕೂಡ 1004 ಮಾಡಿ 1600 ಕಲಿಯೂರು ಯುದ್ಧದಲ್ಲಿ ಅವ್ರನ್ನ ಸೋಲಿಸಿ ಪೂರ್ತಿ ಗಂಗೋಡಿ ತನ್ನ ವಶ ಮಾಡ್ಕೊಳ್ತಾರೆ. ಸುಮಾರು 1216 ಹೊಯ್ಸಳು ಅವ್ರ ಸೋಲಿಸೋವರೆಗೂ ಕೂಡ ಅವನ ಆಧಿಪತ್ಯ ನಡೆಯುತ್ತೆ. ಅದರ ಜೊತೆಗೆ ಕನ್ನಡದ ಶಬ್ದಗಳು, ಕನ್ನಡ ಶಾಸ್ತ್ರಗಳಿವೆ, ತಮಿಳು ಶಾಸ್ತ್ರಗಳಿವೆ. ಕರ್ನಾಟಕದ ತಮಿಳುನಾಡಿನ ಕನ್ನಡ ಶಾಸ್ತ್ರಗಳ ಗೋಪಾಲರಾವ್ ಮತ್ತು ನಮ್ಮ ಕೃಷ್ಣವತಿ ಕೂಡ ಅದು ಸಂಪಾದನೆ ಮಾಡಿದ್ರು ಕೂಡ ಪ್ರಕಟ ಮಾಡ್ಯಾರ ಇಲ್ಲಿ. ಹಾಗೆ ಕನ್ನಡದ ಎರಡು ಕೂಡ ಪರಸ್ಪರ ಹೊಂದಾಣಿಕೆ ಇರತಕ್ಕಂಥ ರಾಜ್ಯಗಳಾಗಿ ಇವತ್ತು ಕೂಡ ಕಾವೇರಿ ಸಂದರ್ಭಗಳಲ್ಲಿ ಇಬ್ಬರು ಹೊಂದ್ಕೊಂಡು ನಡ್ಕೊಂಡು ಬರ್ತಾರೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ. ಹೀಗಾಗಿ ತಂಜಾವೂರು ರಾಜಧಾನಿ ಯಾವುದಾಯಿತು? ತಂಜಾವೂರಾಗಿತ್ತು. ಕಂಚಿವರೆಗೆ ಇವರು ಬಂದಿರತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ತಂಜಾವೂರು, ಸೇಲಮ್ಮು, ಈರೋಡು, ಮೈಸೂರು ಭಾಗವೆಲ್ಲ ಕೊಂಕಣ ಅಂತ ಕರಿತಿದ್ರು. ಅದಕ್ಕೆ ಕೊಂಗಣ ಅರಸಿಯರ್ ಅಂತ ಕರಿತೀವಿ. ಅಂದರೆ ಕೊಂಗಣ ಅರಸರಂತೆ ಯಾವಾಗ ನೀವು ಇವರು ಇದು ಮಾಡೋ ವೆಲೀರು ನೀವು ಕರೆದ್ರು, ಆ ವೆಲೀರುಗಳು ಮತ್ತು ಗಂಗರು ಕೂಡ ಕೊಂಗಣ ಅರಸಿಯರ್ ಆಗಿದ್ದರು. ಯಾಕಂದ್ರೆ ಗೆದ್ದಿದ್ರು ಅವರು. ಹೀಗಾಗಿ ಗಂಗರ ಮೂಲ ಅಲ್ಲಿ ಹುಟ್ಕೊಂಡು ಕ್ರಿಸ್ತಪೂರ್ವಕ್ಕೆ ಹೋಗ್ತಕ್ಕಂಥ ಒಂದು ಸಂದರ್ಭ ಇದೆ. ಇದಾದ ಮೇಲೆ ಪಲ್ಲವರು ಮತ್ತು ರಾಷ್ಟ್ರಕೂಟರಿಂದ ಅವರು ಸ್ವಲ್ಪ ಸಂಗಮ್ ಚೋಳರು ಆಮೇಲೆ ಕಡಿಮೆ ಆದರೂ ಕೂಡ ವಿಜಯಾಲ ಬುಡಕಟ್ಟಿನಿಂದ ಮತ್ತೆ ಅವರು ಹೆಚ್ಚು ಪ್ರಭಾವಕ್ಕೆ ಬರ್ತಾರೆ. ಅದಾದಮೇಲೆ ಗಂಗರ ಯಥಾ ಪ್ರಕಾರ ತಮ್ಮದೇ ಅಂತ ತಲಕಾಡು ಇತ್ಯಾದಿ ತಮ್ಮದೇ ಆದ ಪ್ರಭಾವಗಳನ್ನು ಬೀರ್ತಾ ಮುಂದಕ್ಕೆ ತಮ್ಮ ಇದರಿಂದ ರಾಜ್ಯದಲ್ಲಿ ಮಾಡ್ತಾರೆ. ಕೆಂಪೇಗೌಡ ಆ ಹಿನ್ನೆಲೆ ನಾವು ಗಮನಿಸೋದಾದರೆ ಸೀತೆ ಬೆಟ್ಟದ ಭೈರವನ ಅವರು ಮರದೇವರು. ಹಾಗಾಗಿ ನಮ್ಮ ಕೆಂಪೇಗೌಡ ಬೆಂಗಳೂರು ಕಟ್ಟಬೇಕಾದ್ರೆ ರಾಮನಗರ ಸಿಕ್ಕಿದಂಥ ದುಡ್ಡು ಹೌದು, ಯಾಕೆ ಅವನ ಶಾಸನ ಇದೆ, ಇಲ್ಲ ಅಂದ್ಬಿಡ್ತಿದ್ರು. ಹಾಗೆ ಕೆಂಪಾಪುರ ಸಮಾಧಿಯಲ್ಲಿ ಅವನ ಸಂಪಾದನೆ ಏನಿದೆ ಅಲ್ಲೇ ಸಂಸ್ಕೃತ ಶಾಸ್ತ್ರಗಳು ಸಿಕ್ತು. ಅದೇ ಕಾಲಕ್ಕೆ ಅಲ್ಲೇನು ಹೇಳ್ತಾರೆ, ತ್ರ್ಯಂಬಕಂ ತಮ್ ನಾಮ ಕೆಂಪಣ ದೇವರ ಸಾಹ ಅಂದ್ಬಿಟ್ಟು ವೀರ ಸದ್ವಿಜಯಂ ಲೀಲಾಯ ಜಾಯತೆ ಅಂತಾನೆ. ಹಿರಿಯ ಕೆಂಪೇಗೌಡನು ಶಿಲ್ಪನ ಕೂಡ ಕಾಣಿದ ಸಮಾಧಿನಲ್ಲಿ. ಇಲ್ಲಿ ಶಾಸ್ತ್ರ ಕೆರೆ ಹತ್ತಿರ ಇರ್ತಕ್ಕಂಥದ್ದು ತ್ರ್ಯಂಬಕ ದೇವರ ಪಟ ಅಲ್ಲಿತ್ತು, ತ್ರ್ಯಂಬಕ ದೇವಸ್ಥಾನ ಇತ್ತು. ವರ್ಷಕ್ಕೊಂದ್ಸರಿ ಇವತ್ತು ಕೂಡ ಫಲ ಮಾಡ್ತಾರೆ ಅವ್ರ ಹೆಸರಲ್ಲಿ. ಇದೆಲ್ಲ ಅಂಶವನ್ನು ಮಾಡಿದಾಗ ಕೆಂಪೇಗೌಡರಿಗೆ ಒಂದು ರೀತಿ ಪೂರ್ವ ಹಿನ್ನೆಲೆ ಹೀಗೆ ಬೆಳೆದುಕೊಂಡು ಬಂದು ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಬೆಂಗಳೂರು ಕಟ್ಟೋದಕ್ಕೆ ಕೂಡ ಕಾರಣ ಆಯಿತು ಅನ್ನೋದನ್ನು ಅವರು ಗಮನಿಸಬೇಕಾಗಿ ಬರ್ತದೆ. ಹೀಗಾಗಿ ನಾವು ಬೆಂಗಳೂರಿಗಷ್ಟೇ ಅಲ್ಲ, ಕೆಂಪಡ ರಾಮನಗರದಲ್ಲೂ ಕೂಡ ಕೆಂಪಡ ಯಾರು ಬದಲು ನಾನು ಕೆಂಪಡ ಗೌಡ ಅರಶೇದ್ ಮಾಡ್ಕೊಂಡಿದ್ದೆ. ಮತ್ತು ಇದು ಮಾಡಿದಾಗ ಯಹಂಕ ಸಂಪುಟಕ್ಕೆ ಬಳಸ್ಕೊಂಡಿದ್ದಾರೆ, ಅದು ಹೇಳಿದಷ್ಟೇ ಅವ್ರು ಬಳಸ್ಕೊಂಡಿದ್ದಾರೆ. ರಾಮದೇವ ಬೆಟ್ಟದಲ್ಲಿರ್ತಕ್ಕಂಥ ಅದು ಪಕ್ಕದ ದೇವಸ್ಥಾನ ದೊಡ್ಡ ಅಂತ ಬರುತ್ತೆ. ಅದರಿಂದ ಕೆಂಪಣ ದೇವಸ್ಥಾನ ಅಂತ ಮಂಜುನಾಥ ದೇವಸ್ಥಾನ ಮೊದಲೆಲ್ಲ ನಾನು ಕೊಟ್ಟಿದ್ದು ಪಾಠ ಹಾಕ್ಕೊಂಡಿದ್ದಾರೆ. ಅದು ಗೌಡರ ಏನು ಆಗ್ಬೋದು ಬಂದಿದ್ದು ಭಾಗ ಕಾಣೋದಿಲ್ಲ. ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ದೇವಸ್ಥಾನ ದೊಡ್ಡಿಗಳ ಹಿನ್ನೆಲೆಯಲ್ಲಿ ಅಲ್ಲಿರ್ತ ಕೆಂಪೇಗೌಡರ ಶಾಸ್ತ್ರಗಳಿರ್ತಾವೆ. ಅವನು ಅಲ್ಲಿ ರಾಮೇಶ್ವರ ದೇವಾಲಯ ಮತ್ತು ಶ್ರೀರಾಮ ದೇವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಇದಿಲ್ಲ. ಅದರಂತೆ ಮಾಗಡಿಯಲ್ಲೂ ಕೂಡ ಇದು ಮಾಡಿ ಮಾಗಡಿಯಲ್ಲೂ ಕೂಡ ಅವರು ಮುಮ್ಮಡಿ ಕೆಂಪೇಗೌಡರ ಶಾಸ್ತ್ರವಿದೆ. ರಾಮೇಶ್ವರ ಪೂಜಿತ ರಾಮಚಂದ್ರ ಪೂಜಿತ ರಾಮೇಶ್ವರಾಯ ರಾಮ ಅಂತಾರೆ. ಹೀಗೆ ಮಾಗಡಿಯನ್ನು ಬೆಂಗಳೂರನ್ನು ಮತ್ತು ಉಳಿದ ಪ್ರದೇಶಗಳನ್ನು ತನ್ನದೇ ಅಂತ ರೀತಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೆಂಪೇಗೌಡರಿದ್ದಾರೆ, ಗಂಗರಿದ್ದಾರೆ, ಕನ್ನಡಿಗ ರಾಷ್ಟ್ರಕೂಟರಿದ್ದಾರೆ, ಹೊಯ್ಸಳರಿದ್ದಾರೆ, ಮತ್ತು ನಮ್ಮ ಕದಂಬರಿದ್ದಾರೆ. ಹೀಗೆ ಎಲ್ಲರೂ ಕೂಡ ನೆನೆಸ್ತಾ ನಮ್ಮ ಇತಿಹಾಸ ಅಕಾಡೆಮಿ ಇಷ್ಟು ಜನರನ್ನ ಸಂಬಂಧಪಟ್ಟಂಥ ಶಾಸನಗಳು ಕೂಡ ಅವರು ಕಂಡು ಹಿಡಿದಿದ್ದಾರೆ. ಇಂಥ ಸದಸ್ಯರನ್ನು ನಾವು ಯಾವ ರೀತಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸೋದು ಕಡಿಮೆ. ಹೀಗಾಗಿ ಇಂಥ ಕೆಲಸವನ್ನು ನಮ್ಮ ಈ ಕಾರ್ಯದರ್ಶಿಗಳು ಕೂಡ ಸೇರಿಕೊಂಡು ಇದುವರೆಗೆ ಸುಮಾರು 70 ಜನರಿಂದ ಇತಿಹಾಸ ಪರಿಣಿತರಿಂದ ಈ ಉಪನ್ಯಾಸಗಳನ್ನು ಮಾಡಿಸಿದ್ದಾರೆ. ಅವರೆಲ್ಲರೂ ಕೂಡ ನಾವು ಕೃತಜ್ಞರಾಗಿರಬೇಕು. ಇಷ್ಟು ಮಟ್ಟಿಗೆ ಎಲ್ಲರಿಗೂ ಕೂಡ ಹೊಸ ಹೊಸ ಅಂಶಗಳನ್ನು ಹೇಳ್ತಕ್ಕಂಥದ್ದು ಸಂದರ್ಭವನ್ನು ನಿರೂಪಿಸ್ಕೊಟ್ಟಂಥದ್ದು, ಒದಗಿಸ್ಕೊಟ್ಟಂಥದ್ದು ನಿಜಕ್ಕೂ ಕೂಡ ನಾವು ಸಂತೋಷ ಪಡಬೇಕು. ಈ ನಿಟ್ಟಿನಲ್ಲಿ ಕೆ ಎನ್ ರಾಜಶೇಖರ್ ಇರ್ಬೋದು, ಕಾರ್ಯದರ್ಶಿ ಆಗಿರ್ಬೋದು, ಸಂಧ್ಯಾ ಅವರಿರ್ಬೋದು, ಕೋಶಾಧ್ಯಕ್ಷರು ಗುರುಪ್ರಸಾದ್ ಇರ್ಬೋದು, ಇತ್ತೀಚೆಗೆ ತೀರ್ಪುಡು ತಮ್ಮ ಪಾಟೀಲ್ ಎಂ ಬಿ ಪಾಟೀಲ್ ಆರ್ಥಿಕ ಚಟುವಟಿಕೆ ಸಂಬಂಧಪಟ್ಟಂತೆ ಅತ್ಯಂತ ಅಧಿಕೃತವಾಗಿ ಹೇಳ್ತಾ ಇದ್ದದ್ದು. ಕೊಡಗಿನ ನಂಜನಗೂಡು 1502ರಲ್ಲಿ ಚಂಗಾಳೂರು ರಾಜಧಾನಿ ಶುರುವಾದ ನಂಜನಗೂಡು ಆದಾಗ ಅದು ವಾಣಿಜ್ಯ ಕೇಂದ್ರ ಆಗಿರ್ತಕ್ಕಂಥ ಹೊಸ ಅಂಶಗಳನ್ನು ಹೇಳಿಕೊಟ್ರು. ನಾನು ಅಲ್ಲಿ ಕೊಡಗು ಶ್ರೀರಂಗಪಟ್ಟಣ ಕಂಡಿದ್ದಂಥ ಕಾಮತ್ರ ಗಮನಿಸಿ ಗೆಜೆಟಲ್ಲಿ ಇದು ಮಾಡೋದು. ಕಾಮತ್ರ ಕೂಡ ಒಕ್ಕಲ್ತನದಲ್ಲಿ ಗಂಗರ ಈ ನೆಲೆಗಳು ಕಡೆ ಕಮಿಷನ್ಗಳಲ್ಲಿ ಅವರು ದಾಖಲೆ ಮಾಡಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಮಾಲಂಬಿ ಮತ್ತು ಪಾಲ್ಪಲ್ಲಿ 1174
ಪಾಲ್ಪರೆ ಪಾಲ್ಪರೆ ಅದು ಕೂಡ ಚೆಂಗಾಳದ ರಾಜಧಾನಿಯಾಗಿತ್ತು. ಮತ್ತು ನಂಜನಪಟ್ಟಣ ರಾಜಧಾನಿ. ಅದಕ್ಕೆ 1245ರಲ್ಲಿ ಕೊಂಗಾಳರು ಎಷ್ಟು ಮಟ್ಟಿಗೆ ಕೊಂಗಾಳರು ಅವರು ವೀರಶೈವರಾದರೂ ಕೂಡ ಶ್ರೀರಂಗನ ಭಕ್ತರಾಗಿದ್ದರು. ಅದು ಶ್ರೀರಂಗನ ಒಂದು ದೇವಸ್ಥಾನವನ್ನು ಪಾಲ್ಪುರ ಅದನ್ನು ಪಲ್ಲಪೇಟೆಯಿಂದ ಆಚೆ ಬಾಳೆಲ್ಲಿ ಅಂತ ಪಕ್ಕದ ಹತ್ತಿರ ಬರ್ತದೆ. ಶ್ರೀರಂಗನ ಗುಡಿ ಕಟ್ತಾರೆ. ಅದನ್ನು ನಾವು ಅದನ್ನು ಗಮನಿಸಬೇಕು. ಅಲ್ಲಿ 7 ಛಂದಸ್ಸಿಲ್ಲ, ನಾಗವರ್ಮನ 7 ಛಂದಸ್ಸಲ್ಲಿರ್ತಕ್ಕ ಶಿವಾಲಯ ದಾಖಲಾಗಿದೆ, ನಾಗವರ್ಮನ ಛಂದಸ್ಸು. ಇದನ್ನು ಗಮನಿಸಬೇಕು. ಮತ್ತು ಹೆಚ್ಚಾಗಿ ಜೈನ ಪರಂಪರೆ ಇರ್ಬೋದು, ಮತ್ತು ಕೊಡಗರು, ಮತ್ತು ಅಲ್ಲಿರ್ತಕ್ಕಂಥ ಬ್ರಾಹ್ಮಣರು, ಗೌಡರು, ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಕೊಡುಗೆಯನ್ನು ಅದೇ ಕೊಡುಗಿನ ಮೂಲಕ ನಮ್ಮ ಭಾವನೆ ಹಂಚಿಕೊಂಡು ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥವ್ರು ನಮ್ಮ ಸದಸ್ಯರಾಗಿದ್ದಾರೆ. ಇಂಥ ಎಲ್ಲ ಸದಸ್ಯರಿಗೂ ಈ ಸಂದರ್ಭದಲ್ಲಿ ಸಾವರೂಪದಲ್ಲಿ ಆಡ್ತಾ ನನ್ನ ಅಭಿನಂದನೆ ಅಷ್ಟೇ ಸಲ್ಲಿಸಿ ಇಡೀ ಕರ್ನಾಟಕ ಇತಿಹಾಸದ ಸರ್ವ ಸದಸ್ಯರಿಗೂ ಕೂಡ ನನ್ನ ಕೃತಜ್ಞತೆ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಸಂಸ್ಕೃತಿಯ ರುದ್ರ ಪಶುಪತಿಯ ಶಿರೋವೇಷದ ಬಗ್ಗೆ ನಾನು ಈಗಾಗಲೇ ಸ್ವಲ್ಪ ಹೇಳಿದೆ. ಆದರೆ ಶಿರೋವೇಷ ಹೇಗಿರ್ತಕ್ಕಂಥ ಚಿತ್ರ ಇಲ್ಲಿ ಸ್ವಲ್ಪ ನೀವು ಗಮನಿಸಿ. ಅದರಲ್ಲಿ ತಿರ್ಯಕ್ ಸ್ಥಿತಿಯಲ್ಲಿರ್ತಕ್ಕಂಥದ್ದು ನೋಡಿದೆ. ಇನ್ನೊಂದು ಲಂಬನೇರದಲ್ಲಿ ಈ ತಿರ್ಯಕ್ ಸ್ಥಿತಿಯಲ್ಲಿರ್ತಕ್ಕಂಥ ನೀವು ಗಮನಿಸಿದ್ರೆ ಮಧ್ಯದಲ್ಲಿರ್ತಕ್ಕಂಥದ್ದು ನಾವು ಹುಟ್ಟುಲಿಂಗ ಅಂತ ಜನಪದದಲ್ಲಿ ಬಂದಿದೆ, ಅದು ಊರ್ಧ್ವಲಿಂಗ ಅಂತಲೂ ಮಾಡ್ಬೋದು. ಮಸ್ತಕೆ ಲಿಂಗಧಾರಣೆ ಹೀಗೆ ಕಾಣುತ್ತೆ, ಮಸ್ತಕೆ ಲಿಂಗಧಾರಣೆ ಅಂತಕ್ಕಂಥ. ಆದರೆ ಆ ಪಕ್ಕದಲ್ಲಿರ್ತಕ್ಕಂಥದ್ದು ಅದರ ತ್ರಿಶೂಲಕ್ಕೂ ಹೋಲಿಸಿರೋದು ಉಂಟು. ಆದರೆ ನಾವು ಇನ್ನೊಂದು ಅಂಶ ಏನು ಗಮನಿಸಬೇಕು, ನಾವು ಶಿವಲಿಂಗದಲ್ಲಿ ಸೋಮಸೂತ್ರ ನೋಡ್ತೀವಿ. ಆ ಸೋಮಸೂತ್ರದಲ್ಲಿ ಏನಾಗ್ತದೆ, ಮಧ್ಯದಲ್ಲಿ ಊರ್ಧ್ವಲಿಂಗ, ಪಕ್ಕದಲ್ಲಿ ಹೋಗಿರ್ತಕ್ಕಂಥದ್ದು ಶಿರೋವೇಷದಲ್ಲಿರ್ತಕ್ಕಂಥ ರೀತಿ ಅದೇ ರೀತಿಯಾದಂಥ ಒಂದು ಚಾಚು ಕಾಣ್ತದೆ. ಅಂದರೆ ಅರ್ಥ ಏನು, ನಮ್ಮ ಬ್ರಹ್ಮ ಮತ್ತು ವಿಷ್ಣುಗಳ ನಡುವೆ ಯಾರು ಹೆಚ್ಚು ಅಂತಕ್ಕಂಥ ಒಂದು ಸಂವಾದ ಬಿದ್ದಾಗ ಹಿಂದಿನ ಕಥೆ ಪೌರಾಣಿಕದಲ್ಲಿ ಆಗ ಇಬ್ಬರು ಕೂಡ ಪಾತಾಳಕ್ಕೊಬ್ಬರು ಆಕಾಶಕ್ಕೆ ಹೋಗಿ ಬರ್ತಕ್ಕಂಥ ಕಥೆಗಳು ಹೇಳ್ಕೊಂಡು ಬರ್ತಾರೆ. ಹಾಗೆ ಹೇಳ್ಕೊಂಡು ಬಂದಲ್ಲಿ ವಿಷ್ಣು ಪ್ರಾಮಾಣಿಕವಾಗಿ ಹೇಳ್ತಾರೆ, ಬ್ರಹ್ಮ ಕೇದಿಗೆ ಪೃಷ್ಠ ತಗೊಂಡು ಸೊ ಅದು ಸತ್ಯ ಆಗದ್ದರಿಂದ ಅದಕ್ಕೆ ಅವಳು ಪೂಜೆ ಇಲ್ಲ ಅಂತ ಆಯಿತು. ಆದರೆ ಮಧ್ಯೆ ಇರ್ತಕ್ಕಂಥ ಇವೆರಡರ ನಡುವೆ ಬ್ರಹ್ಮ ಮತ್ತು ವಿಷ್ಣು ನಡುವೆ ಶಿವ ಊರ್ಧ್ವಲಿಂಗ ಅಂದರೆ ಒಂದು ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ನಿಲ್ತಾರೆ. ಇದನ್ನೇ ಈ ಚಿಹ್ನೆಯನ್ನೇ ಶಿವನ ಶಿರದಲ್ಲಿರ್ತಕ್ಕಂಥದ್ದು ಆಗಿರಬಹುದು. ಅದೇ ಕಾಲಾಂತರದಲ್ಲೇ ಕಥೆ ಆ ರೀತಿ ಸ್ವರೂಪದಲ್ಲಿ ಬೆಳೆದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಲಿಂಗದಲ್ಲಿ ಈ ಸ್ವರೂಪ ಯಾಕೆ ತೋರಿಸ್ತಾರೆ, ಮಧ್ಯ ಊರ್ಧ್ವ ಚಿಹ್ನೆ, ಪಕ್ಕದಲ್ಲಿ ಚಾಚು ಬಾಗುತಕ್ಕಂಥ ಚಾಚು ತೋರಿಸ್ತಾರೆ. ಅಂದರೆ ಅರ್ಥ ಏನಾಯಿತು, ಬಹುಶಃ ಈ ಜ್ಯೋತಿರ್ಲಿಂಗ ಯಾವ ರೀತಿ ಮಧ್ಯೆ ವಿಷ್ಣು ಮತ್ತು ಬ್ರಹ್ಮನ ನಡುವೆ ಕಾಣಿಸ್ತೋ ಅದರ ಚಿಹ್ನೆ ಬಹುಶಃ ಈ ಸೋಮಸೂತ್ರದಲ್ಲಿ ಕಾಣಬಹುದು. ಅದು ಸಿಂಧೂ ಸಂಸ್ಕೃತಿಯ ಒಂದು ಪ್ರಭಾವದಿಂದ ಆಗಿರಬಹುದು ಅನ್ನೋದು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಇನ್ನೊಂದು ಇದನ್ನು ಹೇಳಿದ್ದೆಲ್ಲ, ನಮ್ಮ 2 ಕವಲುಗಳು ಅಂದರೆ ಕೇಸಗ ಅಂತಕ್ಕಂಥ ಶ್ರೀರಂಗಪಟ್ಟಣದ ಹತ್ತಿರ ಅಣೆಕಟ್ಟು ಕಟ್ಟಿದಂಥ ಸಂದರ್ಭದಲ್ಲಿ ಎಣ್ಣೆಹೊಳಕೊಪ್ಪಲು ಪಕ್ಕ ಅಂತ ಹೇಳಿದ್ದಾರೆ. ಕಾವೇರಿ ಎಣ್ಣೆಹೊಳಕೊಪ್ಪಲು ಅಲ್ಲಿ ನೀವು ನೋಡಿದ್ರೆ ವಾಸ್ತವವಾಗಿ 2 ಹೊಳೆ ಅಲ್ಲಿರ್ತಕ್ಕಂಥದ್ದು. ಆ 2 ಹೊಳೆ ಪಕ್ಕದಲ್ಲಿರ್ತಕ್ಕಂಥದ್ದು ಜನಪದದಲ್ಲಿ ಬರ್ತಾ ಇದೆ. ಅದು ಶ್ರೀರಾಮಪುರ ಅಂತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಒಂದು ಶಾಸನದಲ್ಲಿ ಅದು ಕೇಸಗನ ವಿಷಯ ಹೇಳ್ತಾರೆ, ಅಂದರೆ ಅಣೆಕಟ್ಟು ಕಟ್ಟಿದ ವಿಷಯ ಹೇಳ್ತಾರೆ. ಆದರೆ ಅಲ್ಲಿರ್ತಕ್ಕಂಥದ್ದು ನೋಡಿ, ಕಾವೇರಿ 2 ವಿಭಾಗವಾಗುತ್ತೆ, ನಂತರ ಶ್ರೀರಂಗಪಟ್ಟಣಕ್ಕೆ ಮುಂದುವರೆದು ಹೋಗ್ತದೆ. ಹೀಗೆ 2 ಹೊಳೆ ಇರ್ತಕ್ಕಂಥದ್ದು ನಮ್ಮ ಜನಪದದಲ್ಲಿ ಎಣ್ಣೆ ಹೊಳೆ ಕೊಪ್ಪಲು ಮಾಡಿಬಿಟ್ರು. ಅದೇ ಕಾಲಾಂತರದಲ್ಲಿ ಅದು ಎಣ್ಣೆ ಹೊಳೆ ಆಯಿತು, ಅದು 2 ಹೊಳೆ ಕೊಪ್ಪಲು ವಾಸ್ತದೆ. ಇದೇ ರೀತಿ ತುಂಗಭದ್ರಾ ನದಿ ಎಣ್ಣೆ ಹೊಳೆ ತಾಯಮ್ಮ ಬರುತ್ತೆ. ಮುಕುಂದಿ ಮಠ ಅವರು ಮುಕುಂದಿ ಮಠ ಅವರು ಕೂಡ ನಾನು ಹೇಳಿದಾಗ ಆ ಕಡೆ ಗಮನ ಸೆಳೆದ್ರು. ಅಲ್ಲೂ ಕೂಡ ತುಂಗಭದ್ರೆ ಏನಾಗುತ್ತೆ, ಎಣ್ಣೆ ಹೊಳೆ ತಾಯಮ್ಮ ಆಗಿಬಿಟ್ಟಿದೆ. ಎಣ್ಣೆ ಹೊಳೆದ 2 ಹೊಳೆ ನಡುವೆ ಇರ್ತಕ್ಕಂಥ ದೇವತೆಯನ್ನು ಎಣ್ಣೆ ಹೊಳೆ ತಾಯಮ್ಮ ಅಂದ್ರೇನು, 2 ಹೊಳೆ ಹೋಗಿ ಅಲ್ಲೂ ಕೂಡ ಎಣ್ಣೆ ಹೊಳೆ ಆಯಿತು. ಅಂದರೆ 2 ಹೊಳೆ ಇರ್ತಕ್ಕಂಥ ಕಡೆಯಲ್ಲಿ ನಮ್ಮ ಜನಪದ ಹೀಗೆ ಬದಲಾವಣೆ ಮಾಡಿಕೊಡ್ತೀವಿ. ಇದಲ್ಲದೆ ಈ ಚಾಮರಾಜಪುರ ತಾಲೂಕಿನಲ್ಲಿ ಲಕ್ಷ್ಮೀಪುರ ಅಂತ ಬರ್ತದೆ. ಈ ಲಕ್ಷ್ಮೀಪುರದಲ್ಲೂ ಕೂಡ ಏನಾಗಿದೆ, ಎಣ್ಣೆ ಹೊಳೆ ಮಹದೇಶ್ವರ ಅಂತ ಬರ್ತದೆ.
ಇದನ್ನು ನಮ್ಮ ಮಿಥಿಕ್ ಸೊಸೈಟಿ ಮಹಾದೇವ ಸ್ವಾಮಿ ನನ್ನ ಗಮನಕ್ಕೆ ತಂದರು. ಸರ್ ಎಣ್ಣೆ ಹೊಳೆ ಅಂತ ಹೇಳಿ ಅಲ್ಲೂ ಕೂಡ ಈ 2 ಹೊಳೆ ಒಂದು ಕಾಲಕ್ಕೆ ಹರಿತಾ ಇದ್ದಂಥ 2 ಹೊಳೆ ನಡುವೆ ಈ ದೇವಸ್ಥಾನದಲ್ಲಿ ಎಣ್ಣೆ ಹೊಳೆ ಮಾದೇಶ್ವರ ಮಾಡಿಬಿಟ್ಟು ಅದು 2 ಹೊಳೆ ನಡುವೆ ಇರ್ತಕ್ಕಂಥದ್ದು. ಹೀಗೆ ಈ ಅಂಶಗಳನ್ನು ನಾವು ಸಂಶೋಧನೆಯಲ್ಲಿ ಗಮನಿಸಿದಾಗ ಹೇಗೆ ಸಂಶೋಧನೆ ಇದ್ರೂ ಕೂಡ ಜನಪದ ತಮ್ಮ ರೀತಿ ತಮ್ಮ ನಿಟ್ಟಿನಲ್ಲಿ ಅದನ್ನು ವ್ಯಾಖ್ಯಾನ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕು. ಇನ್ನೊಂದು ಕ್ರಿಯಾಶಕ್ತಿ ಸಂದರ್ಭದಲ್ಲಿ ಹೇಳೋದಾದರೆ ನಮ್ಮ ನೆಡುಮಾವಡಿ ಶಾಸ್ತ್ರ ಅಂದರೆ ಈ ಹಂಪೆಗೆ ಇದು ಪೆನುಗೊಂಡೆ 2ನೇ ರಾಜಧಾನಿ ತಾನೆ ಅಕ್ಕಪಕ್ಕರಿಗೆ ವಿಜಯನಗರ ಅರಸರಿಗೆ. ಆ ಪೆನುಗೊಂಡೆಗೆ 8 ಮೈಲಿ ದೂರದಲ್ಲಿ ನೆಡುಮಾವಡಿ ಅಂತಕ್ಕಂಥದ್ದು ಒಂದು ಕ್ಷೇತ್ರ ಇದೆ. ಅದು ಶ್ರೀಶ ನೆಡುಮಾವಡಿ ಪೀಠದ ಒಂದು ಶಾಖಾ ಮಠ ಕೂಡ ಅಲ್ಲಿ ಉಂಟು. ಅಲ್ಲಿ ಕ್ರಿಯಾಶಕ್ತಿ ಕುರಿತಂಥ ಶಾಸ್ತ್ರ ರಾಯರಾಜಗುರು ಮಹಾಮಂಡಲಾಚಾರ್ಯ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳ್ತಾ ಗುರುಭ್ಯೋ ನಮಃ ಅಂಥೇಳಿ ಕ್ರಿಯಾಶಕ್ತಿಯ 1403 ದೀರ್ಘಕಾಲ ಬದುಕಿರ್ತಾನೆ. ಆ ಶಾಸ್ತ್ರ ಉಂಟು. ಅವನು ಆ ಶಾಸ್ತ್ರದಲ್ಲಿ ಬರಬೇಕಾದ್ರೆ ಯಾಕಂದ್ರೆ ಮುಂದಿನ ಅವರು ಚಂದ್ರಭೂಷಣ ದೇವೊಡೆಯರು ಅಂತ ಬರ್ತಾರೆ. ಅವರು ಕೂಡ ರಾಯರಾಜಗುರು ಮಹಾಮಂಡಲಾಚಾರ್ಯ ಅವರ ಆ ಪೀಠದ ಜಗದ್ಗುರುಗಳಾಗಿದ್ದರು. ಹಾಗೆಯೇ ಬಹುಶಃ ಕ್ರಿಯಾಶಕ್ತಿಯೂ ಕೂಡ ಈ ಶ್ರೀಶೈಲ ನೆಡುಮಾವಡಿ ಪೀಠದ ಜಗದ್ಗುರುವಾಗಿರ್ತಕ್ಕಂಥ ಒಂದು ಸಂದರ್ಭವನ್ನು ಈ ಶಾಸ್ತ್ರ ಸೂಚಿಸಬಹುದು. ಅದಕ್ಕೆ ಅನುಗುಣವಾಗಿ ಅದರ ಮೂಲ ಸಂಸ್ಥಾನ ಇರತಕ್ಕಂಥದ್ದು ಬಾಗೇಪಲ್ಲಿ ತಾಲೂಕು ಗೂಳೂರಿನಲ್ಲಿ. ಅಲ್ಲಿ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆ ಮೇಲ್ಗಡೆ ಇರತಕ್ಕಂಥದ್ದು ವಿಜಯನಗರದ ಆರಂಭದ ಚಿಹ್ನೆ ಏನು ಕಾಣುತ್ತೆ, ಲಾಂಛನ ಇರುತ್ತೆ. ಬಾಕು ಮತ್ತು ಆನೆ ಇತ್ಯಾದಿಗಳಿರ್ತಕ್ಕಂಥದ್ದು ಸ್ತಂಭಶಿಲ್ಪಗಳಿವೆ. ಅದನ್ನು ಪರಂಪರೆಯಲ್ಲಿ ಏನು ಹೇಳ್ತಾರೆ, ಕ್ರಿಯಾಶಕ್ತಿ ದೇವ ಗದ್ದಿಗೆ ಅಂತ ಹೇಳ್ತಾರೆ. ಹಾಗೇನಾದ್ರು ಆದರೆ ಕ್ರಿಯಾಶಕ್ತಿ ದೇವನ ಗದ್ದಿಗೆ ಬಹುಶಃ ಗೂಳೂರಲ್ಲಿರ್ತಕ್ಕಂಥ ಒಂದು ಸಾಧ್ಯತೆಯನ್ನು ಕೂಡ ತೋರಿಸುತ್ತೆ ಅಂತ ಹೇಳ್ಬೋದು. ಇದು ಕ್ರಿಯಾಶಕ್ತಿ ಸಂದರ್ಭಗಳ ಇದಾಯಿತು. ಇದಾದ ನಂತರ ಈ ಭೈರವನ ಸಂದರ್ಭ ನಾವು BC ರಾಕೇಶ್ ಮತ್ತು ರಾಜಶೇಖರಪ್ಪನ ಚಿತ್ತೂರು ರಾಜಶೇಖರಪ್ಪನವರು ಈ ಬಗ್ಗೆ ಮೊದಲು ಕೆಲಸ ಮಾಡಿದರು. ಅಂದರೆ 2 ಪಾದಗಳನ್ನು ಸುತ್ತುವರೆದಿರ್ತಕ್ಕಂಥ ನಾಗಹೆಡೆ ಇರ್ತಕ್ಕಂಥದ್ದು ಭೈರವ ಶಿಲ್ಪ ಅಂತ ಶಾಸ್ತ್ರೋಕ್ತವಾಗಿರ್ತಕ್ಕಂಥದ್ದು ಮೊದಲು ರಾಜಶೇಖರಪ್ಪನವ್ರು ಮಾಡ್ತಾರೆ. ಅನಂತರ BC ರಾಕೇಶ್ ಅವರ ಕೆಲಸ ಮಾಡಿದ್ರು. ಆದರೆ ಇದೇ ರೀತಿಯಾದಂಥ ಶಿಲ್ಪ ನಮ್ಮಲ್ಲಿ ಕೊಡಗಿನಲ್ಲಿ ಮಂಚನಹಳ್ಳಿ ಅಂತ ಬರ್ತೇವೆ, ಕುರ್ಚಿ ಇರ್ತಕ್ಕಂಥ ಬರ್ತದೆ, ಮಂಚಹಳ್ಳಿ ಅಂತ. ಇಲ್ಲಿ ಕೂಡ ಕಂಡು ಬರ್ತಕ್ಕಂಥ ಅವಲೋಕಿದಷ್ಟು ಬೌದ್ಧರ ನೆಲೆ ಇರ್ತಕ್ಕ ಅವಲೋಕಿತ ವಿಗ್ರಹನೂ ಕೂಡ ಇದೆ. ನಂತರ ಪಾದಗಳನ್ನು ಸುತ್ತುವರೆದಿರ್ತಕ್ಕಂಥ ನಾಗಹೆಡೆ ಇದೆ. ಆದರೆ ಅವರು ಅದನ್ನು ಭೈರವ ಅಂತ ಹೇಳಲ್ಲ, ವೀರಭದ್ರ ಅಂತ ಹೇಳೋದು ಕೂಡ ಉಂಟು. ಆದರೆ ಒಳಗಡೆ ಗಂಧರ್ವ ಭೈರವನ ಒಂದು ಲೋಹ ಶಿಲ್ಪ ಇದೆ. ಅದೇ ಅನಂತಪುರ, ನಮ್ಮ ಆಂಧ್ರದಲ್ಲಿರ್ತಕ್ಕ ಅನಂತಪುರದ ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಹತ್ರ 2 ಪಾದಗಳು ಇಟ್ಕೊಂಡು ಅಂದರೆ ಭದ್ರಕಾಳಿ ಮತ್ತು ವೀರಭದ್ರ ಪಾದ ಸುತ್ತ ಈ ನಾಗರಹೆಡೆ ಇರ್ತಕ್ಕಂಥದ್ದು. ಮತ್ತು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಕಡಿಮೆ ವೀರಭದ್ರ ಗುಡಿಯಲ್ಲೂ ಕೂಡ ಈ ಪಾದದ ಸುತ್ತ ಇರ್ತಕ್ಕಂಥ ನಾಗಹೆಡೆ, ಅದೆಲ್ಲ ಅವರು ವೀರಭದ್ರ ಅಂತ ಕರೀತಾರೆ. ಅಂದರೆ ಆಯಾ ಪ್ರಾದೇಶಿಕ ವೈವಿಧ್ಯತೆಗೆ ಅನುಗುಣವಾಗಿ ಅದು ಭೈರವ ಶಿಲ್ಪ ಮತ್ತು ವೀರಭದ್ರ ಶಿಲ್ಪ ಆಗಿರ್ತಕ್ಕಂಥ ಸಾಧ್ಯತೆಯನ್ನು ಕೂಡ ನಾವು ನೋಡ್ಬೋದು. ಅದೇ ಗೊಡಚೆ ವೀರಭದ್ರಲ್ಲಿ ಎದುರುಗಡೆಯೂ ಕೂಡ ಇದೇ ರೀತಿ ಪಾದಗಳ ಸುತ್ತ ಇರ್ತಕ್ಕಂಥ ನಾಗರಹೆಡೆ ಇದೆ. ಅದನ್ನು ಅವರು ವೀರಭದ್ರ ಶಿಲ್ಪ ಪಾದ ಅಂತ ಹೇಳ್ತಾರೆ. ಹೀಗೆ ಪ್ರಾದೇಶಿಕ ವೈವಿಧ್ಯತೆ ಇರ್ತಕ್ಕಂಥ ನಾವು ಗಮನಿಸಬೇಕು. ಇನ್ನು ಈ ನಿಟ್ಟಿನಲ್ಲಿ ನಾವು ಇನ್ನೊಂದು ಕೊಡಗಿನ ಕೊಂಗಾಳೂರು ಸಂಬಂಧಪಟ್ಟಾಗ ಒಂದು ಮಾತು ಹೇಳಬೇಕು. ಬಾಲಂಬಿ ಶಾಸ್ತ್ರ 1004ರಲ್ಲಿ ಚೋಳರು ಗಂಗಾವಾಡಿಗೆ ಬಂದು ಪನಸೋಗಿ ಯುದ್ಧದಲ್ಲಿ ಚೆಂಗಾಳೂರನ್ನು ಸೋಲಿಸ್ತಾರೆ. ಅಂದರೆ ಗಂಗಾವಾಡಿ ಪ್ರದೇಶವದು ಅಂದರೆ ಸೋಲಿಸಿ ಗಂಗವಾಡಿ ವಶ ಮಾಡ್ಕೊಳ್ತಕ್ಕಂಥ ಅದೇ ಪೂರ್ಣ ವಶ ಮಾಡ್ಕೊಳ್ಳೋದು 1006ರಲ್ಲಿ ಕಲಿಯೂರಿನಲ್ಲಿ ತಲಕಾಡು ಹತ್ರ ಬರ್ತಕ್ಕಂಥ ಕಲಿಯೂರಿನಲ್ಲಿ ಅವರು ಯುದ್ಧ ಮಾಡಿ ಗೆದ್ದಂಥ ಸಂದರ್ಭ. ಈ ಶಾಸನದಲ್ಲಿ ಬರುತ್ತೆ ರಾಜಕೇಸರಿ ವರ್ಮ ರಾಜರಾಜ ಚೋಳನಿಗೆ ಇರ್ತಕ್ಕಂಥ ಇದು ಬಿರುದದು. ಪಲ್ಮಿಡಿ ಮನುಜನಿಗೆ ಆ ಮನುಜನಿಗೆ ಏನು ಕೊಡ್ತಾನೆ, ಅವನು ತೋರಿಸಿದಂಥ ಶೌರ್ಯ, ಅವನು ಇವ್ರ ಪರವಾಗಿ ಚೋಳನ ಪರವಾಗಿ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಗೆಲುವು ತಂದು ಕೊಟ್ಟಿದ್ದರಿಂದ ಆ ಮನುಜನಿಗೆ ಕ್ಷತ್ರಿಯ ಶಿಖಾಮಣಿ ಕೊಂಗಾಳ್ವ. ಆದರೆ ಮನುಜನ ಹೆಸರಿಗೆ ಇರೋದಿಲ್ಲ. ಆದರೆ ಕೊಂಗಾಳ್ವ ಅಂತಕ್ಕಂಥದ್ದು ಬಹುಶಃ ಆ ರಾಜಮಾನ್ಯತೆ ಕೊಡ್ತಕ್ಕಂಥದ್ದು. ಯಾಕೆಂದರೆ ಕೊಂಗುನಾಡು ಆಳ್ತಿದ್ದಂಥವ್ರು, ಹೊರೆಯೂರನ್ನ ಆಳ್ತಿದ್ದಂಥವ್ರು ಕೊಂಗಾಳವರು. ಆದರೆ ಕೊಡಗಿನಲ್ಲಿ ಮೊಟ್ಟ ಮೊದಲು ಮಧ್ಯಂತರ ಚೆಂಗಾಳ್ವರಾಗಿ ಅವರಲ್ಲಿ ಮೂಲ ಪುರುಷರಾಗಿ ಮನುಜ ಕಾಣಿಸ್ಕೊಳ್ತಾರೆ. ಆದರೆ ಕೊಂಗಾಳಲ್ಲಿ ಎಲ್ಲರೂ ಕೂಡ ಈ ಶಬ್ದ ಬರೋದಿಲ್ವಲ್ಲ ಮನುಜ ಅನ್ನೋದು. ಅದಕ್ಕೆ ನಾವು ಅಗಸ್ತ್ಯನ ಜೊತೆಯಲ್ಲಿ ಬಂದಂಥ ವೆದಿರನ ಒಂದು ಸಂದರ್ಭ ತೆಗೆದುಕೊಂಡ್ರೆ ಕೊಡಗಿನಲ್ಲಿ ವಯನಾಡಿನ ಮುನಿಕಲ್ ಗವಿ ಅದೇ ಎಡಕಲ್ ಗುಡ್ಡ ಏನಿದೆ ಆಗಿನ ಕಾಲ ಕೊಡಗು ಸೇರಿದಂಥದ್ದು. ಆ ಎಡಕಲ್ ಗುಡ್ಡ ಮುನಿಕಲ್ ಗವಿ ಅಂತ ಕರೆಯೋದು ಉಂಟು. ಅಗಸ್ತ್ಯ ಅವ್ರನ್ನೆಲ್ಲ ಕರ್ಕೊಂಬಂದು ರಾಜ್ಯ ಕಟ್ಟಿ ಕೊಟ್ಟದ್ರಿಂದ
ಮುನಿಜ ಅಂತಕ್ಕಂಥದ್ದು ಮನಿಜ ಆಗಿರೋಕ್ಕೆ ಸಾಧ್ಯತೆ ಇದೆ. ಆದರೆ ಇವನು ಬಿರುದು ಕೊಡುವಾಗ ರಾಜರಾಜ ಚೋಳ ಏನು ಮಾಡ್ತಿದ್ದ, ಅವನೊಂದು ಮುಂದೆ ಪರಾಂತಕನು ಕೂಡ ಬರ್ತಾವೆ. ಅದೇ ಯಾವುದರಲ್ಲಿ ವಿಜಯಾಲಯ ಬುಡಕಟ್ಟಲ್ಲಿ ಬರ್ತಕ್ಕಂಥ ಇವರು ತಮ್ಮ ರಾಜರನ್ನ ಇದರಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರ, ಬೆಲೆಯಲ್ಲಿ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಈ ರೀತಿ ಬಿರುದುಗಳು ಕೊಡ್ತಕ್ಕಂಥದ್ದು. ಅದೇ ರೀತಿ ಕೊಂಗಾಳವರ ಮನುಜನೂ ಕೂಡ ಕ್ಷತ್ರಿಯ ಶಿಖಾಮಣಿ, ಅವರ ಕ್ಷತ್ರಿಯತ್ವವನ್ನು ಗುರುತಿಸಿದ್ದೀನಿ ಅಂತ ಹೇಳಿ ಕ್ಷತ್ರಿಯ ಶಿಖಾಮಣಿ ಕೊಂಗಾಳು ಅಂತ ಕರೀತಕ್ಕಂಥ ಒಂದು ಸಂದರ್ಭ ಇರಬಹುದು ಅಂತ ಕೂಡ ನಾವು ನೋಡ್ತೀವಿ. ಆದರೆ ಒರೆಯೂರನ್ನು ಆ ಕೊಂಗಾಳವರು ಆಳ್ತಿದ್ರು ಅನ್ನೋದಕ್ಕೆ ಉದಾಹರಣೆಯಾಗಿ ಆ ಪಕ್ಕದಲ್ಲಿ ಬಾಲಂಬಿ ಪಕ್ಕದಲ್ಲಿರ್ತಕ್ಕಂಥ ಸುಳುಗೋಡು ಸೋಮವಾರದಲ್ಲಿರ್ತಕ್ಕಂಥ ರಾಜೇಂದ್ರ ಪೃಥ್ವಿ ಚೆಂಗಾಳವರ ಶಾಸನದಲ್ಲಿ ಒರೆಯೂರು ಪೂರ್ವರಾಧೇಶ್ವರ ಅಂತಲೇ ಕಂಡು ಬರ್ತದೆ. ಅಂದರೆ 2ನೇ ಶತಮಾನದಲ್ಲಿ ಕರಿಕಾಲ ಚೋಳ ಅದು ಸ್ಥಾಪನೆ ಮಾಡಿದ್ದ ಪಂಪು ಕಾವೇರಿ ಪಟ್ಟಣ ಮತ್ತು ಒರೆಯೂರಿನ. ಅವನು ಕಾವೇರಿ ಪಟ್ಟಣಕ್ಕೆ ತನ್ನ ರಾಜಧಾನಿ ಬದಲಾಯಿಸಿಕೊಂಡಿದ್ದ ಒರೆಯೂರು ನೀವು ಆಳ್ತಕ್ಕಂಥ ಸಂದರ್ಭ ವೇಲಿಯರು ಕೊಟ್ಟಿರತಕ್ಕಂಥದ್ದು ಆ ಮೂಲಕ ಕೊಂಗಾಳವರೆಗೂ. ಹೀಗಾಗಿ ಆ ಹಿನ್ನೆಲೆ ನಾವು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ನೋಡಿದಾಗ ಒರೆಯೂರಿನಲ್ಲೂ ಕೂಡ ಆಳ್ತಿದ್ದು ತಮಿಳುನಾಡಿನಲ್ಲಿ ಆಡಿ ಕೊಂಗು ರಾಜ್ಯವನ್ನು ಆಳ್ತಿದ್ದ ಕೊಂಗನಾಡಿನಿಂದ ಅವರು ಕೊಡುಗೆಗೆ ಬರ್ತಕ್ಕಂಥದ್ದು. ಆದರೆ ಇವರೇ ಮೊದಲವರಲ್ಲ, ಅದಕ್ಕೆ ಮುಂಚೆ ಗುಂಡಾಪುರ ಶಾಸನದಲ್ಲಿ ರವಿವರ್ಮನ ಶಾಸನದಲ್ಲಿ ಗಂಗಾ ಪುನ್ನಾಟ ಕೊಂಗಾಳವರನ್ನು ಸೋಲಿಸ್ತೆ ಅಂತ ಹೇಳ್ತಾರೆ. ಅಂದರೆ ಆಗಾಗಲೇ 1004 ಮುಂಚೆನೇ 525 ಕ್ರಿಸ್ತಶಕ 520 ಕೊಂಗಾಳವರಿದ್ದರು ಅಂತ ಆಗುತ್ತೆ. ಆದರೆ ಮುಂದಕ್ಕೆ ಪಾಂಡ್ಯರ ಒಂದು ಶಾಸನದಲ್ಲಿ ಬರ್ತಕ್ಕಂಥ ವೇಳು ಕೊಂಗಾರ ಅಂತ ಹೇಳ್ತಾರೆ. ಇವರಿಗೆ ಕೊಂಗನಾಡು ಆಳದಂಥ ಅಂದರೆ ವೆಲೀರಿನ ಮೂಲಕ ಬಂದಂಥವರು, ಅಂದರೆ ಅವ್ರ ಮೂಲ ವೆಲೀರಿಗೂ ಹೋಗುತ್ತಾ ಇರ್ತಕ್ಕಂಥ ಇದು ಶೋಧನೆಗಳಲ್ಲಿ ನಾವು ಕಂಡುಕೊಂಡ್ಕೊಳ್ತಕ್ಕಂಥ ಸಂದರ್ಭ. ಸಮಾರೋಪದಲ್ಲಿ ಈ ಅಂಶಗಳನ್ನು ನಾನು ಗಮನಿಸ್ತಕ್ಕಂಥ ಈ ಅಂಶಗಳನ್ನು ಹೇಳಿದೆ. ಇದಾದ ಮೇಲೆ ಮುನಿಜರಿಗೆ 1004 ಆದಮೇಲೆ ನಮಗೆ ಕೊಂಗಾಳುವನ ಶಬ್ದ ಬರ್ತಕ್ಕಂಥದ್ದು 1050ರಲ್ಲಿ. ಮತ್ತು ಇನ್ನೊಂದು 11ನೇ ಶತಮಾನ ಶಾಸನ ಕೊಂಗಾಳು ಅಂತ ಬಹುಶಃ ಮನುಜರಿಗೇ ಕೊಂಗಾಳುವನ ಬಿರುದ ಮೂಲಕ ಅವನ ವಂಶವನ್ನು ಅಲ್ಲಿ ಆರಂಭ ಮಾಡ್ತಕ್ಕಂಥ ಸಂದರ್ಭಗಳನ್ನು ನಾವು ಗಮನಿಸಬೇಕಾ ಬರ್ತದೆ. ಇದಾದ ನಂತರ ನಮಗೆ ನಮ್ಮ ಅಕಾಡೆಮಿಯಲ್ಲಿರ್ತಕ್ಕಂಥ ಸಂಶೋಧಕರು ಮತ್ತು ಹಿರಿಯ ಸಂಶೋಧಕರು ಪದಾಧಿಕಾರಿಗಳಾಗಿ ಬಂದ ಲಕ್ಷ್ಮಣ ತೆಲಗಾವಿಯವರು, ಈಗ ಉಪಾಧ್ಯಕ್ಷರುಗಳು ಆಗಿದ್ದಾರೆ, ಮೊದಲು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಅವರು ಚಿಂತನ ಪಥ ಅಂತಕ್ಕಂಥ ಪುಸ್ತಕ ಅತ್ಯಂತ ಸುಂದರವಾಗಿ ಸಂಶೋಧನೆ ಇರತಕ್ಕಂಥ ಎಲ್ಲ ಸಂದರ್ಭಗಳು ಕೂಡ ಅದರ ದಾಖಲು ಮಾಡಿದ್ದಾರೆ. ಅದಾದಮೇಲೆ ಮೌರ್ಯ ಶಾತವಾಹನ ಕುರಿತು ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ಇದ್ರ ಜೊತೆಗೆ ಚಮ್ಮಾರರು ದಲಿತ ವರ್ಗದ ಕುರಿತಂಥ ಇದನ್ನು ಕೂಡ ಮಾಡಿದೆ. ಹೀಗೆ ಶಾಸನಗಳನ್ನು ಎಸ್ಟಾಬ್ಲಿಷ್ ತಗೊಳ್ತಕ್ಕಂಥ ರೀತಿಗೆ ಒಂದು ಹೊಸ ವಿಧಾನವನ್ನು ಕೂಡ ಅವರು ತಮ್ಮಿದಲ್ಲಿ ತೋರಿಸ್ಕೊಟ್ರು. ಇದೇ ರೀತಿ ನಮ್ಮ ರಾಜಶೇಖರಪ್ಪನವರು ಚಿತ್ರದುರ್ಗದ ಮಯೂರೇಶ್ವರ ಶಾಸನ ಕುರಿತು ಮತ್ತು ಯಡಿಯೂರಿನಲ್ಲಿ ಬರ್ತಕ್ಕಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಶಾಸನ ಕುರಿತು ಮರುಬೋಧಗಳನ್ನು ಮಾಡಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ಹೆಚ್ಚಾಗಿ ಅವರ ಕವಿನೂ ಕೂಡ ಹೌದು. ಇದೇ ನಿಟ್ಟಿನಲ್ಲಿ ನಾವು ಮುಂದೆ ಹೋಗ್ತಕ್ಕಂಥ ಯತ್ಗಾಳ್ ಅವರು ಈ ಕರ್ನಾಟಕದ ನಾಯಕರ ಕುರಿತೇ ವಿಶೇಷ ಕೆಲಸ ಮಾಡಿದ್ದಾರೆ. ಬರೀ ಪುರುಷರಷ್ಟೇ ಅಲ್ಲ, ನಮ್ಮ ಹೆಣ್ಣುಮಗಳು ಅಷ್ಟೇ ಬಿಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಜಯಮ್ಮ ಕರಿಯಣ್ಣ ಅವರು ನೊಣಂಬರ ಬಗ್ಗೆ ಕೆಲಸ ಮಾಡಿ ಅದರಲ್ಲಿ PhD ಪದವಿನೂ ಕೂಡ ಪಡೆದಂಥವ್ರು ಅವರು. ಇವಾಗ ನಿರ್ಮಲ ಅವರು ಬಿಸಿಕ್ ಸೊಸೈಟಿಯಲ್ಲಿ ಉದ್ಯೋಗಿ ಅಷ್ಟೇ ಅಲ್ಲದೆ ಇತಿಹಾಸ ಕಡಿಮೆ ಪೂರ್ತಿ ತೊಡ್ಕೊಂಡು ಹರಿದಾಸರ ಮೇಲೆ PhD ಮಾಡ್ತಿದ್ದಾರೆ. ಗೃಹಿಣಿ, ಈ ಥರ ನಮ್ಮ ಹೆಣ್ಣುಮಕ್ಕಳು ಗೃಹಿಣಿ ಆಗಿದ್ದು ಕೂಡ ಈ ಥರ PhD ಪದವಿ ಇಡ್ತಕ್ಕಂಥ ನಮ್ಮ ಸಿತಾರೆಡ್ಡಿ ಇರ್ಬೋದು, ಸಿಂಧು ಇರ್ಬೋದು, ಲಲಿತಾಂಬ ಇರ್ಬೋದು, ಮತ್ತು ಮೈಸೂರಿನ ಶುಭಾರಾಣಿ ಇರ್ಬೋದು, ಇವರೆಲ್ಲರೂ ಕೂಡ ಗೃಹಿಣಿ ಅಕಾಡೆಮಿ ಸಂಪರ್ಕಕ್ಕೆ ಬಂದ ಮೇಲೆ PhD ಪದವಿಯನ್ನು ಪಡೆದಿರ್ತಕ್ಕಂಥ ಸಂಶೋಧಕ ಗೃಹಿಣಿಯರು ಇವರು. ಇದನ್ನು ನಾವು ಗಮನಿಸಬೇಕಾಗ್ಬರ್ತದೆ. ಹೀಗಾಗಿ ನಮ್ಮ ಅಕಾಡೆಮಿ ಸ್ತ್ರೀ ಸಂಶೋಧಕಿಯರನ್ನ ಪುರುಷ ಸಂಶೋಧಕರನ್ನ ಈ ಥರ ತಯಾರು ಮಾಡಿರ್ತಕ್ಕಂಥದ್ದು. ಇದಕ್ಕೆ ದೇವರಕೊಂಡಾಡಿ ಅವರ ನೇತೃತ್ವದಲ್ಲಿ ಅದು ನಡ್ಕೊಂಡು ಬರ್ತಾ ಇದೆ. ನಮ್ಮ ಪ್ರಧಾನ ಕಾರ್ಯದರ್ಶಿ ದೇವರಾಯ ಸ್ವಾಮಿ ಕಾಲೇಜವರು ಅತ್ಯಂತ ಸುಂದರವಾದ ಒಂದು ಸಂಪುಟ ತಂದಿದ್ದಾರೆ. ನಮ್ಮ D.V. ಪರಮೇಶ್ವರ್ತಿಯವರು ಕೃಷ್ಣದೇವರಾಯನ ಶಾಸನಗಳ ಕುರಿತು ಅವರದ್ದು ಒಂದು ಸಂಪುಟ ತಂದಿದ್ದಾರೆ. ಹಾಗೆ ಪಂಡಿಕೂರು ಕೂಡ ಕೃಷ್ಣದೇವರಾಯನ ಸಂಬಂಧಪಟ್ಟಂತೆ ವಿಜಯನಗರದ ಎಲ್ಲ ತೆಲುಗು ಕೃತಿಗಳನ್ನು ಅನುವಾದ ಮಾಡಿದ್ದಾರೆ. ಹೀಗೆ ಅಕಾಡೆಮಿ ಸದಸ್ಯರಿಗೆ ತನ್ನದೇ ಆದಂಥ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ತಾನು ಈವರೆಗೆ ಬೆಳವಣಿಗೆಯಾಗಿ ನಮ್ಮ ಸದಸ್ಯರ ಉತ್ಸಾಹ ಒಂದು ಚೈತನ್ಯ ತುಂಬಿ ಪ್ರಗತಿಪಥ ಸಾಗ್ತಾಯಿದೆ ಅಂತಕ್ಕಂಥ ಸಾಗ್ತಾಯಿದೆ. ಹೀಗೆ ಸಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ಸದಸ್ಯರಿಗೆ ನಾನು ಮತ್ತೊಮ್ಮೆ ನನ್ನ ಕೃತಜ್ಞತೆಯನ್ನು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ.
ಧನ್ಯವಾದಗಳು ಸರ್. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವಿಚಾರಪೂರ್ಣ ಉಪನ್ಯಾಸ ನೀಡಿದ ಡಾಕ್ಟರ್ ಎಂ.ಜಿ. ನಾಗರಾಜ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣವನ್ನ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರು ಮಾಡಲಿದ್ದಾರೆ. ಸ್ನೇಹಿತರೆ, ಇದುವರೆಗೆ ಕರ್ನಾಟಕದ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯನ್ನ ತಾವೆಲ್ಲ ಕೇಳಿದಿರಿ. ಪ್ರತಿ ಸೋಮವಾರ ಪ್ರಕಟವಾಗ್ತಕ್ಕಂಥ ಫೇಸ್ಬುಕ್ ಮೂಲಕ ಪ್ರಕಟವಾಗ್ತಕ್ಕಂಥ ಈ ಒಂದು ಮಾಲಿಕೆಯಲ್ಲಿ ಕರ್ನಾಟಕದ ಇತಿಹಾಸ, ಶಾಸನ, ಸಂಸ್ಕೃತಿ ಮೊದಲಾದ ವಿಷಯಗಳ ಬಗ್ಗೆ ಕರ್ನಾಟಕಕ್ಕೆ ಹಾಗೂ ಕನ್ನಡ ಸಂಸ್ಕೃತಿಗೆ ತಮ್ಮದೇ ಆದಂಥ ಕೊಡುಗೆಗಳನ್ನು ನೀಡಿದಂಥ ಮಹನೀಯರ ಜೀವನ ಗಾಥೆಗಳನ್ನ ಕೇಳಿದ್ದೀರಿ. ಒಬ್ಬೊಬ್ಬ ವಿದ್ವಾಂಸರದ್ದು ಒಂದೊಂದು ಸಾಹಸದ ಕತೆ. ಬಹುಶಃ ನೀವೆಲ್ಲರೂ, ನಾನು ಕೂಡ ಅದನ್ನ ಎಷ್ಟೋ ವಿಷಯಗಳು ನನಗೂ ಪ್ರತಿಯೊಬ್ಬರ ಬಗ್ಗೆ ಗೊತ್ತೇ ಇರಲಿಲ್ಲ. ನಾವೆಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಅವ್ರ ಇಂಥ ಪುಸ್ತಕ ಬರ್ದವ್ರೆ, ಇಂಥವ್ರು ಇದು ಹೇಳ್ಕೊಳ್ತಾ ಇದ್ವಿ ಹೊರತು ಅದರ ಹಿಂದೆ ಅವರವರ ಒಂದು ಜೀವನ ಹೇಗಿತ್ತು, ಅವರ ಒಂದು ಬಡತನ ಅಥವಾ ಒಂದು ಸಿರಿತನ ಅಥವಾ ಇತ್ಯಾದಿಗಳು ಹೇಗಿತ್ತು, ಅವರ ಕೌಟುಂಬಿಕ ಜೀವನ ಹೇಗಿತ್ತು ಇತ್ಯಾದಿಗಳ ಬಗ್ಗೆ ನಮ್ಗೇನು ಗೊತ್ತಿರ್ಲಿಲ್ಲ. ಆದ್ರೆ ಅಂಥದ್ದನ್ನೆಲ್ಲವನ್ನ ಇವತ್ತು ನಮಗೆ ಈ ಇತಿಹಾಸ ಮಾಲಿಕೆಯಲ್ಲಿ ನಮಗೆ ಗೊತ್ತಾಗಿದೆ. ಒಂದು, ಮತ್ತೆ ತಾವು ನಂಬಿದಂತ ತತ್ವಗಳಿಗಾಗಿ ಆ ವಿದ್ವಾಂಸರು ಪಟ್ಟಂತ ಪಾಡು, ಶ್ರಮ ಇತ್ಯಾದಿಗಳನ್ನ, ಮತ್ತೆ ಕನ್ನಡಕ್ಕಾಗಿ ಕನ್ನಡತ್ವ, ಇತಿಹಾಸ ಇತ್ಯಾದಿ ವಿಷಯಗಳ ಮೇಲೆ ತಮ್ಮ ಒಂದು ಹೇಗೆ ಅವರು ಪ್ರಭುತ್ವ ಸಾಧಿಸಿದ್ರು, ಅದನ್ನ ಹೇಗೆ ಅವರ ಉಪನ್ಯಾಸ ಮಾಲಿಕೆಗಳಲ್ಲಿ ಅದನ್ನ ಹೇಗೆ ನಮ್ಮ ಉಪನ್ಯಾಸಕರು ನಮಗೆಲ್ಲ ಹೇಳಿಕೊಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇದು 70ನೇ ಉಪನ್ಯಾಸ. ಇಲ್ಲಿ 70 ಉಪನ್ಯಾಸಗಳು ನಡೆದಿವೆ. ಇವತ್ತು 70ನೇ ಉಪನ್ಯಾಸದ ಮೂಲಕ ಒಂದು ಮಂಗಳವನ್ನು ಆಡ್ತಾ ಇದ್ದೀವಿ. ಈ ಉಪನ್ಯಾಸ ಮಾಲಿಕೆಯಲ್ಲಿ ಇಂಥ ಒಂದು ವಿದ್ವಾಂಸರನ್ನ ಆಯ್ಕೆ ಮಾಡಿಕೊಂಡು ಅವರ ತತ್ವಾದರ್ಶಗಳನ್ನ ಮತ್ತೆ ಇತ್ಯಾದಿಗಳನ್ನ ನಮಗೆ ಶ್ರೋತೃಗಳಿಗೆ ತಿಳಿಯಪಡಿಸಿದಂತ ಈ ನಮ್ಮ ಈ ಉಪನ್ಯಾಸಕರಿದ್ದಾರಲ್ಲ, ಅವ್ರ ಬಗ್ಗೆ ನಾನು ಎಷ್ಟು ಹೇಳಿದ್ರು ಸಾಲದು. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಮೂಲೆಗೆ ಹೋಗಿ ಹುಡುಕಿದ್ದಾರೆ ಅವ್ರ ಬಗ್ಗೆ. ಅನೇಕ ವಿದ್ವಾಂಸರ ಬಗ್ಗೆ ನಾನು ಹೇಳಿದ್ನಲ್ಲ, ಮಾವುಗಳು ಹೇಳಿದಾಗೆ ಎಷ್ಟೋ ವಿಷಯ ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ದೂರ ನೋಟಕ್ಕೆ ಅನ್ನೋದು ಅವ್ರ ಪುಸ್ತಕ ನೋಡಿದ್ವಿ, ಅವ್ರು ಇದನ್ನ ನೋಡಿದ್ವಿ, ಆದ್ರೆ ಅವ್ರ ಸಾಹಸಗಾಥೆಗಳನ್ನ ನಾವು ಕೇಳಿರ್ಲಿಲ್ಲ. ಅಂತ ಸಾಹಸಗಾಥೆಗಳನ್ನ ನಮಗೆ ನಮ್ಮ ಕಣ್ಣು ಮುಂದೆ ಉಪನ್ಯಾಸಕರು ಇಟ್ಟಿದ್ದಾರೆ. ಉಪನ್ಯಾಸಗಳು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇಂಥ ಒಂದು ಮಾಲಿಕೆಯಲ್ಲಿ ಅವರ ಪ್ರತಿಯೊಬ್ಬ ವಿದ್ವಾಂಸರ ಬಗ್ಗೆ ಮಾತಾಡುವಾಗ ಅನೇಕ ವಿಷಯಗಳನ್ನ ಸಂಗ್ರಹಿಸಿ, ಆ ಸಂಗ್ರಹಿಸೋದಕ್ಕಾಗಿ ಅವ್ರ ಮನೆಗಳಿಗೆ ಹೋಗಿ, ಸ್ನೇಹಿತರ ಹತ್ರ ಹೋಗಿ ಅಥವಾ ಇನ್ನೊಬ್ಬರ ಹತ್ರ ಹೋಗಿ ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಸರ್. ನೀವೆಲ್ಲರೂ ಕೂಡ ಈ ಉಪನ್ಯಾಸ ನೀಡಿದವರು. ನಿಮಗೆ ನಾನು ನನ್ನ ಕೃತಜ್ಞತೆಗಳನ್ನ ಕರ್ನಾಟಕ ಇತಿಹಾಸ ಅಕಾಡೆಮಿ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತೆ ಒಂದು ಉಪನ್ಯಾಸ ಮಾಲಿಕೆಯನ್ನು ಆರಂಭವಾದಂತ ಸನ್ನಿವೇಶದಲ್ಲಿ ಯಾರ ಬಗ್ಗೆ ಮಾತಾಡಬೇಕು, ಅದರ ಆಯ್ಕೆ ಹೇಗೆ ಇತ್ಯಾದಿಗಳ ಬಗ್ಗೆ ಎಲ್ಲವನ್ನ ಶ್ರಮಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ ನಡೆಸ್ಕೊಟ್ಟಂತ ಅವರು ನಮ್ಮ ಡಾಕ್ಟರ್ ಸಂಧ್ಯಾ ಅವರು. ಯಾಕೆಂದ್ರೆ ಅವ್ರ ಬಗ್ಗೆ ನಾನು ಎಷ್ಟು ಹೇಳೋದು ಸಾಲದು. ಯಾಕೆಂದ್ರೆ ಅನೇಕ ಲೀಸ್ಟ್ ಮಾಡೋದ್ರಿಂದ ಹೇಳಿದ್ರು ಯಾರ್ಯಾರು ಇದರಲ್ಲಿ ಮುಖ್ಯವಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದು ದಿವಂಗತರಾಗಿರ್ಬೇಕೆಂತಕ್ಕಂಥ. ಯಾವುದೇ ಒಬ್ರು ಈ ಕರ್ನಾಟಕ ಇತಿಹಾಸ ನಿರ್ಮಾತೃಗಳ ಮಾಲಿಕೆಯಲ್ಲಿ ಯಾರ ಬಗ್ಗೆ ನಾವು ಮಾತಾಡಿಸ್ಬೇಕು ಅಂತಿದ್ವಿ ಅವರೆಲ್ಲರೂ ದಿವಂಗತರಾಗಿರ್ಬೇಕು. ಅಂತವರನ್ನ ಆಯ್ಕೆ ಮಾಡೋದ್ರಿಂದ ಹಿಡಿದು, ಅಂತ ಒಂದು ಲೀಸ್ಟ್ ಮಾಡೋದ್ರಿಂದ ಹಿಡಿದು, ಮತ್ತೆ ಯಾರು ಅವ್ರ ಬಗ್ಗೆ ಉಪನ್ಯಾಸ ಮಾಡ್ಬೋದು ಎಂತಕ್ಕಂಥ ಒಂದು ಯೋಚನೆ ಮಾಡೋರಿಗೆ, ಮತ್ತೆ ಅದನ್ನ ಆಗ ಮಾಡಿಸಿದ್ದು ಕೂಡ ನಮ್ಮ ಹಿನ್ನೆಲೆಯಲ್ಲಿ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಬಹಳಷ್ಟಿದೆ. ಹೀಗಾಗಿ ಅವ್ರಿಲ್ಲದೆ ಇದ್ದಿದ್ರೆ ಈ ಒಂದು ಕೆಲಸ ಇಷ್ಟು ಅಚ್ಚುಕಟ್ಟಾಗಿ ಬರ್ತಾ ಇತ್ತೋ ಇಲ್ಲ ಅಂತಕ್ಕಂಥ ಒಂದು ಅನುಮಾನ ಕೂಡ ನನಗಿದೆ. ನಾವು ಕೂಡ ಇಷ್ಟು ಅಚ್ಚುಕಟ್ಟಾಗಿ ನಾವು ಮಾಡಕ್ ಆಗ್ತಾ ಇರ್ಲಿಲ್ಲ. ಅಷ್ಟು ಮಟ್ಟಿಗೆ ಶ್ರಮ ವಹಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಇನ್ನೊಮ್ಮೆ ನಾನು ವಂದನೆಗಳನ್ನು ತಿಳಿಸ್ತೀನಿ. ಎರಡನೇದು, ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ರೆಕಾರ್ಡ್ ಮಾಡುವಲ್ಲಿ ಮತ್ತೆ ಅದನ್ನ ಫೇಸ್ಬುಕ್ಗೆ ಬ್ರಾಡ್ಕಾಸ್ಟ್ ಮಾಡುವಲ್ಲಿ ಶ್ರೀಮತಿ ಸೀತಾಲಕ್ಷ್ಮಿ ರಾವ್ ಅವರು ಕೂಡ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಇತಿಹಾಸ ಅಕಾಡೆಮಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಆಗಿರುವುದು. ಆದ್ರೆ ಈ ಎಲ್ಲರ ಶ್ರಮ ಕೂಡ ಬಹಳ ಅಧಿಕವಾದದ್ದು. ಯಾಕೆಂದ್ರೆ ಸುಮ್ಮನೆ ನಾವು ರೆಕಾರ್ಡ್ ಮಾಡಿದ ತಕ್ಷಣನೇ ಅದು ಮತ್ತೆ ಇದಾಗಬಹುದು, ಅದು ಇನ್ನೆಲ್ಲೋ ಇದಾಗಬಹುದು. ಬಟ್ ಯಾವುದೂ ಏನು ತೊಂದರೆ ಆದಂತೆ 70 ದಿನಗಳ ಕಾಲ, 70 ಈ ಮಾಲಿಕೆಗಳು 70 ವಾರಗಳ ಕಾಲ ಕಾದ್ಕೊಂಡಿದ್ದು, ಆ ವಾರ ಸೋಮವಾರ ಬರೋದನ್ನು ಕಾದ್ಕೊಂಡಿದ್ದು, ಸೋಮವಾರ ಸಾಯಂಕಾಲ ಅದ್ರ ಬ್ರಾಡ್ಕಾಸ್ಟ್ ಮಾಡ್ತಕ್ಕಂಥ ಶ್ರಮ.
ಇವರ ಜೊತೆಗೆ ಶ್ರೀಮತಿ ಸ್ಮಿತಾ ಮತ್ತೆ ದೇವರಾಜ ಸ್ವಾಮಿ ಮೊದಲಾದವರೆಲ್ಲರೂ ದುಡಿದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಕರ್ನಾಟಕ ಇತಿಹಾಸ ಅಕಾಡೆಮಿಯ ಮೂಲಕ ನಾನು ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ತಾವೆಲ್ಲರೂ ಕೂಡ ಈ ಒಂದು ಉಪನ್ಯಾಸ ಮಾಲಿಕೆಯ ಪ್ರಯೋಜನವನ್ನು ಪಡೆಯುವಿರಿ ಅಂತ ತಿಳ್ಕೊಂಡು ನಾನು ಭಾವಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ತಮ್ಮ ನಿರಂತರ ಪ್ರೋತ್ಸಾಹ, ಬೆಂಬಲ, ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ 70 ಉಪನ್ಯಾಸಗಳನ್ನ ಪೂರೈಸಿ ಇವತ್ತು ಸಮಾರೋಪ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋ ಹಾಗೆ ಆಗಿದೆ. ತಮ್ಮ ಸೂಕ್ತ ಮಾರ್ಗದರ್ಶನ ಹಾಗೂ ಬೆಂಬಲಕ್ಕೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ಇದೇ ರೀತಿ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೂಡ ನಮ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ರು. ಡಾಕ್ಟರ್ ಸಿ ಡಿ ಪಾಟೀಲ್ ಅವರು ನಮ್ಮ ಕಾರ್ಯಕ್ರಮ ಹೇಗೆ ನಡಿಬೇಕು ಅಂತ ಒಂದು ರೂಪುರೇಷೆಯನ್ನ ಹಾಕೊಟ್ರು. ಯಾವ ಕಾರ್ಯಕ್ರಮವನ್ನ ಯಾರಿಂದ ನಡೆಸ್ಕೊಡ್ಬಹುದು, ಹೀಗೆಲ್ಲ ನಮ್ಗೆ ಸಲಹೆಯನ್ನ, ಮಾರ್ಗದರ್ಶನವನ್ನ ನೀಡಿದ್ದಾರೆ. ಮತ್ತೆ ದಿವಂಗತರಾದ ಎಂ ಬಿ ಪಾಟೀಲ್ ಅವರು ಕೂಡ ಪ್ರತಿ ಕಾರ್ಯಕ್ರಮ ಆರಂಭವಾಗುವ ಸಂದರ್ಭದಲ್ಲಿ ಮತ್ತೆ ಕಾರ್ಯಕ್ರಮ ಮುಗಿದ ನಂತರ ಅದ್ರ ಬಗ್ಗೆ ನಮ್ಮ ಹತ್ರ ಮಾತಾಡ್ತಾ ಇದ್ರು. ನಾವ್ ಯಾವ್ದಾದ್ರು ಒಂದು ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮವನ್ನ ಹೇಳ್ದೆ ಹೋದ್ರೆ ತಕ್ಷಣ ಒಂದು ಕರೆ ಮಾಡಿ ಯಾವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಾ ಮುಂದಿನ ವಾರದಲ್ಲಿ, ಮತ್ತೆ ಯಾಕೆ ಇಂಥವ್ರನ್ನ ಯಾಕೆ ಮಾಡ್ತಿಲ್ಲ, ಇದ್ರ ಬಗ್ಗೆ ಸಲಹೆಯನ್ನ ಕೊಡ್ತಾ ಇದ್ರು. ಅದೇ ರೀತಿ ರವೀಂದ್ರನಾಥ್ ಅವರು ಪ್ರತಿ ವಾರ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ರು, ಅದ್ರ ಬಗ್ಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ನಮ್ಗೆ ಡಾಕ್ಟರ್ ಎಚ್ ಎಸ್ ಗೋಪಾಲ್ ರಾವ್ ಅವರು, ಡಾಕ್ಟರ್ ಶಿವ ಅರುಣಿ ಅವರು, ಎಚ್ ಎಸ್ ಉಷಾರಾಣಿ ಅವರು, ಡಾಕ್ಟರ್ ಸ್ಮಿತಾ ಸುರೇಬಾನ್ಕರ್ ಅವರು ನಮ್ಗೆ ನಿರಂತರವಾಗಿ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಅದ್ರ ಬಗ್ಗೆ ಸಲಹೆ, ಸೂಚನೆಯನ್ನ, ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ದಂತಹ ಪ್ರಕಾಶ್ ಚಿನ್ನಪ್ಪ ಅವರು, ಪಾಂಡುರಂಗ ಹಿರೇನಲ್ ಅವರು, ಪದ್ಮಜ ದೇಸಾಯಿ, ಸನ್ಮತಿ ಕುಮಾರ್, ಹೀಗೆ ನಮ್ಮ ಅಕಾಡೆಮಿಯ ಎಲ್ಲ ಸದಸ್ಯರು ಕೂಡ ನಮಗೆ ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ನಮಗೆ ಪ್ರೋತ್ಸಾಹವನ್ನ, ಬೆಂಬಲವನ್ನ ನೀಡ್ತಾ ಬಂದಿದ್ರಿ. ನಾವು ಇದಕ್ಕೆ ಅಕಾಡೆಮಿಯ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತೀವಿ. ನಮ್ಮ ಅಧ್ಯಕ್ಷರ ಹೇಳಿದ ಹಾಗೆ ಈ 70 ಉಪನ್ಯಾಸವನ್ನ ನಡೆಸ್ಕೊಟ್ಟಂತಹ ಉಪನ್ಯಾಸಕರ ಎಲ್ಲರ ವಿದ್ವಾಂಸರ ಹೆಸರನ್ನ ನಾವಿಲ್ಲಿ ಹೇಳೋದಿಕ್ಕೆ ಆಗ್ದಲೇ ಇರಬಹುದು. ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನ ಈ ಮೂಲಕ, ಕಾರ್ಯಕ್ರಮದ ಮೂಲಕ ತಿಳಿಸ್ತೀವಿ. ಮತ್ತೆ ಇಂದಿನ ಕಾರ್ಯಕ್ರಮದ ಮುಖ್ಯ ಆಕರ್ಷಣೀಯ ಇಂದಿನ ಉಪನ್ಯಾಸ ಡಾಕ್ಟರ್ ಎಂ ಜಿ ನಾಗರಾಜ್ ಅವರು ಅತ್ಯಂತ ಉಪಯುಕ್ತ ಉಪನ್ಯಾಸವನ್ನ ಇಂದಿನ ಕಾರ್ಯಕ್ರಮದಲ್ಲಿ ನಡೆಸಿಕೊಟ್ಟಿದ್ದಾರೆ. ಹರಪ್ಪ ಇಂದ ಕಾವೇರಿವರೆಗಿನ ಸಂಪರ್ಕ, ಒಂದು ಸಂಬಂಧ, ಕಾವೇರಿಯ ಪ್ರಾಚೀನತೆ, ಕೊಡಗಿನ ಇತಿಹಾಸ, ಕದಂಬರಿಂದ ಕೆಂಪೇಗೌಡನವರೆಗಿನ ಪ್ರಮುಖ ಘಟನೆಗಳನ್ನ ಇಂದಿನ ಉಪನ್ಯಾಸದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ನಮ್ಗೆ ನಮ್ಮ ಕೋರಿಕೆಯ ಮೇಲೆ ಒಂದು ಲಿಂಗದ ಒಂದು ರಚನೆ, ವೈಶಿಷ್ಟ್ಯ, ಇದ್ರ ಬಗ್ಗೆ ಕೂಡ ನಾವು ಕೇಳಿದ್ವಿ. ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸ್ಕೊಡ್ಬೇಕು ಅಂತ ನಮ್ಮ ಕೋರಿಕೆಯನ್ನ ಮನ್ನಿಸಿ ಇದ್ರ ಬಗ್ಗೆ ನಮ್ಗೆ ಸಾಕಷ್ಟು ವಿಸ್ತೃತವಾಗಿ ಮಾಹಿತಿಯನ್ನ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅಕಾಡೆಮಿಯ ಪರವಾಗಿ, ಎಲ್ಲರ ಪರವಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ನಮ್ಮ ಇಂದಿನ ಈ ಒಂದು ಸಮಾರಂಭಕ್ಕೆ ಶ್ರಮಿಸಿದಂತಹ ಎಲ್ಲರಿಗೂ ಒಂದು ಕೃತಜ್ಞತೆಯನ್ನ, ಮುಖ್ಯವಾಗಿ ಡಾಕ್ಟರ್ ಸೀತಾಲಕ್ಷ್ಮಿ ರಾವ್ ಅವರು ಇಲ್ಲ ಅಂದ್ರೆ ಬಹುಶಃ ಈ ಕಾರ್ಯಕ್ರಮ ನಮ್ಗೆ ಆನ್ಲೈನ್ ಅಲ್ಲಿ ನಡೆಸ್ಕೊಡೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಅವ್ರಿಗೆ ಕೂಡ, ಮತ್ತೆ ರಾಜಶೇಖರ್ ಅವರು ಕೂಡ ನಮ್ಗೆ ಸಾಕಷ್ಟು ಸಹಕಾರವನ್ನ ನೀಡಿದ್ದಾರೆ. ಸ್ಮಿತಾ ರೆಡ್ಡಿ ಅವರು ಕೂಡ ನಮ್ಗೆ ಯಾವ ಸಂದರ್ಭದಲ್ಲಿ ಏನ್ ಸಲಹೆ ಕೇಳಿದ್ರು, ಏನ್ ಸಹಕಾರ ಕೇಳಿದ್ರು ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿ ಎನ್ ಪ್ರಭಾಕರ್ ಅವರು ಕೂಡ ನಮ್ಗೆ ಸಲಹೆಗಳನ್ನ ನೀಡಿದ್ದಾರೆ. ಹಲವಾರು ಕಾರ್ಯಕ್ರಮಗಳನ್ನ ಮುಂದೆ ನಿಂತು ನಡೆಸ್ಕೊಟ್ಟಿದ್ದಾರೆ. ಈ ಎಲ್ಲರಿಗೂ ನಾನು ಎಷ್ಟೊಂದ್ ಜನದ ಹೆಸರನ್ನ ಹೇಳೋದಿಕ್ಕೆ ಆಗ್ತಾ ಇಲ್ಲ ಇವತ್ತು. ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಯನ್ನ ತಿಳಿಸ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಈ ಎಲ್ಲ ಕಾರ್ಯಕ್ರಮವನ್ನ ಯೂಟ್ಯೂಬ್ ನಲ್ಲಿ ವೀಕ್ಷಿಸಬಹುದು. ಇದುವರೆಗಿನ ಎಲ್ಲ ಕಾರ್ಯಕ್ರಮಗಳು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗಿದೆ. ಜೊತೆಗೆ ಮುಂದೆ ನಾವು ಕೆಲವು ಮಹನೀಯರ ವಿಚಾರಗಳನ್ನ ಮಾತ್ರ ನಾವಿಲ್ಲಿ 70 ಕಾರ್ಯಕ್ರಮದಲ್ಲಿ 70ಕ್ಕೂ ಹೆಚ್ಚಿನ ಉಪನ್ಯಾಸ ಅಂದ್ರೆ ಇತಿಹಾಸಕಾರನ ಕುರಿತಾದ ಉಪನ್ಯಾಸ ಇಲ್ಲಿ ನಡೆದು ಬಂದಿದೆ. ಇದಲ್ಲದೆ ಇನ್ನೂ ಹಲವು ಒಂದು ಇತಿಹಾಸಕಾರರ ಕುರಿತಾದ ಉಪನ್ಯಾಸವನ್ನ ನಡೆಸೋದಿದೆ. ಅಂತಹ ಉಪನ್ಯಾಸವನ್ನ ನಾವು ರೆಕಾರ್ಡ್ ಮಾಡ್ಬಿಟ್ಟು ಯೂಟ್ಯೂಬ್ ನಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನೀವು ಬೆಲ್ ಐಕಾನ್ ಅನ್ನ ನೀವು ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಾವು ಯಾವ್ದಾದ್ರೂ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರೆ. ಹೀಗೆ ನಿಮ್ಮ ನಿರಂತರ ಸಹಕಾರ ನಮ್ಮ ಅಕಾಡೆಮಿಯ ಎಲ್ಲ ಕಾರ್ಯಕ್ರಮದಲ್ಲೂ ಇರ್ಲಿ ಅಂತ ಕೇಳ್ತಾ ನಾವು ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.